ಆ ಒಂದು ಅಫರ್ಮೇಶನ್ ಅಂದ್ರೆ ಒಂದು ಗ್ರಾಟಿಟ್ಯೂಡ್ ಇಂದ ನಾವೆಲ್ಲರೂ ಒಟ್ಟಿಗೆ ಒಂದೇ ಮನಸ್ಸಿಂದ ನಾವೇನೋ ಕಲಿತಾ ಇದ್ದೀವಿ, ನಾವೇನೋ ಸಾಧನೆ ಮಾಡಕ್ ಕೊಟ್ಟಿದೀವಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು. Now first tip of the day: get active and be a healthy weight. As well as eating healthier, regular exercise may help reduce your risk of getting serious health conditions. It's also important for your overall health and well-being. Read more about benefits of exercise and physical activity guidelines for adults. ನಾವು ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ, ಡೈಲಿ ಯೋಗ ಇರ್ಬೋದು ಅಥವಾ ಎಕ್ಸರ್ಸೈಸ್ ಇರ್ಬೋದು, ಏನೋ ಒಂದು ಆಕ್ಟಿವಿಟಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹೆಲ್ತ್ ಕಂಡೀಷನ್ ಸೀರಿಯಸ್ ಕಂಡೀಷನ್ ಕಡಿಮೆ ಮಾಡ್ಕೋಬಹುದು, ರೆಡ್ಯೂಸ್ ಮಾಡ್ಕೋಬಹುದು. ಹಾಗಾಗಿ ಹೆಲ್ತಿಯಾಗಿ ಇರ್ಬೋದು ಅಂತ ನಾನು ಇಂಪಾರ್ಟೆಂಟ್ ಹೇಳ್ತಿದ್ದೀನಿ. ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ಗೆ. ಇವರು ಗೌರೀಶ್ ಪಟ್ಗಾರ್ ಅಂತ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಗೆ ಬುಕ್ ರೀಡಿಂಗ್ ಮಾಡಿ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡಕ್ಕೆ ಬರ್ತಾ ಇದ್ದಾರೆ. ವೆಲ್ಕಮ್ ಗೌರೀಶ್ ಸರ್ ಆನ್ ದ ಸ್ಕ್ರೀನ್. ನಮ್ ಗೌರೀಶ್ ಸರ್ನ ಜೋರಾಗಿ ಚಪ್ಪಾಳೆ ಮೂಲಕ ಎಲ್ಲರೂ ವೆಲ್ಕಮ್ ಮಾಡಿ ಅಂತ ಕೇಳ್ಸ್ಕೊಂತಾ ಇದ್ದೀನಿ. ಆಕ್ಚುಲಿ ಗೌರೀಶ್ ಸರ್ ಜಾಯಿನ್ ಆಗಿಲ್ಲ ಅನ್ಸುತ್ತೆ. ಓಕೆ 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 ಸರ್. ಯಾ ಸೊ ಯಾ ಗುಡ್ ಮಾರ್ನಿಂಗ್. ನಾನೇ ಮಾಡ್ತೀನಿ ಬುಕ್ ರೀಡಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಮೇಡಮ್, ವೆಲ್ಕಮ್ ಆನ್ ದ ಸ್ಕ್ರೀನ್. ಜೋರಾಗಿ ಚಪ್ಪಾಳೆ ಮೂಲಕ ಶಾರದಾ ಮೇಡಮ್ ವೆಲ್ಕಮ್ ಮಾಡಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಸೊ ಗುಡ್ ಮಾರ್ನಿಂಗ್. ಕಲಿಕೆ ತರಬೇತಿಯಲ್ಲಿ ಭಾಗವಾಗಿ ಮೊದಲು ನೀವು ಚೆನ್ನಾಗಿ ಕಲಿಯಿರಿ. ಏನು ಕಲಿಯಬೇಕು? ಬಿಸಿನೆಸ್ ಅನ್ನು ಅಭಿವೃದ್ಧಿಗೊಳಿಸಲು ನಿಮಗೆ ಯಾವ ವಿಷಯಗಳು ಅಗತ್ಯವಾಗುತ್ತದೋ, ಬಿಸಿನೆಸ್ ಡೆವಲಪ್ಮೆಂಟ್ ನಲ್ಲಿ ಭಾಗವಾಗಿ ನೀವು ಯಾವ ವಿಷಯಗಳಲ್ಲಿ ಟ್ರೈನಿಂಗ್ ತೆಗೆದುಕೊಳ್ಳಬೇಕು. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ, ನೀವು ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಗೊಳಿಸಲು ಯಾವ ಅಂಶಗಳು ಅಗತ್ಯವಾದದು ಎಂದು ಭಾವಿಸುವರು, ಯಾವ ಅಂಶಗಳು ಅಗತ್ಯವೆಂದು ನೀವು ಅಪ್ಲೈನ್ ಭಾವಿಸುವರೋ ಎಲ್ಲವನ್ನು ಕಲಿಯಿರಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ಇಲ್ಲಿ ಯಾವ ಬೇಸಿಕ್ ಕೋರ್ಸ್ಗೆ ಬಂದಿದ್ದೀವಿ ಅಥವಾ ಯಾವ ಒಂದು ಕೆಲಸ ನಾವು ತಗೊಂಡಾಗ್ಲೂ ಫಸ್ಟ್ ಅದರ ಬಗ್ಗೆ ನಾವು ಚೆನ್ನಾಗಿ ಕಲಿಬೇಕು. ಕಲ್ತ್ರೆ ಮಾತ್ರ ನಾವು ಮುಂದೆ ಹೋಗಕ್ಕಾಗತ್ತೆ. ಅಂಡ್ ಕಲ್ತ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಅದು ನಾಳೆ ನೋಡೋಣ. ಥ್ಯಾಂಕ್ ಯು. ದೆನ್ ಪ್ರಾಡಕ್ಟ್ ಆಫ್ ದ ಡೇ ಖಂಡಿತ. ಥ್ಯಾಂಕ್ ಯು ಮೇಡಮ್. ಯಾ ಎಸ್ ಮೇಡಮ್, ಎಸ್ ಏನು ಹೇಳ್ತಾ ಇದ್ದೀರಿ ಪ್ಲೀಸ್? ಇಲ್ಲ, ಆನಂದವಲ್ಲಿ ಮ್ಯಾಮ್ ಬಂದಿಲ್ಲ. ಸೊ ಪ್ರಾಡಕ್ಟ್ ಆಫ್ ದ ಡೇ ಯಾರೋ ಒಬ್ರು ಮಾಡ್ತೀರಾ ಅಂದ್ರೆ ಖಂಡಿತ ಮಾಡ್ಬೋದು. ಓಕೆ, ಇಲ್ಲಾಂದ್ರೆ ನಮ್ಮ ಇವ್ರನ್ನ ಕರೆಯೋಣ ನಾವು. ವೆಲ್ಕಮ್ ಆನ್ ದಿಸ್ ಒನ್. ಗೌರೀಶ್ ಸರ್ ಇದರಲ್ಲಿದ್ದಾರೆ. ಉಮೇಶ್ ಸರ್ ಪ್ಲೀಸ್. ಉಮೇಶ್ ಸರ್ ಇದ್ದೀರಾ? ಉಮೇಶ್ ಸರ್ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಅಂಡ್ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಕ್ಕೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಸರ್. ನನ್ನ ಹೆಸರು ರಮೇಶ್ ಅಂತ, ಪ್ರೈವೇಟ್ ಕಂಪನಿ ಇನ್ಶೂರೆನ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ವಂಡರ್ಫುಲ್ ಬಿಸ್ನೆಸ್ ಅವಕಾಶ ಮೋದಿಕೆ ಇರೋದೇನೆ. ಸೊ ಎಲ್ಲರ ನಗುಮುಖ ನೋಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಇವತ್ತು ನಾನು ತೋರಿಸ್ತಿರುವಂತ ವಂಡರ್ಫುಲ್ ಪ್ರಾಡಕ್ಟ್ ಆಲ್ರೆಡಿ ತೋರಿಸಿರ್ತಾರೆ, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಗಳು. ಇದು ಯಾಕೆ ವರ್ಕ್ಔಟ್ ಆಯ್ತು ಅಂತ ಹೇಳೋದಕ್ಕೆ ನಂಗೆ ತುಂಬಾ ಹೆಲ್ಪ್ ಆಗಿದೆ ಅನ್ನೋದನ್ನ ಹೇಳೋದಕ್ಕೆ ತುಂಬಾನೇ ಖುಷಿ ಆಗ್ತದೆ. ಯಾಕೆಂದ್ರೆ ಕೊರೋನಾ ಟೈಮ್ ಅಲ್ಲಿ ಜಾಸ್ತಿ ಮೈಕೈ ನೋವು ಆಗಿರುವಂತದ್ದು, ಮಂಡಿ ನೋವು ತುಂಬಾನೇ ಇತ್ತು. ಪ್ಲಸ್ ನಂಗೆ 4 ವೀಲರ್ ಗಾಡಿ ಓಡಿಸ್ತಿರ್ಬೇಕಾದ್ರೆ ಸಿವಿಯರ್ ಕಂಟಿನ್ಯೂಸ್ ಸ್ಟ್ರೆಸ್ ಆಗ್ತಾ ಇತ್ತು. ಕಂಟಿನ್ಯೂಸ್ ಗಾಡಿ ಓಡಿಸಿದಾಗ ಸುಮಾರು 300 ಕಿಲೋಮೀಟರ್ 400 ಕಿಲೋಮೀಟರ್ಸ್ ಒಂದ್ ಸ್ಟ್ರೆಚ್ ಅಲ್ಲಿ ಓಡಿಸೋದೇ ಕಷ್ಟ ಆಗ್ತಿತ್ತು. ಸಾಕಷ್ಟು ಕಾಲು ನೋವು ಬರ್ತಾ ಇತ್ತು, ಬೆನ್ನು ನೋವು ಬರ್ತಾ ಇತ್ತು. ಸೊ ಅದಾದ ನಂತರ ನಾನು ಯೂಸ್ ಮಾಡಿದೆ ಕ್ಯಾಲ್ಸಿಯಂ ಮತ್ತೆ ಮಲ್ಟಿವಿಟಮಿನ್ 2 ಟ್ಯಾಬ್ಲೆಟ್ ನಾನು ತಗೊಳಕ್ಕೆ ಶುರು ಮಾಡಿದೆ. ಅದೊಂದು ಮಿರಾಕಲ್ ಅಂತಾನೆ ಅನಿಸ್ತು ನಂಗೆ. ವಿದಿನ್ 1 ಮಂತ್ ಅಲ್ಲಿ ಪೂರ್ತಿ ಏನು ನಂಗೆ ಬೆನ್ನು ನೋವು ಇತ್ತು, ಮಂಡಿ ನೋವು ಇತ್ತು, ಅದೆಲ್ಲಾನು ಪೂರ್ತಿಯಾಗಿ ಗುಣ ಆಯ್ತು. ಸೊ ಕೆಲವೊಂದು ಇವನ್ ನಾವು ಚಕ್ರ ಮಕ್ಕಳ ಹಾಕಿ ಕೂತ್ಕೊಂಡಾಗ
ಕಾಲ್ ನೋವು ಬರ್ತಾ ಇತ್ತು. ಅದು ಕೂಡ ನಂಗೆ ಗೊತ್ತೇ ಇರ್ಲಿಲ್ಲ, ಅದು ಕೂಡ ಪೂರ್ತಿಯಾಗಿ ಗುಣ ಆಗಿದೆ. ಇವಾಗ್ಲೂ ಆ ಪ್ರಾಬ್ಲಮ್ ಇಲ್ವೇ ಇಲ್ಲ. ಸೊ ಆ ತರ ವಂಡರ್ಫುಲ್ ಪ್ರಾಡಕ್ಟ್ ನಮ್ದು ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಮತ್ತೆ ಮಲ್ಟಿವಿಟಮಿನ್ ಎರಡನ್ನೂ ನಾವು ಜೊತೆಗೆ ಪ್ರತಿದಿನ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ತಗೋಬಹುದು. ಇದಕ್ಕೆ ಊಟ ಆದ್ಮೇಲೆ, ಊಟದ ನಂತರ ಅಥವಾ ಊಟದ ಮೊದಲು ಅಂತ ಏನು ಬೇಕಾಗಿಲ್ಲ, ಯಾವ ಟೈಮ್ ನಾವು ತಗೋಬಹುದು. ಸೊ ರಿಯಲಿ ಮಿರಾಕಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಥ್ಯಾಂಕ್ಸ್ ಟು ಮೋದಿ ಕೇರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಉಮೇಶ್ ಸರ್. ಕ್ಯಾಲ್ಸಿಯಂ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಆಸ್ ಎ ಹ್ಯೂಮನ್ ನಾವೊಂದು 21 ವರ್ಷ ಅಷ್ಟವರೆಗೂ ಕ್ಯಾಲ್ಸಿಯಂ ನಮ್ಗೆ ನಮ್ಮ ಬಾಡಿನಲ್ಲಿ ಶೇಖರಣೆ ಆಗಿರುತ್ತೆ, ಸಿಗುತ್ತೆ. ಅದಾದ ನಂತರ ನಾವು ಪ್ರತಿನಿತ್ಯ ತಗೊಳ್ಳೋದ್ರಲ್ಲೇ ನಾವು ಕ್ಯಾಲ್ಸಿಯಂ ಅನ್ನ ಪಡ್ಕೋಬೇಕಾಗುತ್ತೆ. ಇಸ್ ಎ ವಂಡರ್ಫುಲ್ ಪ್ರಾಡಕ್ಟ್. ಮೋದಿ ಕೇರ್ ಅಲ್ಲಿ ಇದು ಇವಾಗಿಂದ ಅಲ್ಲ, ಮೊದ್ಲಿಂದಾನು ಇದೆ. ತುಂಬಾ ಚೆನ್ನಾಗಿದೆ. ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ನಮ್ಗೆ ಬೋನ್ ಎಮರೇಜ್ ಅಂದ್ರೆ ಬೋನ್ ಗಟ್ಟಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಕ್ಯಾಲ್ಸಿಯಂ ಬೇಕೇ ಬೇಕಾಗುತ್ತೆ. ಯಾವ್ದೇ ಒಂದು ಸಾಂಬಾರ್ಗೆ ಹೆಂಗೆ ಉಪ್ಪು ಹಾಕ್ತಿವೋ ಹಂಗೆ ನಮ್ ಬಾಡಿನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯಾಲ್ಸಿಯಂ ಬೇಕೇ ಬೇಕು. ಮೂಳೆ ಗಟ್ಟಿಯಾಗಿರೋದಕ್ಕೆ, ಮಸಲ್ಸ್ ಗಟ್ಟಿಯಾಗಿರೋದಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ವಂಡರ್ಫುಲ್ ಪ್ರಾಡಕ್ಟ್ ಉಮೇಶ್ ಸರ್. ಥ್ಯಾಂಕ್ ಯು. ಒಳ್ಳೆ ಪ್ರಾಡಕ್ಟ್ ನ ನೀವು ಶೇರ್ ಮಾಡಿದೀರಾ. ಥ್ಯಾಂಕ್ ಯು. ಮೇಡಮ್, ಶಾರದಮ್ಮ ಮೇಡಮ್ಗೆ ಒಂದು ಪ್ರಶ್ನೆ. ಟಾಸ್ಕ್ ಆಫ್ ದಿ ಡೇ ಇವಾಗೆ ಮಾಡದ, ನೆಕ್ಸ್ಟ್ ಮಾಡದ, ಅಥವಾ ಸ್ಕ್ರೀನ್ ಶೇರ್ ಮಾಡದ ಅಂತ ಇಲ್ಲ, ನನ್ನ ಪ್ರಶ್ನೆ. ಈ ಟಾಸ್ಕ್ ಆಫ್ ಡೇ ಮುಗಿಸ್ಬಿಡ್ಲಿ, ಆಮೇಲೆ ಹೇಳಿ. ಓಕೆ. ನಾಗರಿಕ ಇನ್ನೊಬ್ರು ನಮ್ಮ ಗ್ರೇಟ್ ಲೀಡರು, ನನಗೇನು ಗೊತ್ತಿಲ್ಲ ಅಂತಾನೆ ತುಂಬಾ ಚೆನ್ನಾಗಿ ನಮ್ಮ ಪ್ರೋಗ್ರಾಮ್ ನ ಇವತ್ತು ಲೀಡರ್ಶಿಪ್ ಇದ್ರಲ್ಲಿ ಇದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಪ್ಲೀಸ್ ನಾಗರತ್ನ ಮೇಡಮ್, ವೆಲ್ಕಮ್ ಆನ್ ದ ಸ್ಕ್ರೀನ್. ಜೋರಾಗಿ ಚಪ್ಪಾಳೆ ಮಾಡ್ತಾ ನಾಗರತ್ನ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದೀವಿ. ನಾಗರತ್ನ ಮೇಡಮ್ ಇದ್ದೀರಾ? ಅನ್ಮ್ಯೂಟ್ ಮಾಡಿ ಬರ್ಬೋದು. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಎಸ್ ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ನಾಗರತ್ನ. ನಾನು ಎಲ್ಲಿ ಮೆಡಿಕಲ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅವಕಾಶದಲ್ಲಿದ್ದೀನಿ. ಥ್ಯಾಂಕ್ ಯು ಸರ್. ನಿಮಗೆ ಬೆಳಿಗ್ಗೆ 5 ಗಂಟೆಗೆ ಹೇಳೋದ್ರಿಂದ ನಾವು ಎಷ್ಟು ಚೆನ್ನಾಗಿ ನಾವು ಕಲಿಬಹುದು, ತಿಳ್ಕೊಬಹುದು, ಹಾಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಅದೇ ರೀತಿ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯನ ಎಷ್ಟು ಚೆನ್ನಾಗಿ ನಾವು ಕಾಪಾಡ್ಕೋಬಹುದು. ಹಾಗೆ ಗ್ರೀನ್ ಟೀ ಕುಡಿಯೋದ್ರಿಂದ ಇವತ್ತು ಎಲ್ರಿಗೂ ಸ್ಕಿನ್ನು, ಹೇರು, ಕಣ್ಣು ಇದನ್ನೆಲ್ಲ ಕಾಪಾಡ್ಕೋಬಹುದು. ಅದೇ ರೀತಿ ವ್ಯಾಯಾಮ ಮಾಡೋದ್ರಿಂದ ಬೆಳಿಗ್ಗೆ ಆಲ್ರೆಡಿ ನಾವೆಲ್ಲ ಮಾಡಿದೀವಿ. ಅದು ಕೂಡ ವ್ಯಾಯಾಮ ಮಾಡೋದ್ರಿಂದ ಅದು ಕೂಡ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬಹುದು. ಅದೇ ರೀತಿ ಪ್ರಾಣಾಯಾಮ, ಧ್ಯಾನ ಕೂಡ ಮಾಡೋದ್ರಿಂದ, ವಿಸುಲೇಷನ್ ಅಂತೀವಿ, ಅದು ಮಾಡೋದ್ರಿಂದ ನಾವೇನ್ ಕನ್ಸು ಕಾಣ್ತೀವಿ ಅದನ್ನ ಕೂಡ ನೆರವೇರಿಸ್ಕೋಬಹುದು. ಅದೇ ರೀತಿ 6ನೇದು ಕೃತಜ್ಞತೆ, ಅದು ಕೂಡ ನಮ್ಮ ಜೀವನದಲ್ಲಿ ನಾವು, ಯಾಕಂದ್ರೆ ಎಲ್ಲೆಲ್ಲಿ ಏನೆಲ್ಲ ಮಾಡ್ತಾ ಇರ್ತೀವಿ, ಎಲ್ಲರ ಹತ್ರ ಏನೋ ತಗೊಂತಿರ್ತೀವಿ, ಕೊಡ್ತಾ ಇರ್ತೀವಿ, ಅದಕ್ಕೆ ಕೂಡ ಕೃತಜ್ಞತೆ ಹೇಳೋದ್ರಿಂದ, ಹಾಗೆ ಈ ಕ್ಲಾಸ್ನ ನಾವು ಹೇಳ್ಕೊಡ್ತಾರೆ ಅದನ್ನ ಕಲಿಯೋದ್ರಿಂದ, ಅವರಿಗೂ ಕೂಡ ಕೃತಜ್ಞತೆ ಹೇಳೋದ್ರಿಂದ ನಮ್ಮ ಒಂದು ಇದು ಮಾಡ್ಬೋದು. ಹಾಗೇನೆ ಕಲ್ಪನೆ ಮಾಡ್ಕೊಳ್ಳೋದು, ಅಂದ್ರೆ ವಿಸುಲೇಷನ್ ಮಾಡ್ಕೊಳ್ಳೋದು. ನಾವೇನ್ ಆಗ್ತೀವಿ, ಏನ್ ಮಾಡ್ಬೇಕು ಅಂತ ನಾವು ಸುಮ್ನೆ ಯೋಚನೆ ಮಾಡೋದಲ್ಲ, ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅದನ್ನು ನಾವು ಕಲ್ಪನೆ ಮಾಡ್ಕೊಂಡಾಗ ವಿಸುಲೇಷನ್ ಅಂತ ಹೇಳ್ತೀವಿ. ಅದನ್ನ ನಾವು ಮಾಡಿದಾಗ ನಮ್ಗೆ ಏನ್ ಬೇಕು ನಾವು ಅದನ್ನ ಪಡಿಬಹುದು. ಆ ಒಂದು ಇದನ್ನ ನಾವು ಮಾಡ್ತಾ ಹೋಗೋಣ. ಎಲ್ರೂ ಕಲಿತಾ ಇದೀವಿ, ಎಲ್ರೂ ಬಳಸ್ಕೊಳ್ಳೋಣ, ಮಾಡೋಣ, ನಮ್ಮ ಜೀವನದಲ್ಲಿ ನಾವು ಅಚೀವ್ಮೆಂಟ್ ಮಾಡೋಣ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ನಾಗರತ್ನ ಮೇಡಮ್. ಟಾಸ್ಕ್ ಆಫ್ ದಿ ಡೇ ನೀವು ಕಂಪ್ಲೀಟ್ ಆಗಿ ನೀಟಾಗಿ ಬೆಳಿಗ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರ. ಬೆಳಿಗ್ಗೆ ಒಂದು ಟಿಪ್ ಆಫ್ ದಿ ಡೇ ನಲ್ಲಿ ಒಂದು ಸಣ್ಣದ್ ಹೇಳಿದೆ. ಅದರಲ್ಲಿ ನಾವು ಒಂದು 8 ಪಾಯಿಂಟ್ ನಾವು ತಿಳ್ಕೊಳ್ಳೋಣ. ಟಿಪ್ ಆಫ್ ದಿ ಡೇ ನಲ್ಲಿ ಗೆಟ್ ಆಕ್ಟಿವೇಟೆಡ್, ಬಿ ಎ ಹೆಲ್ತಿ, 8 ಟಿಪ್ಸ್ ಫಾರ್ ಹೆಲ್ತಿ ಅಂಡ್ ವೆಯ್ಟ್ ಅಂಡ್ ಈಟಿಂಗ್. ಒಂದನೇದು, ಬೇಸ್ ಯುವರ್ ಮೀಲ್ಸ್ ಆನ್ ಹೈಯರ್ ಫೈಬರ್, ಸ್ಯಾಚುಟರಿ, ಸ್ಟಾರ್ಚಿ ಕಾರ್ಬೋಹೈಡ್ರೇಟ್ಸ್. ಒಂದನೇದು. ಎರಡನೇದು, ಈಟ್ ಲಾಟ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಮೂರನೇದು, ಈಟ್ ಮೋರ್ ಫಿಶ್ ಇನ್ಕ್ಲೂಡಿಂಗ್ ಎ ಪೋರ್ಷನ್ ಆಫ್ ಆಯಿಲಿ ಫಿಶ್. ನಾಲ್ಕನೇದು, ಕಟ್ ಡೌನ್ ಆಫ್ ಯುವರ್ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂಡ್ ಶುಗರ್. ಐದನೇದು, ಈಟ್ ಲೆಸ್ ಸಾಲ್ಟ್, ನೋ ಮೋರ್ ದ್ಯಾನ್ 6 grams ಎ ಡೇ ಫಾರ್ ಅಡಲ್ಟ್ಸ್. ಆರನೇದು, ಗೆಟ್ ಆಕ್ಟಿವ್ ಅಂಡ್ ಬಿ ಎ ಹೆಲ್ತಿ ವೆಯ್ಟ್. ಏಳನೇದು, ಡು ನಾಟ್ ಗೆಟ್ ಥ್ರಸ್ಟಿ. ಎಂಟನೇದು, ಡು ನಾಟ್ ಸ್ಕಿಪ್ ಬ್ರೇಕ್ಫಾಸ್ಟ್. ಈ 8ನ ನಾವು ಪಾಲನೆ ಮಾಡಿದಾಗ ನಮ್ಮ ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೋಬಹುದು. ಹೆಲ್ತ್ ಅಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ನಲ್ಲಿ. ಥ್ಯಾಂಕ್ ಯು ಎಲ್ಲಾ ಪಾರ್ಟಿಸಿಪೆಂಟ್ಗೂ, ಎಲ್ಲ ನಮ್ಮ ಶೇರ್ ಮಾಡಿದಂತ ಎಲ್ಲಾ ಲೀಡರ್ಸ್ಗೂ. ನಾನು ಸ್ಕ್ರೀನ್ ಶೇರ್ ಮಾಡಕ್ಕೆ ಶಾರದಮ್ಮ ಮೇಡಮ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆ ಮೂಲಕ ನಮ್ಮ ಶಾರದಮ್ಮ ಮೇಡಮ್ ನ ವೆಲ್ಕಮ್ ಮಾಡೋಣ.
ನಾವಿವತ್ತು ಒಂದು ಸ್ಕ್ರೀನ್ ಶೇರ್ ಮುಖಾಂತರ ನಾವೊಂದು ದೊಡ್ಡ ಒಂದು ಇದನ್ನ ತಿಳ್ಕೊಳಕ್ ಹೋಗೋಣ. ಎಸ್, ಇವತ್ತು ಒಂದು ಒಳ್ಳೆ ಟಾಪಿಕ್ ಆಗಿ ನಮ್ಮ ಎಲ್ಲರಿಗೂ ಇದುವರೆಗೂ ಗೊತ್ತಿಲ್ದಿರೋದು ಅಥವಾ ಗೊತ್ತಿದ್ರೇನು ಮತ್ತೆ ಪದೇ ಪದೇ ಕೇಳ್ಕೊಳ್ಬೇಕಾಗಿರೋ ಒಂದು ಕಾನ್ಸೆಪ್ಟ್ ಇದು. ಸೊ ಖಂಡಿತ ಎಲ್ಲರೂ ಇದನ್ನ ಕೇಳಿಸ್ಕೊಳ್ಳಿ. ಆಮೇಲೆ ನಿಮ್ಗೆ ಏನ್ ಅನ್ಸಿದೆ ಅಂತ ಖಂಡಿತ ನಾಳೆ ನೀವು ಶೇರ್ ಮಾಡ್ಬೋದು. ಇದು ಒಂದ್ ವೇಳೆ ಎಕ್ಸ್ಟ್ರಾ ಆಗ್ಬೋದು ಟೈಮ್, ಬಿಕಾಸ್ 1 hour 30 minutes ಇದೆ ಈ ವಿಡಿಯೋ ಶೇರಿಂಗ್. ಸೊ ಥ್ಯಾಂಕ್ ಯು, ವೆಲ್ಕಮಿಂಗ್ ಯು ಆಲ್ ಒನ್ಸ್ ಅಗೇನ್. ಅನ್ನೋದನ್ನ ಕೆಲವೊಂದು ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು 21 days ಇದನ್ನ ಪ್ರಾಕ್ಟೀಸ್ ಮಾಡಿದೆ. ಇವತ್ತಿಗೂ ದಿನನಿತ್ಯ ಚಟುವಟಿಕೆ ಏನಿದೆ, ದಿನನಿತ್ಯ ನನ್ನ ರೊಟೀನ್ ಏನಿದೆ, ಅದರಲ್ಲಿ ಇದು ಒಂದು ಪಾರ್ಟ್ ಆಗಿ ತಗೊಳಕ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಲೈಫ್ ಅಲ್ಲಿ ಈ ಒಬ್ಬ ವ್ಯಕ್ತಿ ನನ್ನ ಲೈಫ್ ಬರಕ್ಕೆ ಸ್ಟಾರ್ಟ್ ಆದ್ರು. ಅಂಡ್ ನಾನು ನಿಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ನ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಕ್ಲಾಸ್ ಇಂದ ನನಗಾಗಿದ್ದು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ಅದ್ರ ಜೊತೆಗೆ ನಿಮ್ಗೆ ಫ್ಯೂಚರ್ ಅಲ್ಲಿ ಸಿಗಕ್ ಹೋಗುತ್ತೆ ಲೈಕ್ ಹ್ಯಾಪಿನೆಸ್ ವರ್ಕ್ಶಾಪ್, ಅಂದ್ರೆ ಲೈಕ್ ಅಡ್ವಾನ್ಸ್ ಕೋರ್ಸ್. ಅದು ಗೊತ್ತಿಲ್ಲ ನಿಮ್ಗೆ ಯಾವಾಗ ಸಿಗುತ್ತೆ, ಅದಕ್ಕೆ ನೀವ್ ಏನೇನ್ ಮಾಡಿರ್ಬೇಕು ಅಂತ. ಸೊ LT ವರ್ಕ್ಶಾಪ್ ಆಗಿರ್ಬೋದು ಅಂಡ್ ಸ್ವರ್ಗ ಸೃಷ್ಟಿ ಆಗಿರ್ಬೋದು, ಇವೆಲ್ಲ ಸಿಕ್ಕದ ಮೇಲೆನೆ ನನಗೆ ಈ ಟಾಪಿಕ್ ನ ಮಹತ್ವ ಅರ್ಥ ಆಗಿದ್ದು. ಅಲ್ಲಿವರೆಗೂ ನಂಗೆ ಗೊತ್ತಾಗಿರ್ಲಿಲ್ಲ. ಸೊ ಈ ಒಂದು ಟಾಪಿಕ್ ಗೆ ಎಷ್ಟು ಬುನಾದಿ ಫೌಂಡೇಶನ್ ಬೇಕು ಅಂತ ಹೇಳಿ. ಸೊ ಇವಾಗ ನಾವು ನೋಡೋಣ ಅದು ಯಾವ ಟಾಪಿಕ್ ಅಂಡ್ ಯಾವ ವ್ಯಕ್ತಿ ನಮ್ ಲೈಫ್ ಅಲ್ಲಿ ಬೇಕು, ಇದು ಯಾವ ಟ್ರೈನಿಂಗ್, ಇದೆಲ್ಲ ಕೂಡ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ತುಂಬಾ ಕಡೆ ನಾನು ಶೇರ್ ಮಾಡಿದೀನಿ ನನ್ನ ಲೈಫ್ ಅಲ್ಲಿ ಈ ತರದೊಂದು ಮೇಜರ್ ಬ್ರೇಕ್ ಥ್ರೂ ಆಗಿದೆ ಅಂತ. ತುಂಬಾ ಜನ ಗೊತ್ತಿಲ್ಲ ಅದು ಹೇಗೆ ಅಂತ. ಇದನ್ನ ಯಾರು ನಂಬುತ್ತಾರೆ ಅಂದ್ರೆ, ಯಾರು ಸಬ್ ಕಾನ್ಶಿಯಸ್ ಟ್ರೈನಿಂಗ್ ನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಇದು ಲಿಂಕ್ ಆಗುತ್ತೆ. ಹೊಸಬ್ರಿಗೆ ಇದು ಅರ್ಥ ಆಗಲ್ಲ. ಅಯ್ಯೋ ಅದ್ ಹೆಂಗೆ ಆಗ್ಬಿಡುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಬಟ್ ಯಾರಿಗೆ ಸಬ್ ಕಾನ್ಶಿಯಸ್ ಅರ್ಥ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಒಂದು ಕ್ಲಾಸ್ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ನೋಡೋಣ ಇದು ಯಾವ ಟಾಪಿಕ್ ಅಂತ ಹೇಳಿ. ಸೊ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಮನಿ ಮ್ಯಾಜಿಕ್, ಕರೆಕ್ಟ್ ಅಲ್ಲ? ಮನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಮನಿನ ಮ್ಯಾಜಿಕ್ ಅಂದ್ರೆ ನಾವ್ ಹೇಳ್ತೀವಿ ಗೊತ್ತಾ, ಏನು ಮಂತ್ರ ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡುತ್ತಾ, ದುಡ್ಡು ಬೆಳೆಯೋ ಗಿಡ ಇದ್ರೆ ಚೆನ್ನಾಗಿರುತ್ತೆ, ಮನಿ ಪ್ಲಾಂಟ್ ಅಂತ ನಾವೇನ್ ಹೇಳ್ತೀವಿ, ಅದ್ರಲ್ಲಿ ದುಡ್ಡೇ ಬಿಡೋದಿಲ್ಲ, ಬರೀ ಎಲೆ ಬಿಡುತ್ತೆ. ಇದೆಲ್ಲ ನಾನು ಅವಾಗ ಕೇಳಿಸ್ಕೊಂಡಿದ್ದೆ, ನಾನು ಹೇಳಿದೀನಿ ಕೂಡ. ಅಂದ್ರೆ ದುಡ್ಡಿನ ಗಿಡ ಏನ್ ನೆಟ್ಟಿಲ್ಲ, ಇವೆಲ್ಲ ನಾವು ಮಾತಾಡ್ತೀವಿ ಅಲ್ವಾ, ಏನು ಸಡನ್ ಆಗಿ ಏನು ಬರೋದಿಲ್ಲ ಅಂತ. ಇಲ್ಲಿ ಮನಿ ಮ್ಯಾಜಿಕ್ ಅಂತ ಅಂದ್ರೆ ಯಾವುದೇ ಒಂದು ಮ್ಯಾಜಿಕ್ ಆಗ್ಬೇಕು ಅಂದ್ರೂ ಕೂಡ ಅದಕ್ಕೆ ಅದರದೇ ಆದಂತ ಲರ್ನಿಂಗ್ ಕೂಡ ಇದೆ. ಇವತ್ ನೀವು ಮೆಜಿಷಿಯನ್ಸ್ ನ ನೋಡ್ಬೋದು, ಯಾರು ಮ್ಯಾಜಿಕ್ ಮಾಡ್ತಾರೆ ಅವ್ರನ್ನ ನೀವು ನೋಡ್ಬೋದು. ಅವರು ವಿಚಿತ್ರವಾಗಿರೋ ಮ್ಯಾಜಿಕ್ ಮಾಡ್ತಾ ಇರ್ತಾರೆ, ಕರೆಕ್ಟಾ? ನಮಗೆ ಇದು ಹೆಂಗಪ್ಪ ಅನ್ಸುತ್ತೆ, ಅದನ್ನ ಹೆಂಗ ಬುಡ ಹುಡ್ಕಕ್ಕೂ ಆಗೋದಿಲ್ಲ, ಅಷ್ಟು ಮ್ಯಾಜಿಕ್ ಮಾಡ್ತಾ ಇರ್ತಾರೆ. ಅದನ್ನ ಸಡನ್ ಆಗಿ ಮಾಡ್ತಾರಾ? ಇಲ್ಲ. ಆ ಮ್ಯಾಜಿಕ್ ನ ಮಾಡೋದಕ್ ಬೇಕಾಗಿರೋದು ಒಂದು ಎಜುಕೇಶನ್. ಆ ಎಜುಕೇಶನ್ ನ ತಗೊಳ್ತಾ ಅದನ್ನ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾ ಆಮೇಲೆ ಅವರು ಚಿಕ್ಕದನ್ನ ಟ್ರೈ ಮಾಡ್ತಾ ಆ ರಿಸಲ್ಟ್ ನ ನೋಡ್ತಾ ಆಮೇಲೆ ಅದು ಮ್ಯಾಜಿಕ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿವರೆಗೂ ಯಾವ್ದು ಮ್ಯಾಜಿಕ್ ಆಗೋದಿಲ್ಲ. ಅದೇ ರೀತಿ ಇವತ್ತಿನ ಒಂದು ಟಾಪಿಕ್ ಕೂಡ ಮ್ಯಾಜಿಕ್ ಅಂದ ತಕ್ಷಣ ಸಡನ್ ಆಗಿ ಆಗುತ್ತೆ ಅನ್ಕೋಬೇಡಿ. ಈ ಮ್ಯಾಜಿಕ್ ಆಗೋದಕ್ಕೂ ಕೂಡ ನಾನು ಕೆಲವು ಪ್ರಾಕ್ಟೀಸ್ ಮಾಡ್ಬೇಕು, ಕೆಲವೊಂದು ಫಸ್ಟ್ ತಿಳ್ಕೋಬೇಕು, ಆ ತಿಳ್ಕೊಂಡಿರೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ನನ್ನ ದಿನನಿತ್ಯ ಲೈಫ್ ಅಲ್ಲಿ ಇದನ್ನ ಒಂದು ಪಾರ್ಟ್ ಆಗಿ ಹಾಕ್ತಾ ಬರ್ಬೇಕು. ಆಗ ಮ್ಯಾಜಿಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಸೇಮ್ ಆಸ್ ಯೂಶುವಲ್ ನಾನು ಹೇಳ್ದಂಗೆ ಮ್ಯಾಜಿಕ್ ಮಾಡೋರು ಕೂಡ ಎಷ್ಟು ವರ್ಕೌಟ್ ಮಾಡಿರ್ತಾರೆ ಅಲ್ವಾ ಮ್ಯಾಜಿಕ್ ಆಗೋದಕ್ಕೆ. ಅದೇ ತರಾನೇ ಮನಿ ಮ್ಯಾಜಿಕ್ ಕೂಡ ನಮ್ ಲೈಫ್ ಅಲ್ಲಿ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಕೆಲವು ಪ್ರಾಕ್ಟೀಸ್ ಅಂಡ್ ಲರ್ನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಏನೇನು ಅಂತ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ತರ ಮ್ಯಾಜಿಕ್ ನನಗೆ ಹೆಂಗಾಯ್ತು, ಯಾವ ತರ ಆಗುತ್ತೆ ಅಂತ ನನ್ಗೆ ಎಷ್ಟು ಸಾಧ್ಯ ಅಷ್ಟು ನಾನು ಬಿಡಿಸಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಚೆಕ್ ಮಾಡ್ತಾ ಹೋಗಿ ಎಲ್ಲೆಲ್ಲಿ ಇದು ನಾನು ಹಿಂಗ್ ಮಾಡಿದೀನಿ, ನಾನು ಎಲ್ಲಿದ್ದೀನಿ, ಯಾಕೆ ಹಿಂಗೆ, ಇದು ನೀವೇ ಅನಲೈಸ್ ಮಾಡ್ತಾ ಬರ್ಬೋದು. ಓಕೆ, ಅಂಡ್ ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಸಬ್ ಕಾನ್ಶಿಯಸ್ ಗೆ ಲಿಂಕ್ ಆಗಿರುತ್ತೆ. ನೀವು ಆ ಒಂದು ಥಾಟ್ಸ್ ಅಲ್ಲೇ ಇದನ್ನ ನೋಡ್ಬೇಕಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಮೇಜರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದೀನಿ ಮನಿ ಮ್ಯಾಜಿಕ್ ಅನ್ನೋ ಒಂದು ಟಾಪಿಕ್ ಗೆ. ಸೊ ಈಗ ನನ್ನ ಕೆಲವು ಪ್ರಶ್ನೆಗಳು ನಿಮಗೆ ನೀವು ಹಾಕೊಳ್ಳಿ, ಆಯ್ತಾ? ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿರುವ ಒಬ್ಬ ವ್ಯಕ್ತಿ ಯಾರು? ನಮ್ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಬ್ಬ ಪರ್ಸನ್ ಯಾರು? ಇದನ್ನ ನನ್ನ ಪರ್ಸನ್ ಅಂತ ಹೇಳಿದ್ರೆ ನಿಮ್ಗೆ ನಾವು ಅಪ್ಪ ಅಮ್ಮ ಹಸ್ಬೆಂಡ್ ಹೇಳ್ತೀವಿ, ಕರೆಕ್ಟಾ? ಹೆಂಡತಿ ಮಕ್ಳು ಫ್ಯಾಮಿಲಿ ಅಂತ. ಹೌದು, ಅವರೆಲ್ಲ ವ್ಯಕ್ತಿಗಳೇ. ಆದ್ರೆ ನನಗೆ ಗೊತ್ತೇ ಇರಲ್ಲ ಇವ್ರನ್ನೂ ಕೂಡ ನಾನು ವ್ಯಕ್ತಿ ಅಂತ ನೋಡ್ಬೇಕು ಅಂತ. ಇವ್ರಿಗೂ ಕೂಡ ಜೀವ ಇದೆ ಅಂತ. ಅವ್ರು ಯಾರು ಅಂದ್ರೆ ಹಣ, ದುಡ್ಡು, ಐಶ್ವರ್ಯ, ಮನಿ. ನಾನು ಮನಿನ ಏನ್ ಅನ್ಕೊಂಡಿರ್ತೀನಿ, ನನಗೆ ಬೇಕಾಗಿರುವಂತ ವಸ್ತುಗಳನ್ನ ಕೊಂಡ್ಕೊಳಕ್ಕೆ ಬೇಕಾದಂತ ಇನ್ನೊಂದು ವಸ್ತು ಅಂತ ಅನ್ಕೊಂಡಿರ್ತೀನಿ, ಕರೆಕ್ಟ್? ಆದ್ರೆ ಮನಿಯನ್ನ ನಾನು ಅಂದ್ರೆ ದುಡ್ಡನ್ನ ನಾನು ಹೇಗೆ ಒಬ್ಬ ವ್ಯಕ್ತಿಯಾಗಿ ನೋಡ್ಬೇಕು, ಅವ್ರನ್ನ ನಾವು ಹೇಗೆ ಗೌರವಿಸ್ಬೇಕು, ಅವ್ರನ್ನೂ ಕೂಡ ನಾವು ಹೇಗೆ ಮಾತಾಡಿಸ್ಬೇಕು ಅನ್ನೋದು ನನಗೆ ಅರ್ಥ ಆಗಿದ್ದು ಮನಿ ಮ್ಯಾಜಿಕ್ ಅನ್ನೋ ಒಂದು ಟ್ರೈನಿಂಗ್ ಅಟೆಂಡ್ ಮಾಡಿದಾಗ. ಆಗ ಅರ್ಥ ಆಗಿರ್ಲಿಲ್ಲ. ಆಮೇಲೆ ಲಾಸ್ಟ್ ಎಕ್ಸಾಕ್ಟ್ಲಿ 2020 ನಿಜ ಹೇಳ್ಬೇಕು ಅಂದ್ರೆ 2020 ನನಗೆ ಮನಿ ಮ್ಯಾಜಿಕ್ ನ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದ್ರೆ ಹೇಗೆ ಮ್ಯಾಜಿಕ್ ಆಗಿಲ್ಲ, ಪ್ರಾಕ್ಟೀಸು ಮತ್ತೆ ಥಾಟ್ಸ್, ಸಬ್ ಕಾನ್ಶಿಯಸ್, ಮೇಜರ್ ಸಬ್ ಕಾನ್ಶಿಯಸ್, ಅದಾದ್ಮೇಲೆ ಇದ್ರ ಪ್ರಾಕ್ಟೀಸು ಅಂಡ್ ಸ್ವರ್ಗ ಸೃಷ್ಟಿ, ಇವೆಲ್ಲ ಮಿಕ್ಸ್ ಆಗಿರೋದಕ್ಕೆ ಇಷ್ಟು ಪ್ರಾಕ್ಟೀಸ್ ಗಳು ನಡೆದಿದ್ದಕ್ಕೇನೆ ಡೆಫಿನೆಟ್ಲಿ ನನ್ನ ಲೈಫ್ ಅಲ್ಲಿ ಆ ತರ ಮ್ಯಾಜಿಕ್ ಆಯ್ತು. ಸೊ ಅದೇನು ಅಂತ ನಾನು ಹೇಳ್ತೀನಿ. ಸೊ ಹಣ, ದುಡ್ಡು, ಐಶ್ವರ್ಯ ಅನ್ನೋದು ಕೂಡ ಒಬ್ರು ವ್ಯಕ್ತಿ ಅಂತ ನಾವು ನೋಡ್ಬೇಕು. ಅಂಡ್ ಇವಾಗ ನನ್ನ ಪ್ರಶ್ನೆ, ಯಾರಿಗೆ ಹಣ ಬೇಡ? ಯಾರಿಗ್ ಬೇಡ ನೀವು ಹೇಳಿ, ನನಗೆ ಬೇಡ ಅಂತ ಹೇಳ್ಬಿಡಿ, ಹಣ ಬೇಡ ಅನ್ನೋರು.
ಸಾಧ್ಯನೇ ಇಲ್ಲ ಅಲ್ಲ, ಬಟ್ ಡೆಫಿನೆಟ್ಲಿ ನಾನು ಈ ಕೆಲಸ ಮಾಡಿದೀನಿ. ನಾವ್ ಏನ್ ಅನ್ಕೊಂಡ್ಬಿಟ್ಟಿರ್ತೀವಿ, ನನ್ ಪ್ರಕಾರ ಹೇಳ್ತೀನಿ, ನನಗೆ ಗೊತ್ತಿಲ್ಲ ನೀವ್ ಹೇಗೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಹೇಗೆ ಅಂದ್ರೆ, ನಾನು ಹಣ ಬೇಕು ಅಥವಾ ನನಗೆ ದುಡ್ಡು ಬೇಕು, ನಾನು ದುಡ್ಡು ಮಾಡ್ತೀನಿ, ಈ ತರ ಎಲ್ಲ ಅಂದ್ರೆ ಏನಪ್ಪಾ ಇವಳಿಗೆ ಹಣ ಅಂದ್ರೆ ಎಷ್ಟೊಂದು ಇಷ್ಟ ಇದೆ, ಇವಳು ದುಡ್ಡು ಅಂತ ಅಂತಿರ್ತಾಳೆ, ಈ ತರ ಎಲ್ಲ ಜನ ಆಡ್ಕೊಂಡ್ಬಿಡ್ತಾರೆ. ಅಥವಾ ಹಣ ಮಾಡೋದು ಒಳ್ಳೆತನ ಅಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಂದ್ರೆ ಹಣ ಮಾಡೋರೆಲ್ಲಾರು ಬರೀ ದುಡ್ಡಿನಿಂದ ಹೋಗ್ತಾರೆ. ಸೊ ಹಾಗಾಗಿ ನಾನು ಆತರ ಅನ್ಸ್ಕೊಂಡ್ಬಿಡ್ತೀನಿ ಜನರ ಹತ್ರ, ನಾನು ಒಳ್ಳೆಯವಳಾಗ್ಬೇಕು ಅಂತ ಹೇಳಿ ಹಣನ ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ನೀವು ಚೆಕ್ ಮಾಡಿ ಯಾರ್ಯಾರು ಹಂಗೆ ಹೇಳ್ತಾ ಇದ್ದೀರಾ ಅಂತ. ಅಂದ್ರೆ ನನಗೆ ಹಣದ ಅವಶ್ಯಕತೆ ಇಲ್ಲ, ಫಸ್ಟ್ ನನಗಿದ್ದು, ನನಗೆ ಹಣ ಬೇಡ, ಈ ತರ ಹಣನ ಬೇಡ ಅಂತ ಯಾರು ಹೇಳ್ತಿದ್ದೀರಾ ನೋಡಿ. ಆದ್ರೆ ಇನ್ನರ್ಲಿ ಯಾರಿಗೂ ಬೇಡ ಅಂತ ಇರಲ್ಲ. ಕರೆಕ್ಟಾ? ಈಗ ನಾನು ಕೇಳ್ದೆ ಯಾರಿಗೆ ಹಣ ಬೇಡ ಅಂತ, ಯಾರು ಬೇಡ ಅಂತ ಹೇಳಲ್ಲ. ಆದ್ರೆ ನನಗೆ ಗೊತ್ತಿಲ್ಲದೆ ನಾನು ಬಳಸ್ತಾ ಇರ್ತೀನಿ ಬೇಡ ಅನ್ನೋ ಪದಾನ. ಬಳಸ್ತಾ ಇದ್ರೆ ಒಂದ್ಸಲ ಯೋಚನೆ ಮಾಡಿ ಎಲ್ಲೆಲ್ಲಿ ಬಳಸ್ತಾ ಇದ್ದೀರಾ ಅಂತ. ಅದನ್ನ ದೀಪಕ್ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಯಾಕೆ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಹಣ ಬಂದ್ರು ಕೂಡ ಕೈಯಲ್ಲಿ ಉಳಿಯಲ್ಲ ಅಂತ ಹೇಳ್ತಾರೆ. ತುಂಬಾ ಜನ ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಮನೆಗೆ ವಾಸ್ತುಗಳನ್ನ ಮಾಡಿಸ್ತಾರೆ, ಆಮೇಲೆ ಪೂಜೆಗಳನ್ನ ಮಾಡ್ತಾರೆ, ಏನೇನೇನೋ ಮಾಡ್ತಾರೆ. ಬಟ್ ಸ್ಟಿಲ್ ಯಾಕೋ ಹಣ ಹಿಂಗ್ ಬಂದಿದ್ ಹಿಂಗ್ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟೇ ದುಡಿದ್ರು ಕೈಗತ್ತಾ ಇಲ್ಲ ಅಂತ ಹೇಳ್ತಾರೆ. ಇದು ಯಾಕೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅದು ಯಾಕೆ ಅನ್ನೋದು ಈ ಸೆಷನ್ ಮುಗಿಯೋಷ್ಟರಲ್ಲಿ ನಮಗೆ ಗೊತ್ತಾಗುತ್ತೆ. ನೀವು ಅಂದ್ರೆ ನಾನು ಹೇಗಿರ್ಬೇಕು, ನನ್ನ ಆಲೋಚನೆ ಹೇಗಿರ್ಬೇಕು, ನನ್ನ ಸಬ್ ಕಾನ್ಶಿಯಸ್ ನಾನು ಯಾವ ರೀತಿ ಫೀಡ್ ಮಾಡ್ಬೇಕು ಅನ್ನೋದು ಈ ಒಂದು ಸ್ಪೆಷಲಿ ವೆಲ್ತ್ ಅನ್ನೋ ಮ್ಯಾಟರ್. ಯಾಕೆ ಇದನ್ನ ಈ ಒಂದು ಟಾಪಿಕ್ ನ ನಿಮ್ಗೆ ಬೇಸಿಕ್ ಕೋರ್ಸ್ ಅಲ್ಲಿ ಕೊಡ್ತಾ ಇರೋದು ಅಂದ್ರೆ, ಬಂದಂತ ಹೊಸಬ್ರಿಗೆ ಇದು ಅರ್ಥ ಆಗ್ಬೇಕು. ಲೈಕ್ ಇದು ಅರ್ಥ ಆದ್ರೇನೆ ನಮ್ಮ ಬಿಸ್ನೆಸ್ ನ ನಾವು ನೆಕ್ಸ್ಟ್ ಲೆವೆಲ್ ತಗೊಂಡೋಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾವು ತಿಳ್ಕೋಬೇಕು. ಸೊ ಯಾಕೆ ಎಷ್ಟೇ ಕಷ್ಟಪಟ್ಟರು ಹಣ ಬರ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅಂಡ್ ಹಣ ನಮ್ ಕೈಯಲ್ಲಿ ಹೆಚ್ಚಾಗಿ ಇರ್ಬೇಕು ಅಂತ ಅಂದ್ರೆ ನಾನ್ ಮಾಡ್ಬೇಕಾಗಿರೋ ಕೆಲಸ ಏನು? ಎಷ್ಟು ಜನಕ್ಕೆ ಆಸೆ ಇದೆ ಹಣ? ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ದುಡಿತಾ ಇರ್ತಾರೆ, ತುಂಬಾ ದುಡಿತಾ ಇರ್ತಾರೆ, ಬಟ್ ಅದು ಎಲ್ಲೂ ಸೇವ್ ಆಗ್ತಾ ಇರಲ್ಲ. ಮೊದಲನೇದು. ಎರಡನೇದು, ಸೇವಿಂಗ್ಸ್ ಆಗ್ತಾ ಇದ್ರು ಕೂಡ ಅದೆಲ್ಲೂ ಯೂಸ್ ಆಗ್ತಾ ಇರಲ್ಲ. ಅದು ಯೂಸಿಗೆ ಅದು ಎಕ್ಸಾಕ್ಟ್ಲಿ ಬೇಕಾಗಿರೋ ಟೈಮ್ ಅಲ್ಲಿ ಸಿಗ್ತಾ ಇರಲ್ಲ. ಈ ರೀತಿ ಏನೇನೋ ನಾವು ಫೇಸ್ ಮಾಡ್ತಾ ಇರ್ತೀವಿ. ಆಮೇಲೆ ಸಮಟೈಮ್ಸ್ ಏನಾಗುತ್ತೆ, ತುಂಬಾ ಹಣ ಇರುತ್ತೆ, ಅದು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ಬಿಡುತ್ತೆ. ಈ ತರದೆಲ್ಲ ಆಗ್ತಾ ಇರುತ್ತೆ. ಯಾಕೆ ಈ ತರ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲ್ಲ. ನನಗೆ ಆಗಿರ್ಬೋದು, ನನ್ನ ಮನೆಯಲ್ಲಾಗಿರ್ಬೋದು, ನಾವ್ ಇದನ್ನ ಅಬ್ಸರ್ವ್ ಮಾಡ್ಬೋದು. ಯಾರ್ಯಾರ ಮನೇಲಿ ಈ ತರ ಪ್ರಾಬ್ಲಮ್ ಇದೆ. ಹಣ ಬರ್ತಾ ಇರೋದಲ್ಲ ಇಂಪಾರ್ಟೆಂಟ್, ಹಣ ನಮ್ಮ ಹತ್ರ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೆಕ್ ಮಾಡೋಣ ಏನೇನಾಗಿರ್ಬೋದು, ಯಾಕೆ ಹಿಂಗಾಗಿರ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಇದೆಲ್ಲ ತಿಳ್ಕೊಳ್ಳುವಂತ ಒಂದು ಮೇಜರ್ ಟ್ರೈನಿಂಗ್ ಅಂತ ಹೇಳ್ಬೋದು. ಸೊ ಅದ್ ಯಾವ್ದು ಅಂತ ಅಂದ್ರೆ ಒಂದು ಮ್ಯಾಜಿಕಲ್ ಟ್ರೈನಿಂಗ್, ಮನಿ ಮ್ಯಾಜಿಕ್. ಸೊ ಮನಿಯನ್ನ ಮ್ಯಾಜಿಕ್ ಮಾಡ್ಕೊಳ್ಳೋದು ಹೇಗೆ? ಮ್ಯಾಜಿಕ್ ಅಂದ್ರೆ ಏನು? ಸಡನ್ ಆಗಿ ಆಗೋದಲ್ವಾ? ಆದ್ರೆ ಸಡನ್ ಆಗಿ ಆಗಲ್ಲ ಅಂತ ನಾನು ಆಗ್ಲೇ ಹೇಳಿದೀನಿ. ಮ್ಯಾಜಿಕ್ ಮಾಡೋದಕ್ಕೆ ಬೇಕಾಗಿರುವಂತ ತಯಾರಿನ ನಾನು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ಲರ್ನ್ ಮಾಡ್ಬೇಕು. ಅದು ಏನು ಅಂತ ನಾವಿವತ್ತು ನೋಡ್ತಾ ಹೋಗೋಣ. ಉದಾಹರಣೆ, ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡೋದ್ರ ಮೂಲಕ ಈ ಸೆಷನ್ ನಾನು ನಿಮ್ಗೆ ನೆಕ್ಸ್ಟ್ ಲೆವೆಲ್ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ಉದಾಹರಣೆ ಅಂತ ಅಂದ್ರೆ, ಈಗ ಸ್ನೇಹಿತರು, ಸಂಬಂಧಿಕರು, ಫ್ರೆಂಡ್ಸ್, ರಿಲೇಟಿವ್ಸ್ ಇರ್ತಾರೆ. ಕರೆಕ್ಟಾ? ಈಗ ನನ್ನ ಫ್ರೆಂಡ್, ನಾನು ಒಂದಿಬ್ರು ಫ್ರೆಂಡ್ಸ್ ಇರ್ತಾರೆ ಅಥವಾ ಒಂದಿಬ್ರು ರಿಲೇಶನ್ಶಿಪ್ ಯಾರಾದ್ರೂ ಓಕೆ, ನಾನು ಏನ್ ಮಾಡ್ತೀನಿ, ಇಬ್ಬರು ನಮ್ಮ ಮನೆಗೆ ಊಟಕ್ಕೆ ಕರಿತೀನಿ ಅಂತ ಅನ್ಕೊಳ್ಳಿ. ಅಥವಾ ಇಬ್ಬರು ನಾನು ನಮ್ಮ ಮನೆಗೆ ಇನ್ವೈಟ್ ಮಾಡಿರ್ತೀನಿ. ಒಬ್ರು ಬಂದಿರ್ತಾರೆ, ಇನ್ನೂ ಒಬ್ರು ಬಂದಿರಲ್ಲ. ಎಕ್ಸಾಂಪಲ್, ಇನ್ನೊಬ್ರು ಬಂದಿರಲ್ಲ, ಒಬ್ರು ಬಂದಿರ್ತಾರೆ. ಆ ಒಬ್ರನ್ನ ನಾನು ಏನ್ ಮಾಡ್ತೀನಿ, ಕರ್ಕೊಂಡ್ ಬರ್ತೀನಿ ಮನೆ ಕರ್ಕೊಂಡ್ ಬಂದ್ಬಿಟ್ಟು ನಾನು ಅವರಿಗೆ ಲೈಕ್ ಸರಿಯಾಗಿ ಟ್ರೀಟ್ ಮಾಡದೆ ಇರೋದು, ಅವ್ರನ್ನ ಬೈಯೋದು, ಅವ್ರದ್ದು ಹಳೆಯದೆಲ್ಲ ಮಾತಾಡೋದು, ಅವರಿಂದ ನಮಗಾಗಿರೋ ಪೇನ್ ನ ಹೇಳುವಂತದ್ದು, ಪದೇ ನೆನ್ಪು ಮಾಡ್ಕೊಳ್ಳೋದು, ಪಾಸ್ಟ್ ನ ನೆನ್ಸ್ಕೊಂಡು ಅವರಿಗೆ ನಾವು ಅದನ್ನ ನೆನಪು ಮಾಡುವಂತದ್ದು, ಇದೆಲ್ಲ ಮಾಡ್ತಾ ಇರ್ತೀನಿ. ಆಗ ಯಾರಿಗೆ ಆಗಿರ್ಬೋದು, ನೀವೇ ಆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ, ಆ ಫ್ರೆಂಡ್ ಜಾಗದಲ್ಲಿ ನೀವ್ ನಿಂತ್ಕೊಂಡು ಯೋಚನೆ ಮಾಡಿ. ನಮಗೆ ಯಾರಾದ್ರೂ ಆತರ ಅವಮಾನ ಮಾಡ್ತಾ ಇದ್ರೆ, ಆತರ ಪದೇ ನಮ್ಮ ಮೇಲೆ ಅನುಮಾನ ಪಡೋದು, ಈ ತರ ಎಲ್ಲ ಮಾಡ್ತಾ ಇದ್ರೆ ನಮ್ಗೆ ಅವ್ರ ಜೊತೆ ಇರ್ಬೇಕು ಅನ್ಸುತ್ತಾ? ಕಷ್ಟ ಆಗತ್ತಲ್ವಾ? ಬೇಡ, ನನಗೆ ಯಾಕೆ ಬೇಕಪ್ಪ ಇವ್ರ ಜೊತೆ ಅಂತ ಅನ್ಸುತ್ತೆ ಅಲ್ವಾ? ಅದೇ ತರನೇ ಬೇರೆ ವ್ಯಕ್ತಿಗೂ ಆಗ್ತಾ ಇರುತ್ತೆ. ಸೊ ಈಗ ನಾವು ನೋಡೋಣ, ಮನಿಯನ್ನ ಕೂಡ ಅಂದ್ರೆ ದುಡ್ಡನ್ನ ಕೂಡ, ನಾನಿಲ್ಲಿ ಹಣ ಕೂಡ ಒಬ್ರು ವ್ಯಕ್ತಿ ಅಂತ ತಗೊಳ್ಳೋಣ. ನನ್ ಸ್ನೇಹಿತರು, ಇವತ್ತು ಹಣನ ನನ್ನ ಸ್ನೇಹಿತ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಆದ್ರೆ ಆ ಸ್ನೇಹಿತನ್ನ ನಾನ್ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೀನಿ? ಯಾಕೆ ನನ್ನ ಸ್ನೇಹಿತ ನನ್ನ ಜೊತೆ ಇರಕ್ಕೆ ಇಷ್ಟ ಪಡ್ತಾ ಇಲ್ಲ? ಯಾಕೆ ನನ್ನ ಸ್ನೇಹಿತ ನನ್ನ ಜೊತೆ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಂತಾ ಇಲ್ಲ? ಯಾಕೆ ಅವ್ನು ಯಾವಾಗ್ಲೂ ನನ್ನಿಂದ ದೂರ ಹೋಗಕ್ ಟ್ರೈ ಮಾಡ್ತಾನೆ ಅಂತ ನಾವಿವಾಗ ನೋಡ್ಬೇಕಾಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಚೆಕ್ ಮಾಡ್ಕೊಬೇಕಾಗಿದೆ. ಓಕೆ, ಸೊ ಈಗ ನಾವು ನೋಡೋಣ, ನಮ್ಮ ಒಂದು ಫ್ರೆಂಡ್ಸ್ ಅಂತ ಬಂದಾಗ ನಾವ್ ಯಾವ ರೀತಿ ಇದ್ರೆ ನನ್ನ ಫ್ರೆಂಡ್ ನನ್ನ ಜೊತೆ ಇರ್ತಾನೆ ಅಂತ. ನಿಮ್ಗೆ ಇಷ್ಟಲ್ಲಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಒಬ್ಬ ಫ್ರೆಂಡಿಗೆ ಅವಮಾನ ಮಾಡ್ತಿದ್ರೆ ಹೇಗೆ ಅವ್ನು ದೂರ ಹೋಗ್ತಾನೆ, ಹಾಗೆ ದುಡ್ಡು ಕೂಡ ನನ್ನ ಸ್ನೇಹಿತ. ಈಗ ನನ್ನ ಸ್ನೇಹಿತನ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ನೋಡೋಣ. ಆಮೇಲೆ ಹೇಗೆ ಇಟ್ಕೋಬೇಕು ನೋಡೋಣ. ಫಸ್ಟ್ ಹೇಗೆ ಇಟ್ಕೊಂಡಿದೀನಿ ಅಂತ ನೋಡೋಣ. ನನಗೆ ಇದು ಗೊತ್ತಿರ್ಲಿಲ್ಲ, ಡೆಫಿನೆಟ್ಲಿ ನನಗೆ ಸಬ್ ಕಾನ್ಶಿಯಸ್ ಮೈಂಡ್ ಅರ್ಥ ಆದ್ಮೇಲೆ ಗೊತ್ತಾಗಿದ್ದು, ಓ ಹಿಂಗೂ ಇರುತ್ತೆ ಅಂತ ಈ ಟ್ರೈನಿಂಗ್ ನನಗೆ ಅರ್ಥ ಆಗಿದ್ದು. ಸೊ ಮೇಜರ್ ಆಗಿ ನಾನು ಇವಾಗ ನೋಡೋಣ, ನಾರ್ಮಲಿ ಮನಿ ಅಂದ್ರೆ ಈವಿಲ್, ಅಂದ್ರೆ ಅದೊಂದು ದುಷ್ಟ, ಅಥವಾ ನಾವು ಇದಕ್ಕೆ ಫೀಲಿಂಗ್ಸ್ ನಾನು ಹೇಳ್ತಾ ಹೋಗ್ತೀನಿ. ಯಾರಿಗೂ ಈ ಫೀಲಿಂಗ್ ಇರಲ್ಲ, ಹೇಳ್ಬೇಕು ಬೇಕೇ ಬೇಕು ಅಂತ ಇರಲ್ಲ, ಹೇಳಲೇಬೇಕು ಅಂತ. ಆದ್ರೆ ನಮಗೆ ಗೊತ್ತಿಲ್ಲದೆ ನಾವು ಇದನ್ನ ಫೀಲ್ ಮಾಡ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಸೊ ಅದೇನು ಅಂತ ನಾವು ನೋಡೋಣ. ನೆಗೆಟಿವ್ ಥಿಂಕಿಂಗ್ ಅಬೌಟ್ ಮನಿ, ಆಯ್ತಾ? ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀವಿ ನಾವು ಪದಗಳಲ್ಲಿ ಬಳಸೋದನ್ನ. ನಾನು ಇದನ್ನ ಮುಂಚೆ ಸುಮ್ಮನೆ ಹೇಳ್ತಾ ಇದ್ದೆ, ಹಿಂಗಿಂಗೆ ಅಂತ ಎಕ್ಸಾಂಪಲ್ ಹೇಳ್ತಿದ್ದೆ, ಬಟ್ ಇವತ್ತು ಅಲ್ಲೇ ಹಾಕಿದೀನಿ ಏನೇನಿರುತ್ತೆ ಅಂತ. ನಿಮ್ಗೆ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ನೀವು ಚೆಕ್ ಮಾಡ್ಬೋದು. ಕೆಲವೊಂದು ಎಕ್ಸಾಂಪಲ್ಸ್ ನಾನು ಹಾಕಿದೀನಿ. ಸೊ ಏನ್ ಹೇಳ್ತೀವಿ, ಏನೇನ್ ಮಾತಾಡಿದೀವಿ ನಾವು ಪಾಸ್ಟ್ ಅಲ್ಲಿ, ಅಥವಾ ಇವತ್ತೇನ್ ಮಾತಾಡ್ತಾ ಇದೀವಿ ನೋಡಿ.
ದುಡ್ಡಿದ್ರೆ ಅಷ್ಟೇ ಮರ್ಯಾದೆ. ಸೊ ನಾರ್ಮಲಿ ದುಡ್ಡಿದ್ರೆ ಅಷ್ಟೇ ಮರ್ಯಾದೆ ಬಿಡು, ದುಡ್ಡಿಲ್ಲ ಅಂದ್ರೆ ನಮಗೆ ಮರ್ಯಾದೆನೆ ಸಿಗಲ್ಲ, ಹಂಗೆ ಹಿಂಗೆ ಅಂತ ನಾ ಬೈತಾ ಇರ್ತೀನಿ. ಈಗ ದುಡ್ಡು ನನ್ನ ಫ್ರೆಂಡ್, ಈಗ ನಾನ್ ದುಡ್ಡಿಗೆ ನಾನ್ ಏನ್ ಮಾಡ್ದಂಗಾಯ್ತು, ಬಿಡು ನೀನಿದ್ರೆ ಮಾತ್ರ ಹಂಗೆ ಹಿಂಗೆ ಅಂತ ನಾನು ಅವ್ರಿಗೆ ಬೈದಾಗ, ಹಣಕ್ ಬೈದಾಗ, ಹೇಗೆ ನನ್ನ ಸ್ನೇಹಿತನ್ ಬೈದಾಗ ಅವ್ರ ನನ್ನ ಜೊತೆಲಿ ಇರ್ಬೇಕು ಅನ್ಸುತ್ತಾ? ಇಲ್ಲ. ಸೊ ಈ ತರ ನಾನು ಮಾತಾಡ್ತಾ ಇರ್ತೀನಿ, ದುಡ್ಡಿದ್ರೆ ಅಷ್ಟೇ ಮರ್ಯಾದೆ ಅಂತ. ಇದು ಕೂಡ ನೆಗೆಟಿವ್ ಟಾಕ್, ಅಂದ್ರೆ ನೆಗೆಟಿವ್ ಪದಗಳನ್ನ ಬಳಸ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಾಗಿರ್ಲಿಲ್ಲ. ನೆಕ್ಸ್ಟ್, ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲ ಹೇಳ್ತೀವಿ, ಕರೆಕ್ಟಾ? ದುಡ್ಡಿಲ್ಲ ಅಂದ್ರೆ ಯಾವನು ಬರಲ್ಲ, ದುಡ್ಡಿದ್ರೇನೆ ಎಲ್ಲಾರು ಬರೋದು, ಹಾಗೆ ಈ ತರ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ. ಇದೆಲ್ಲ ಕೂಡ ಹಣಕ್ಕೆ ನಾವು ಮಾಡ್ತಾ ಇರುವಂತ ಅವಮಾನ. ಅಂದ್ರೆ ಹಣ ಅನ್ನೋ ನನ್ನ ಸ್ನೇಹಿತನಿಗೆ ನಾನ್ ಮಾಡ್ತಾ ಇರೋ ಅವಮಾನ. ನೀನಿದ್ರೆ ಬರ್ತಾರ ಬಿಡು, ಹಾಗೆ ಅಂದ್ರೆ ಅವರಿಗೆ ಪದೇ ಪದೇ ಚುಚ್ಚಿ ಮಾತಾಡಿದಾಗ ನಮ್ ಜೊತೆ ಇರಕ್ಕಾಗಲ್ವಲ್ಲ, ಹಂಗೆ ನಾವು ಹಣಕ್ಕೆ ನಮ್ಗೆ ಗೊತ್ತಿಲ್ಲ ನಾವು ಮಾತಾಡ್ತಾ ಇರ್ತೀವಿ. ನೆಕ್ಸ್ಟ್, ದುಡ್ಡಿದ್ರೆ ಮಾತ್ರ ಫ್ರೆಂಡ್ಸ್ ರಿಲೇಷನ್ಸ್ ಬರ್ತಾರೆ, ಇಲ್ಲ ಅಂದ್ರೆ ಯಾರು ಮೂಸ್ ನೋಡಲ್ಲ ಅಂತ ಹೇಳ್ತೀವಿ. ಆಮೇಲೆ ನಮಗೆ ಏನು ನಮ್ಮನ್ನ ತಿರುಗು ನೋಡಲ್ಲ ಅಂತ ಹೇಳ್ತೀವಿ. ನಾನು ಮುಂಚೆ ನನಗೆ ಯಾರು ಇಷ್ಟು ಮರ್ಯಾದೆ ಕೊಡ್ತಿರ್ಲಿಲ್ಲ, ನನಗೆ ಇವಾಗ ದುಡ್ಡು ಬಂದ್ಮೇಲೆ ಹೆಂಗ್ ಮರ್ಯಾದೆ ಕೊಡ್ತಿದ್ದಾರೆ ಗೊತ್ತಾ ಜನ. ಮುಂಚೆ ರಿಲೇಷನ್ಸ್ ನನ್ ಹಿಂಗ್ ನೋಡ್ತಾ ಇರ್ಲಿಲ್ಲ, ಇವತ್ತು ನನ್ ಹೆಂಗ್ ನೋಡ್ತಿದ್ದಾರೆ ಗೊತ್ತಾ. ಸೊ ದುಡ್ಡಿದ್ರೇನೆ ದುನಿಯಾ, ಇದೆಲ್ಲ ಬಳಸ್ತಾ ಇರ್ತೀವಿ, ಕರೆಕ್ಟಾ? ನಾನು ಆಮೇಲೆ ಹೇಳ್ತೀನಿ ಪಾಸಿಟಿವ್ ಥಾಟ್ಸ್ ಅಲ್ಲಿ ಯಾಕೆ ಆತರ ಆಗುತ್ತೆ ಅಂತ. ಅದು ಹಣ ಬಂದ ತಕ್ಷಣ ಅವರು ನನ್ನನ್ನ ಪ್ರೀತಿಸ್ತಾ ಇರಲ್ಲ. ನನಗೆ ಹಣ ಬಂದ ತಕ್ಷಣ ಅವರು ನನ್ನನ್ನ ಪ್ರೀತಿಸ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಲ್ಲ, ಅದಕ್ಕೆ ಅವ್ರು ಪ್ರೀತಿಸ್ತಾ ಇರ್ತಾರೆ. ಅಂದ್ರೆ ಇದನ್ನ ನೀವು ಸಬ್ ಕಾನ್ಶಿಯಸ್ ಗೆ ಲಿಂಕ್ ಮಾಡ್ಕೋಬೇಕು. ಹಣ ಬಂದ ತಕ್ಷಣ ನೋಡ್ದ ಅವ್ರ ಮರ್ಯಾದೆ ನಾವ್ ಹೆಂಗ್ ಕೊಡ್ತಾರೆ ಇವಾಗ ಅಂತ ಅಲ್ಲ. ಹಣ ಬಂದ್ರೆ ಅವ್ರು ನನಗೆ ಮರ್ಯಾದೆ ಕೊಡ್ತಾರೆ ಅಂತ ನನ್ ಮೈಂಡ್ ಅಲ್ಲಿ ನಾನು ಸ್ಟೋರ್ ಮಾಡಿದ್ದಕ್ಕೆ ಅವ್ರು ಆತರ ಮಾಡ್ತಾ ಇದ್ದಾರೆ. ನನಗೆ ಹಣ ಬಂದಾಗ ಮರ್ಯಾದೆ ಕೊಡ್ತಾ ಇದ್ದಾರೆ. ನಾನು ಅದ್ರ ಬದಲು ಯಾವಾಗ್ಲೂ ಎಲ್ರು ನನ್ ರೆಸ್ಪೆಕ್ಟ್ ಮಾಡ್ತಾರೆ, ನಾನ್ ಎಲ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ನಾನ್ ಎಲ್ರು ಪ್ರೀತಿಸ್ತೀನಿ, ಎಲ್ರು ನನ್ನ ಪ್ರೀತಿಸ್ತಾರೆ ಅನ್ಕೊಂಡ್ರೆ ನನ್ನ ಹತ್ರ ಏನ್ ಇರ್ಲಿ ಏನ್ ಇಲ್ದೇ ಇರ್ಲಿ ಅದು ನಡೀತಾ ಇರುತ್ತೆ. ಬಟ್ ನನಗೇನಾಗುತ್ತೆ, ನನ್ನ ಥಾಟ್ ಅಲ್ಲ, ನೀವು ಸಬ್ ಕಾನ್ಶಿಯಸ್ ಅಲ್ಲಿ ನೋಡಿದೀರಾ, ದೇವ್ರ ಮೇಲಿರುವಂತದ್ದು, ಅಂದ್ರೆ ದೇವ್ರು ನಮಗೆ ವರ್ಕ್ ಮಾಡುತ್ತೋ ಇಲ್ಲೋ, ದೇವ್ರ ಮೇಲಿರೋ ನಂಬಿಕೆ ವರ್ಕ್ ಆಗುತ್ತೆ ಅಂತ ಸಬ್ ಕಾನ್ಶಿಯಸ್ ಅಲ್ಲಿ ಇದೆ, ಕರೆಕ್ಟಾ? ಹಾಗೆ ನಾನು ಏನನ್ನ ನಂಬ್ತೀನಿ ಮೈಂಡ್ ಅಲ್ಲಿ ಅದು ವರ್ಕ್ ಆಗ್ತಾ ಇರುತ್ತೆ. ಜನಗಳ ಬಗ್ಗೆ ನಾವ್ ಹಂಗ ಅನ್ಕೊಂಡಿದೀವಿ, ಏನು ದುಡ್ಡಿದ್ರೆ ಮರ್ಯಾದೆ, ದುಡ್ಡಿದ್ರೆ ಎಲ್ಲ ಬರ್ತಾರೆ, ದುಡ್ಡಿದ್ರೆ ಫ್ರೆಂಡ್ಸ್ ರಿಲೇಷನ್ಸ್, ಇದೆಲ್ಲ ನನ್ನ ಥಾಟ್. ನಾನು ಇಲ್ಲಿ ಟ್ಯೂನ್ ಆಗ್ಬೇಕಾಗಿದೆ. ನೆಗೆಟಿವ್ ಇವೆಲ್ಲ ಪದಗಳು ದುಡ್ಡಿಗೆ ನಾನು ಮಾಡ್ತಾ ಇರುವಂತ ಅವಮಾನ. ಸೊ ದುಡ್ಡು ಮಾಡಿ ತೋರಿಸ್ತೀನಿ ಅಂತ ಕೆಲವರು ಹೇಳ್ತಾರೆ, ದುಡ್ಡು ಮಾಡಿ ತೋರಿಸ್ತೀನಿ ನೋಡು ನಾನು, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಲೈಕ್ ನಾನ್ ತುಂಬಾ ಜನ ಕೇಳಿದೀನಿ, ಏನ್ ಗೊತ್ತಾ, ಈ ಹಸ್ಬೆಂಡ್ ಗಳು ಮಾತಾಡ್ತಾ ಇರ್ತಾರೆ, ಲೈಕ್ ನಿನಗೆ ದುಡ್ಡನ್ನು ತೋರಿಸ್ಬಿಟ್ರೆ ಅವಾಗ ನೀನೆಲ್ಲ ಸೈಲೆಂಟ್ ಆಗಿ ಇದ್ಬಿಡ್ತೀಯಾ, ನಿನಗೆ ಕೊಡ್ತೀನಿ ನೋಡು, ಲೈಕ್ ನಿನ್ಗೆ ಎಷ್ಟು ಬೇಕಷ್ಟು ಬಿಸಾಕ್ತೀನಿ ನೋಡು, ಇದೆಲ್ಲ ಮಾತಾಡ್ತಾ ಇರ್ತಾರೆ. ಅದು ದುಡ್ಡಿಗೆ ನಾನ್ ಮಾಡೋ ಅವಮಾನ. ಅಂದ್ರೆ ನನ್ನ ಸ್ನೇಹಿತನ ನಾನು ಪದೇ ಪದೇ ಅವಮಾನ ಮಾಡ್ತಾ ಇರ್ತೀನಿ, ನಿನಗೆ ತೋರಿಸ್ತೀನಿ ನೋಡು ಅನ್ನೋ ತರ. ಸೊ ಈ ರೀತಿ ನಾನು ಹಣ ಅನ್ನೋ ನನ್ನ ಸ್ನೇಹಿತನಿಗೆ ಅವಮಾನ ಮಾಡ್ತಾ ಇರ್ತೀನಿ. ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ನೋಡ್ಬೋದು, ಅದನ್ನ ದುಡ್ಡನ್ನ ಇಟ್ಕೊಂಡು ಯಾವಾಗ್ಲೂ ನೆಗೆಟಿವ್ ಫೀಲಿಂಗ್ಸ್ ನ ಆಡ್ ಮಾಡೋದು. ಅಗೇನ್ ಸಬ್ ಕಾನ್ಶಿಯಸ್ ಜೊತೆಗೆ ನೀವು ಇದನ್ನ ನೋಡ್ಬೇಕಾಗಿದೆ. ಸೊ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇದನ್ನ ನಾನು ಮುಂಚೆ ತುಂಬಾ ಹೇಳ್ತಾ ಇದ್ದೆ, ದುಡ್ಡು ಯಾರಾದ್ರೂ ಸಂಪಾದನೆ ಮಾಡ್ಬೋದು, ಸಂಬಂಧ ಇಂಪಾರ್ಟೆಂಟ್. ದುಡ್ಡು ಯಾರಾದ್ರೂ ಸಂಪಾದನೆ ಮಾಡ್ಬೋದು, ನೆಮ್ಮದಿ ಆಗಿರೋದು ಇಂಪಾರ್ಟೆಂಟ್ ಅಂತ ಮಾತಾಡ್ತಿದ್ದೆ. ಕರೆಕ್ಟ್, ನೆಮ್ಮದಿ ಆಗಿರೋದು ಇಂಪಾರ್ಟೆಂಟ್, ಆದ್ರೆ ದುಡ್ಡಿಗೆ ಅವಮಾನ ಮಾಡ್ಬೇಕು ನಾನು. ದುಡ್ಡು ಮಾಡೋಣ, ಓಕೆ, ಈಗ ನಾನು ನೆಮ್ಮದಿ ಆಗಿರೋದು ಇಂಪಾರ್ಟೆಂಟ್, ದುಡ್ಡು ಬೇಕು ನನಗೆ ಅಂತ ಅನ್ನೋದೇ ಬೇರೆ. ಆದ್ರೆ ನನ್ ಕೈಲಿ ಆಗದೆ ಇದ್ದಾಗ, ಇದು ತುಂಬಾ ಸಲ ಏನಾಗುತ್ತೆ, ನನ್ ಕೈಲಿ ಆಗದೆ ಇದ್ದಾಗ ನಾನು ಏನ್ ಮಾಡ್ತೀನಿ, ಶೋ ಆಫ್, ಅಂದ್ರೆ ಲೈಕ್ ಬೇರೆಯವ್ರ ಮುಂದೆ ನನ್ ಮರ್ಯಾದೆ ಕಳ್ಕೋಬಾರ್ದು ಅಂದ್ಬಿಟ್ಟು ದುಡ್ಡು ಯಾರಾದ್ರೂ ಮಾಡ್ಬೋದು, ನನಗೆ ಮರ್ಯಾದೆ ಇಂಪಾರ್ಟೆಂಟ್ ಅಥವಾ ನನ್ನ ಸಂಬಂಧ ಇಂಪಾರ್ಟೆಂಟ್ ಆತರ ಮಾತಾಡ್ತಾ ಇರ್ತೀನಿ. ಸೊ ಈ ತರ ಯಾರ್ಯಾರು ಮಾತಾಡಿದೀರಾ ನೋಡಿ, ಹೇಗೇನ್ ಒಳ್ಳೆಯವ್ರು ಅನ್ಸ್ಕೋಬೇಕು ಅನ್ನೋದ್ರಿಂದ ಇದು ನಂದು. ಸೊ ಯಾರಾದ್ರೂ ಕೆಟ್ಟವ್ರು ಅನ್ಕೊಂಡ್ಬಿಡ್ತಾರೆ ಅನ್ನೋ ಥಾಟ್ ಇಂದ, ಅನ್ನೋ ಆಲೋಚನೆಯಿಂದ. ಓಕೆ, ನೆಕ್ಸ್ಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನನಗೆ ಸಂಬಂಧ ಇಂಪಾರ್ಟೆಂಟ್ ಅನ್ನೋದು ಮಾತಾಡೋದು. ಸೊ ಈ ತರ ಎಲ್ಲ ಕೂಡ ನಾನು ಪದಗಳನ್ನ ಬಳಸ್ತಾ ಇರ್ತೀನಿ. ಇನ್ನು ಸಾಕಷ್ಟು ಪದಗಳಿವೆ, ನೀವೇ ಲಿಸ್ಟ್ ಹೇಳ್ಬೋದಾ ಯಾವ್ಯಾವ ಪದಗಳು ಅಂತ ಹೇಳಿ? ನೀವು ಕ್ಲಾಸ್ ಮುಗಿದ್ಮೇಲೆ ಬೇಕಾ ಶೇರ್ ಮಾಡಿ, ಇನ್ನೂ ಏನೇನೇನೇನ್ ಪದಗಳನ್ನ ನೀವು ಹೇಳಿದ್ರಿ ಅಂತ ಹೇಳಿ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಅನಲೈಸ್ ಮಾಡ್ಕೊಳ್ಳಿ, ಅಂಡ್ ಎಲ್ಲ ನೀವು ನೋಟ್ ಮಾಡ್ಕೊಬೇಕು. ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾವ ರೀತಿ ಮಾಡ್ಬೇಕು ಅಂತ. ಬಟ್ ಸ್ಟಿಲ್ ಒಂದು ವೈಟ್ ಶೀಟ್ ರೆಡ್ ಪೆನ್ ಅಲ್ಲಿ ನೀವೆಲ್ಲ ನೋಟ್ ಮಾಡ್ಕೊಬೇಕು, ನೀವು ಏನೇನ್ ಪದಗಳನ್ನ ಬೈದಿದ್ದೀರಾ ದುಡ್ಡಿಗೆ. ಓಕೆ, ಗೊತ್ತಿದ್ದು ಗೊತ್ತಿಲ್ಲದೆ, ಅಂಡ್ ನನಗೆ ಗೊತ್ತೇ ಇರಲ್ಲ, ಅದು ಬೈದಂಗ ಅಂತ ನನಗೆ ಗೊತ್ತಿರಲ್ಲ, ಆ ತರ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಫೀಲಿಂಗ್ ಅಲ್ಲಿ ಅಂತ ಬಂದಾಗ, ಏನಾದ್ರೂ ವಸ್ತು ತಗೊಳಕ್ ಹೋದಾಗ ಅಥವಾ ನೆಡ್ಕೊಂಡು ಹೋಗ್ತಾ ಇರ್ತೀವಿ, ಯಾರೋ ಲಕ್ಸುರಿ ಕಾರಲ್ಲಿ ಹೋಗ್ತಾ ಇರ್ತಾರೆ, ಯಾರೋ ಒಂದು ದೊಡ್ಡ ಮನೆ ಕಟ್ಸ್ಬಿಟ್ಟಿರ್ತಾರೆ, ಆ ಮನೆ ಮುಂದೆ ಪಾಸ್ ಆಗ್ಬೇಕಾದ್ರೆ ದುಡ್ಡಿದ್ರೆ ಇವೆಲ್ಲ, ದುಡ್ಡಿದ್ರೆ ಮಾತ್ರ ಇದೆಲ್ಲ ಸಿಗೋದು, ಈ ತರ. ಅಥವಾ ಯಾರಾದ್ರೂ 5 ಸ್ಟಾರ್ ಹೋಟೆಲ್ ಹೋಗೋದು ನೋಡಿದ್ರೆ ದುಡ್ಡಿದ್ರೆ ನೋಡಲ್ ಹೋಗ್ಬೋದು, ಇವೆಲ್ಲ ದುಡ್ಡಿರೋರಿಗೆ, ನಮ್ಮಂತವ್ರಿಗೆಲ್ಲ. ಈ ತರ ಮಾತಾಡಿ ನಾನು ಫೀಲಿಂಗ್ಸ್ ಅಲ್ಲೂ ದುಡ್ಡಿನ ಒಂದು ಎನರ್ಜಿಗೆ ನಾನು ನೆಗೆಟಿವ್ ವೈಬ್ರೇಷನ್ ನ ಕಳಿಸ್ತಾ ಇರ್ತೀನಿ. ಸೊ ನೆಕ್ಸ್ಟ್, ಬಿಲ್ ಪೇ ಮಾಡುವಾಗ ಇದು ತುಂಬಾ ಇಂಪಾರ್ಟೆಂಟ್. ಇದು 99% ಮೇ ಬಿ ಇದ್ರಲ್ಲಿ ಇರ್ಬೋದು ಅನ್ಕೋತೀನಿ. ನೀವ್ ಯೋಚನೆ ಮಾಡಿ, ಯಾರ್ಯಾರು ಇದೀರಾ ನೀವು ಚೆಕ್ ಮಾಡ್ಕೊಳ್ಳಿ ಏನಂತ. ಸೊ ನಾರ್ಮಲಿ ನಾವ್ ಏನ್ ಮಾಡ್ತಾ ಇರ್ತೀವಿ ಅಂತ ಅಂದ್ರೆ, ಮೇಜರ್ ಆಗಿ ಬಿಲ್ ಪೇ ಮಾಡೋದು ಅಂದ್ರೆ, ಈಗ ರೆಂಟ್ ಕಟ್ಟೋರು, ಮನೆಗೆ ರೆಂಟ್ ಕಟ್ತಿರ್ತೀರಾ ಅನ್ಕೊಳ್ಳಿ, ರೆಂಟ್ ಪೇ ಮಾಡಿದ ತಕ್ಷಣನೇ ಒಂದ್ ಬೇಜಾರಾಗುತ್ತೆ, ಅಯ್ಯೋ ಇಷ್ಟು ರೆಂಟ್ ಹೋಯ್ತಲ್ಲ ಅಂತ. ಕರೆಂಟ್ ಬಿಲ್ ಪೇ ಮಾಡ್ಬೇಕಾದ್ರೆ, ಯಾವ್ದೋ ವಸ್ತು ತಗೊಂಡಿರ್ತೀನಿ, ಅದಕ್ಕೆ ದುಡ್ಡು ಕಟ್, ವೆರಿ ಸಿಂಪಲ್. ನಿಮ್ಮ ಫೋನ್ ಪೇ, ಗೂಗಲ್ ಪೇ ಅಲ್ಲಿ ಯಾವಾಗೆಲ್ಲ ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಅವಾಗೆಲ್ಲ ಬೇಜಾರಾಗ್ತಾ ಇರುತ್ತೆ. ಆತರ ಯಾರು ಮಾಡಿದೀರಾ ಚೆಕ್ ಮಾಡಿ. ಅಥವಾ ನೀವ್ ಆತರ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಕಳಿಸ್ಬೇಕಾದ್ರೆ, ಸೆಂಡ್ ಮಾಡ್ಬೇಕಾದ್ರೆ, ನೀವ್ ಯಾವ ಫೀಲಿಂಗ್ ಅಲ್ಲಿ ಕಳಿಸ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ನನಗಿದೆಲ್ಲ ಅರ್ಥ ಆದ್ಮೇಲೆ ಡೆಫಿನೆಟ್ಲಿ ಇವತ್ತು ನಾನು ಯಾರಿಗಾದ್ರೂ ಕಳಿಸಿದ್ರೆ, ಅಥವಾ ಎಲ್ಲಾದ್ರೂ ಫೋನ್ ಪೇ ಅಲ್ಲಿ ನಾನು ಪೇ ಮಾಡಿದ್ರು ಕೂಡ ಅಲ್ಲಿ ಸಕ್ಸಸ್ಫುಲ್, ಥ್ಯಾಂಕ್ ಯು ಸಕ್ಸಸ್ಫುಲ್ ಅಂತ ಬರುತ್ತಲ್ಲ, ಅದು ಬರ್ತಿದ್ದಂಗೆ ಅವರೇ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ನಮ್ಗೆ, ನೀವು ದುಡ್ಡು ಕೊಟ್ಟಿರೋದಕ್ಕೆ. ಸೊ ನಾನು ಕೂಡ ಅದು ಬರ್ತಿದ್ದಂಗೆ ನಾ ಏನ್ ಮಾಡ್ತೀನಿ, ಥ್ಯಾಂಕ್ ಯು, ನೀನ್ ಅವ್ರ ಹತ್ರ ಹೋಗ್ತಾ ಇದ್ಯಾ ಅಂತ ಹೇಳ್ತೀನಿ. ಅಂದ್ರೆ ಲೈಕ್ ಈಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಎಲ್ಲೇ ಫೋನ್ ಪೇ, ಎಲ್ಲೇ ದುಡ್ಡು ಕೊಟ್ಟರು ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಪೇ ಮಾಡ್ಬೇಕಾದ್ರೆ ನೆಗೆಟಿವ್ ಎನರ್ಜಿನ ನಾನು ಆಡ್ ಮಾಡ್ತಾ ಇಲ್ಲ.
ಇದನ್ನ ನೋಡಿ ನಾವ್ ಎಲ್ಲೆಲ್ಲಿ ಮಾಡ್ತಾ ಇರ್ತೀವಿ, ಪೆಟ್ರೋಲ್ ಹಾಕ್ಸ್ಕೊಂಡ ತಕ್ಷಣ ಈ ತರ. ಆಮೇಲೆ ಇನ್ನು ಎಷ್ಟೊಂದು ಕಾಸ್ಟ್ಲಿ ಅಂತ, ಕಾಸ್ಟ್ಲಿ, ಇದು ಕಾಸ್ಟ್ಲಿ ಇದೆ, ಇದಕ್ ಬೇಕಾಗಿರೋ ಹಣ ನನ್ನ ಹತ್ರ ಬರ್ಲಿ, ನಾನ್ ಬಂದ್ ತಗೊಳ್ಳೋಣ ಅಂತ ಅನ್ಕೊಳ್ಳೋದೇ ಬೇರೆ. ಅಯ್ಯೋ ಇದೆಷ್ಟೊಂದು ಕಾಸ್ಟ್ಲಿ ಇದೆ, ಇದಕ್ಕೆ ಇಷ್ಟ ಕೊಡ್ಬೇಕಾ ಅಂತ ನಾನು ಅದಕ್ಕೆ ಬೈಯೋದು. ನನಗ್ ಬೇಡವಾ ಬೇಡ, ಅದು ಕಾಸ್ಟ್ಲಿ ಓಕೆ, ಬಟ್ ನಾನ್ ಫೀಲಿಂಗ್ಸ್ ನ ಆಡ್ ಮಾಡಬಾರ್ದು. ಚೆಕ್ ಮಾಡಿ ಎಲ್ಲೆಲ್ಲಿ ನಾವ್ ಆತರ ಮಾಡ್ತಾ ಇದೀವಿ ಅಂತ. ನೆಕ್ಸ್ಟ್ ದುಡ್ಡಿರೋರ್ಗೆ ಮಾತ್ರ ಇದೆಲ್ಲ, ನಮ್ಮಂತವ್ರಿಗಲ್ಲ ಫೀಲಿಂಗ್ಸ್, ಲೈಕ್ ದುಡ್ಡಿದ್ರೆ ತಗೋತಾರೆ ಅಂತ. ಸೊ ಈ ತರದ್ದು. ಮತ್ತೆ ಯಾವ್ದಾದ್ರು ವಸ್ತು ತಂದ ಮೇಲೆ, ವಸ್ತುಗಳನ್ನ ತಂದ್ಬಿಡ್ತೀವಿ, ತಂದ ಮೇಲೆ ಇದು ತರಬಾರ್ದಿತ್ತು ಅಂತ ಹೇಳೋದು. ಫಾರ್ ಎಕ್ಸಾಂಪಲ್ ಗೊತ್ತಾಗಿರಲ್ಲ ನಮ್ಗೆ, ಇವಾಗ ಫೈನ್ ನಾನು ತಗೊಂಡ್ ಬಂದ್ಬಿಟ್ಟಿದೀವಿ, ತಗೊಂಡ್ ಬಂದ್ಮೇಲೆ ಅದನ್ನ ಯೂಸ್ ಮಾಡೋಣ, ಯೂಸ್ ಮಾಡ್ಲಿಲ್ಲ ಯಾರು ಯೂಸ್ ಮಾಡೋರಿಗೆ ಕೊಡೋಣ, ಓಕೆ. ಬಟ್ ತಂದ ಮೇಲೆ ಅಯ್ಯೋ ಇದನ್ನ ತರಬಾರ್ದಿತ್ತು, ಸುಮ್ನೆ ವೇಸ್ಟ್ ಆಗೋಯ್ತು, ಇಷ್ಟು ದುಡ್ಡು ಹೋಯ್ತು ಅಂತ. ಅಲ್ಲಿ ಏನಾಗುತ್ತೆ ಅಂದ್ರೆ, ತಗೋಬೇಕಾದ್ರೆ ನಾನು ನನಗೆ ಅಂತಾನೆ ಖುಷಿಯಿಂದ ತಗೊಂಡಿರ್ತೀನಿ ಅಲ್ಲ, ಇದು ಬೇಕು ಅಂತ. ಬಟ್ ಅದು ಯೂಸ್ ಮಾಡಕ್ ಬೇಡ ಅಂತ ಅನ್ಸ್ತಿದ್ದಂಗೆನೆ ನಾನು ದುಡ್ಡುಗೂ ಬೈದಂಗೆ, ಸುಮ್ನೆ ನಿನಗೆ ಸುಮ್ನೆ ಇಷ್ಟು ವೇಸ್ಟ್ ಮಾಡ್ಬಿಟ್ಟೆ ನಿನ್ನ, ಈ ತರ ಲೈಕ್ ಅವ್ರನ್ನ ಅವಮಾನ ಮಾಡ್ದಂಗೆ. ಇದೆಲ್ಲ ಫೀಲಿಂಗ್ಸ್ ಗಳು, ವೈಬ್ರೇಷನ್ಸ್ ಆಡ್ ಆಗ್ತಾ ಇರುತ್ತೆ. ಇದನ್ನ ನೀವು ಚೆಕ್ ಮಾಡ್ಬೋದು. ಇದು ಮೇಜರ್ ಆಗಿ ನೀವು ನೋಡ್ಕೋಬೇಕು, ಹಣ ನನ್ನ ಕೈಯಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ. ಈಗ ಇದೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಸೆಕೆಂಡ್ ಏನಂದ್ರೆ, ಇದೆಲ್ಲ ನೆಗೆಟಿವ್ ಎನರ್ಜಿ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಈ ತರ ಮಾತಾಡ್ತಾ ಇದ್ದೀರಾ. ಇನ್ನು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಭಾವನೆಗಳಲ್ಲಿ ಸ್ಕೂಲ್ ಫೀಸ್ ಕಟ್ಬೇಕಾದ್ರೆ ಎಷ್ಟು ಡೊನೇಷನ್ ಇಸ್ಕೊತಾರಪ್ಪ, ಇವಾಗ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ, ಆನ್ಲೈನ್ಗೂ ಇಷ್ಟು ಕೊಡ್ಬೇಕಾ, ಈ ತರ ಎಲ್ಲ ಬರ್ತಾ ಇರುತ್ತೆ. ಓಕೆ, ಸೊ ಈ ತರ ಎಲ್ಲೆಲ್ಲಿ ನಾವು ಮಾಡ್ತಾ ಇದೀವಿ ನೋಡಿ. ನಾರ್ಮಲಿ ಎಲ್ಲಾ ತರದ್ರಲ್ಲೂ ಕೂಡ, ಹಾಸ್ಪಿಟಲ್, ಸ್ಕೂಲು, ತರಕಾರಿ, ಹಣ್ಣು, ಎಲ್ಲಾ ಕಡೆನೂ ನಾನು ಯಾವ ಫೀಲಿಂಗ್ಸ್ ಅಲ್ಲಿ ಇದೀನಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಚಿಕ್ಕದ್ರಿಂದನೂ ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಬನ್ನಿ, ಎಲ್ಲೆಲ್ಲಿ ನಾನು ದುಡ್ಡಿಗೆ ಅವಮಾನ ಮಾಡಿದೀನಿ ಅಂತ. ನಿಮ್ಗೆ ಬುದ್ಧಿ ಬಂದಾಗಿಂದ, ಹಣ ಅನ್ನೋದು ನಿಮ್ಗೆ ಗೊತ್ತಾದಾಗಿಂದ, ಆ ಒಬ್ಬ ಸ್ನೇಹಿತನಿಗೆ ನೀವ್ ಏನೇನ್ ಅವಮಾನ ಮಾಡಿದೀರಾ. ಸಂಬಳ ಬಂದಾಗ ಅಯ್ಯೋ ಇಷ್ಟೇನೆ, ಎಷ್ಟು ದುಡಿದ್ರು ಇಷ್ಟೇನೆ, ಎಷ್ಟು ಮಾಡಿದ್ರು ಇಷ್ಟೇನೆ, ಇಷ್ಟಕ್ ನಾವ್ ಇಷ್ಟೆಲ್ಲ ಮಾಡ್ಬೇಕು, ಇನ್ನು ಇಷ್ಟ ಸಂಪಾದನೆ ಮಾಡಕ್ಕೆ ಇಷ್ಟು ಓದ್ಬೇಕಿತ್ತ, ಈ ತರ ಎಲ್ಲ ಕೂಡ. ಅಂದ್ರೆ ಏನು ತಪ್ಪೇ ಇಲ್ಲ, ಹಣ ಅನ್ನೋ ಸ್ನೇಹಿತಂದು ಏನು ತಪ್ಪೇ ಇಲ್ಲ, ಅವ್ರು ಎಷ್ಟು ಸಹಾಯ ಮಾಡಿದ್ದಾರೆ. ಬಟ್ ನಾನು ಬರೀ ಬೈತಾನೆ ಇರ್ತೀನಿ, ಅವಮಾನ ಮಾಡ್ತಾನೆ ಇರ್ತೀನಿ. ಅಂದ್ರೆ ಆ ಫ್ರೆಂಡ್ ನನ್ ಜೊತೆಲಿದ್ದಾಗ ಆ ವ್ಯಕ್ತಿಗೆ ನಾನ್ ಪ್ರೀತಿನೂ ಕೊಟ್ಟಿರಲ್ಲ, ಅಂಡ್ ಅವ್ರನ್ನ ನಾನು ಅರ್ಥನೂ ಮಾಡ್ಕೊಂಡಿರಲ್ಲ, ಅವ್ರಿಂದ ನನ್ಗೆ ಏನ್ ಯೂಸ್ ಆಗ್ತಿದೆ ಅಂತ. ಬರೀ ನನಗ್ ಕಷ್ಟ ಆದಾಗೆಲ್ಲ ಅವ್ರನ್ನ ಬೈತಾ ಇರ್ತೀನಿ. ಸೊ ಇದೆಲ್ಲ ಕೂಡ ನೆಗೆಟಿವ್ ಎನರ್ಜಿ, ಫೀಲಿಂಗ್ಸ್ ಗಳು, ಪದಗಳಲ್ಲಿ ಬಳಸೋದು ಮತ್ತೆ ಫೀಲ್ ಮಾಡುವಂತದ್ದು. ಇದನ್ನೆಲ್ಲ ನೀವು ಚೆಕ್ ಮಾಡಿ, ಚಿಕ್ಕದ್ರಿಂದ ಇವತ್ತಿನವರೆಗೂ ಎಲ್ಲೆಲ್ಲಿ ಈ ತರ ಹೇಳಿದಿರಾ ನೋಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಈಗ ನಾನ್ ಬೇಜಾರ್ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನಾನು ಸಾರಿ ಕೇಳ್ಬೇಕು. ಈಗ ಕ್ಷಮೆ ಕೇಳೋ ಟೈಮ್. ಕರೆಕ್ಟಾ? ಹಣಕ್ಕೆ ನಾನು, ಹಣ ಅನ್ನೋ ನನ್ನ ಸ್ನೇಹಿತನಿಗೆ ನಾನಿವತ್ತು ಕ್ಷಮೆ ಕೇಳೋ ಟೈಮ್. ಈ ಒಂದು ಸೆಷನ್ ಮುಗಿದ್ಮೇಲೆ ನೀವು ನಿಮ್ ಕೈಯಲ್ಲಿ ಲೈಕ್ ಇದನ್ನ ಮೈಂಡ್ ಸೆಟ್ ಗೋಸ್ಕರ, ಸಬ್ ಕಾನ್ಶಿಯಸ್ ಗೋಸ್ಕರ ಅಷ್ಟೇ. ಓಕೆ, ಸಬ್ ಕಾನ್ಶಿಯಸ್ ಗೆ ಫೀಲ್ ಮಾಡಕ್ಕೋಸ್ಕರ ನೀವು ಎಷ್ಟಾದ್ರೂ ಓಕೆ, 20 ರೂಪೀಸ್, 100, 500 ಎಷ್ಟಾದ್ರೂ ಓಕೆ, ನೋಟ್ ನ ನೀವು ಕೈಯಲ್ಲಿ ಇಟ್ಕೊಂಡು ಅವರಿಗೆ ಕ್ಷಮೆ ಕೇಳೋದು, ಸಾರಿ ಕೇಳೋದು. ಇದೆಲ್ಲ ಕೂಡ ಅಗೇನ್ ಸಬ್ ಕಾನ್ಶಿಯಸ್ ವರ್ಕ್ ಮಾಡೋದಕ್ಕೋಸ್ಕರ. ಓಕೆ, ಅಲ್ಲಿ ನೀವು ಸಾರಿ ಕೇಳ್ಬೇಕಾಗುತ್ತೆ. ಯಾವ ತರ? ಸಿಕ್ಕಿರೋದಕ್ಕೆಲ್ಲ ಇವತ್ತು ಕೃತಜ್ಞತೆ ಹೇಳೋದು. ಅಂದ್ರೆ ಅದಕ್ಕೆ ಎಂಡಿಂಗೇ ಇಲ್ಲ ಅಲ್ವಾ, ಯಾವ್ದಕ್ ಹೇಳ್ಬೇಕು ಅಂತ ಕ್ವೆಶ್ಚನ್ ಮಾರ್ಕ್. ಸಿಕ್ಕಿರೋದಕ್ಕೆಲ್ಲ ನಾವು ಥ್ಯಾಂಕ್ಸ್ ಹೇಳೋಣ, ಹಂಗಂದ್ರೆ ಯಾವ್ದಕ್ ಹೇಳ್ಬೇಕು? ಎಂಡೇ ಇಲ್ಲ. ಯಾಕೆ? ಇವತ್ ನಾನು ನಮ್ಮ ಅಪ್ಪ ಅಮ್ಮಂಗ್ ಥ್ಯಾಂಕ್ಸ್ ಹೇಳ್ಬೇಕು, ಅಗೇನ್ ಅವ್ರಿಗೆ ಜನ್ಮ ಕೊಟ್ಟಿ ತಾತ ಅಜ್ಜಿ ಥ್ಯಾಂಕ್ಸ್ ಹೇಳ್ಬೇಕು, ಹೋಗಿ ಅಲ್ಲಿಂದಾನೆ ಬರೋಣ ಅಂತ ಬಂದ್ರೆ ಬಟ್ಟೆಗೆ ಥ್ಯಾಂಕ್ಸ್ ಹೇಳ್ಬೇಕು, ಸ್ಲಿಪ್ಪರ್ ಥ್ಯಾಂಕ್ಸ್ ಹೇಳ್ಬೇಕು, ಮನೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಲಿಸ್ಟ್ ಎಂಡ್ ಆಗೋದಿಲ್ಲ ಈ ಕ್ಷಣದವರೆಗೂ. ಇವತ್ ನಾನು ಇಲ್ಲಿ ಕೂತಿದ್ದೀನಿ, ನನ್ ಮೊಬೈಲ್ ಥ್ಯಾಂಕ್ಸ್ ಹೇಳ್ಬೇಕು, ಅಂಡ್ ಆನ್ಲೈನ್ ಥ್ಯಾಂಕ್ಸ್ ಹೇಳ್ಬೇಕು, ನೆಟ್ ಥ್ಯಾಂಕ್ಸ್ ಹೇಳ್ಬೇಕು, ಸಿಮ್ ಥ್ಯಾಂಕ್ಸ್ ಹೇಳ್ಬೇಕು, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಎಂಡಿಂಗೇ ಇಲ್ಲ. ಕರೆಕ್ಟಾ? ಆದ್ರೆ ನಾನು ಮೊದಲು ಎಲ್ಲೆಲ್ಲಿ ಹಣ ಅನ್ನೋ ನನ್ನ ಸ್ನೇಹಿತನಿಗೆ ಎಲ್ಲೆಲ್ಲಿ ಅವಮಾನ ಮಾಡಿದೀನಿ ಅಂತ ಚೆಕ್ ಮಾಡ್ಕೊಂಡು, ಅದಾದ ಮೇಲೆ ಹಣಕ್ಕೆ ನಾನು ಕೃತಜ್ಞತೆ ಹೇಳ್ಬೇಕು. ಯಾವ ರೀತಿ ಹಣಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವಾಗ್ಲೂ ಒಂದ್ಸಲ ಹಾಸ್ಪಿಟಲ್, ಫಾರ್ ಎಕ್ಸಾಂಪಲ್ ನಿಮ್ಮ ಡೆಲಿವರಿ ಆಗಿರ್ಬೋದು, ಅಥವಾ ಯಾರೋ ಒಬ್ರಿಗೆ ಆಪರೇಷನ್ ಮಾಡ್ಸಿರ್ತೀರಾ ನಿಮ್ಮ ಮನೇಲಿ ಆಗಿರ್ಬೋದು, ಅಥವಾ ಚೆಕ್ಅಪ್ ಮಾಡ್ಸಿರೋದಾಗಿರ್ಬೋದು, ಸ್ಕೂಲ್ ಸೇರ್ಸಿರ್ತೀರಾ. ಆ ಸ್ಕೂಲಿಗೆ ನನ್ನ ಮಕ್ಕಳನ್ನ ಓದಿಸೋದಕ್ಕೆ ನೀನ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ಯಾ, ನಿನಗೆ ಥ್ಯಾಂಕ್ ಯು ಅಂತ ನಾನು ಹಣನ ನೋಡ್ಕೊಂಡು ಹೇಳೋದು. ಅವತ್ತು ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ನನಗೆ ನೀನ್ ತುಂಬಾ ಸಹಾಯ ಮಾಡಿದ್ಯಾ, ನಿನ್ನಿಂದನೇ ಇವತ್ತು ನಾನು ಹೊರಗೆ ಬಂದಿದ್ದು, ಥ್ಯಾಂಕ್ ಯು ಅಂತ ಹೇಳೋದು. ಆಮೇಲೆ ಈ ತರ ನೀನ್ ಇರೋದಕ್ಕೇನೆ ಇವತ್ತು ನಾನು ಊಟ ತಿಂತಾ ಇರೋದು, ತರಕಾರಿ ತರ್ತಾ ಇದೀನಿ, ಹಣ್ಣು ತಿಂತಾ ಇದೀನಿ, ರೇಷನ್ ಇದೆ, ಬಾಡಿಗೆ ಮನೇಲಾದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀನ್ ಇರೋದಕ್ಕೇನೆ ನನ್ನ ಲೈಫ್ ನಡೀತಾ ಇದೆ. ಸೊ ನಾನ್ ನಿನ್ನ ತಪ್ಪು ತಿಳ್ಕೊಂಡಿದ್ದೆ, ನಿನಗ್ ನಾನು ಏನೇನೋ ಬೈದಿದ್ದೀನಿ, ನಿಂಗ್ ನಾನು ಅವಮಾನ ಮಾಡಿದೀನಿ ಅಂತ ಅವ್ರನ್ನ ನಿಜವಾಗ್ಲೂ ನನ್ನ ಸ್ನೇಹಿತ ಅಂತ ಫೀಲ್ ಮಾಡಿ, ಇದುವರೆಗೂ ಮಾಡಿರೋ ಎಲ್ಲ ಅವಮಾನಗಳನ್ನ ನೆನೆಸ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ನನಗೆ ಗೊತ್ತಿದ್ದು ನಾನು ನಿನಗೆ ತುಂಬಾ ಸಲ ಹರ್ಟ್ ಮಾಡಿದೀನಿ, ನೀನಿದ್ರೆ ಮಾತ್ರ, ನೀನ್ ಹಂಗೆ, ನೀನ್ ಹಿಂಗೆ, ದುಡ್ಡಿದ್ರೆ ಎಲ್ಲ, ಈ ತರ ನಾನ್ ನಿನಗೆ ತುಂಬಾ ಅವಮಾನ ಮಾಡಿದೀನಿ ನನ್ನ ಜೊತೆ ಇದ್ದಾಗೆಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ನಿನಗೆಲ್ಲಾದ್ರೂ ಬೇರೆ ಕಡೆ ಕಳ್ಸ್ಕೊಡ್ಬೇಕಾದ್ರೆ, ಅಂದ್ರೆ ಬೇರೆಯವ್ರಿಗೆ ನಿನ್ನ ಕೊಡ್ಬೇಕಾದ್ರೆ ಅದನ್ನು ನಾನು ಬೈಕೊಂಡೇ ಕೊಟ್ಟಿದ್ದೀನಿ, ಒಳ್ಳೆ ಮನ್ಸಿಂದ ನಾನು ಕೊಟ್ಟೇ ಇಲ್ಲ, ಎಷ್ಟು ನೋವು ಮಾಡಿದೀನಿ ನಾನು ನಿನ್ಗೆ ಅಂತ ಹೇಳ್ತಾ ನೀವು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ
ಜಸ್ಟ್ ಕಣ್ಮುಚ್ಕೊಂಡ್ರೆ ನೆವರ್ ಎಂಡಿಂಗ್ ಹೌದು, ಬಟ್ ಸ್ಟಿಲ್ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳುದು ಡೈಲಿ ನೀವು ಹೇಳ್ತಾ ಹೋಗ್ಬೋದು. ಥ್ಯಾಂಕ್ಸ್ ಅನ್ನೋದನ್ನ ನಿಮ್ಮ ಡೈಲಿ ರೊಟೀನ್ ಮಾಡ್ಕೊಂಡ್ರು ಏನು ತಪ್ಪಿಲ್ಲ. ಸೊ ಎವ್ರಿ ಸೆಕೆಂಡ್ ನೀವು ಥ್ಯಾಂಕ್ಸ್ ಹೇಳ್ಬೋದು, ಬಟ್ ಸ್ಟಿಲ್ ನೀವು ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಹೇಳ್ಬೋದು. ನಿಮ್ ಮಕ್ಳಿಗೆ ಓದಿಸಿರೋದು ಅಥವಾ ನಾನ್ ಎಜುಕೇಶನ್ ಮಾಡೋದಕ್ಕೆ ನನಗೆ ಸಪೋರ್ಟ್ ಆಗಿದ್ಯಾ, ಲೈಕ್ ಸಂಬಳದ ರೂಪದಲ್ಲಿ ನೀನು ಏನು ಸ್ಯಾಲ್ರಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ಯಾ, ಆಮೇಲೆ ಯಾವ್ಯಾವ ರೂಪದಲ್ಲಿ ಬಂದಿರೋದನ್ನ ನಾನು ನೋಡ್ಬೇಕು ಅಂದ್ರೆ ಬರೀ ಹಣದ ರೂಪದಲ್ಲ, ಯಾರೋ ನನಗೆ ಗಿಫ್ಟ್ ಕೊಟ್ಟಿರ್ತಾರೆ ವಸ್ತುನ, ನನಗೆ ಬೇಕನ್ಕೊಂಡಿರ್ತೀನಿ, ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ಅದು ಕೂಡ ನನ್ನ ಒಂದು ಇನ್ಕಮಿಂಗ್ ಮೂಲ, ಅದು ಕೂಡ ಒಂದು ಮೂಲ ಇನ್ಕಮ್ ಬರೋದು. ಆಮೇಲೆ ಎಲ್ಲೋ ಫ್ರೀ ಆಗಿ ನನಗೆ ಏನೋ ಪ್ರಾಡಕ್ಟ್ ಸಿಕ್ಕಿರುತ್ತೆ, ಏನೋ ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಅಂತ ಸಿಕ್ಕಿರುತ್ತೆ, ಸಡನ್ ಆಗಿ ಡಿಸ್ಕೌಂಟ್ ಸಿಗೋದಾಗಿರ್ಬೋದು. ಎಲ್ಲೋ ಒಂದ್ ಕಡೆ ನಾನು ಇವಾಗ ಕ್ಯಾಬ್ ಅಲ್ಲೋ ಆಟೋದಲ್ಲೋ ಹೋಗ್ತಾ ಇರ್ತೀನಿ, ಜಾಸ್ತಿ ಆಗಿರುತ್ತೆ, ನಮ್ಮ ಹತ್ರ ಇಷ್ಟೇ ಇದೆ ಅಂದಾಗ ಪರವಾಗಿಲ್ಲ ಇಷ್ಟು ಕೊಡಿ ಅಂತ ಹೇಳಿರೋದಾಗಿರ್ಬೋದು. ಅಥವಾ ಈ ತರ ಲೈಕ್ ತುಂಬಾ ಚಿಕ್ಕದ ಹೇಳೋದಾದ್ರೆ ನಾನು ಇವಾಗ ಒಂದ್ kg ಹಣ್ಣು ತಗೊಳಕ್ ಹೋಗಿರ್ತೀನಿ, ಅವ್ರು ಇನ್ನೊಂದ್ 2 ಎಕ್ಸ್ಟ್ರಾ ಹಾಕೋದು, ಇನ್ನೊಂದ್ 2 ಎಕ್ಸ್ಟ್ರಾ ಹಾಕ್ಬಿಟ್ಟು ಪರವಾಗಿಲ್ಲ ಇಟ್ಕೊಳ್ಳಿ ಅನ್ನೋದಾಗಿರ್ಬೋದು. ಅವೆಲ್ಲ ಕೂಡ ಹಣ ನನಗೆ ಬರ್ತಾ ನಾನ್ ನಿನ್ನ ಹತ್ರಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ ತೋರ್ಸೋ ಅಂತ ಸೂಚನೆಗಳು ಅಂತ ನಾನು ತಗೋಬೇಕು. ಅಂದ್ರೆ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ತಿರ್ತಾರೆ. ನೀನ್ ಯಾವಾಗ ನನಗೆ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದೆ, ವೆರಿ ಸಿಂಪಲ್, ನಿಮಗೆ ನಿಮ್ಮ ಫ್ರೆಂಡ್ಸ್ ಥ್ಯಾಂಕ್ಸ್ ಹೇಳಿ ನಿಮ್ಮನ್ನ ಅವ್ರು ಪ್ರೀತಿಸಕ್ ಶುರು ಮಾಡಿದ್ರೆ ನೀವು ಅವ್ರನ್ನ ಬಿಟ್ಟು ಎಲ್ಲಾದ್ರೂ ಹೋಗ್ತೀರಾ? ಇಲ್ಲ ಅಲ್ವಾ? ನಮಗೆ ಎಷ್ಟೇ 1000 ಫ್ರೆಂಡ್ಸ್ ಸಿಕ್ಕಿದ್ರು ಕೂಡ ನಮ್ಮನ್ನ ಪ್ರೀತಿಸೋ ಫ್ರೆಂಡ್ಸ್ಗೆ ನಾವು ಪ್ರಿಯಾರಿಟಿ ಕೊಡ್ತೀವಿ. ಹಾಗೆ ಹಣ ಕೂಡ ನೀವು ಅವ್ರಿಗೆ ಸಾರಿ ಕೇಳಿ, ಅವ್ರಿಗೆ ಮಾಡಿರೋ ನೋಗೆಲ್ಲ ನೀವು ಕ್ಷಮೆ ಕೇಳ್ಬಿಟ್ಟು ಅವ್ರ ಹತ್ರ ನೀವು ಕಂಪ್ಲೀಟ್ಲಿ ಸರೆಂಡರ್ ಆದಾಗ ಅವ್ರಿಗೂ ಕೂಡ ಒಂದು ಎನರ್ಜಿ ಫೀಲ್ ಆಗುತ್ತೆ, ಹೌದಲ್ವಾ ಏನೋ ಗೊತ್ತಿಲ್ಲದೆ ಮಾಡಿದಾನೆ ಬಿಡು ಅಂತ ಹೇಳಿ ಅವರು ಸ್ಟಾಪ್ ಮಾಡ್ತಾರೆ. ಅದಾದ್ಮೇಲೆ ನಾನು ಕ್ಷಮೆ ಕೇಳಿದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್, ಐ ಮೀನ್ ಥ್ಯಾಂಕ್ ಯು ಹೇಳಿದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ನೆಗೆಟಿವ್ ಎನರ್ಜಿ ನಾನು ಏನೇನ್ ಮಾಡಿದೀನಿ ಎಲ್ಲ ನೋಡ್ಕೊಬೇಕು, ಅದಾದ್ಮೇಲೆ ಕ್ಷಮೆ ಕೇಳ್ಬೇಕು, ಕ್ಷಮೆ ಕೇಳಿದಾದ್ಮೇಲೆ ಥ್ಯಾಂಕ್ಸ್ ಹೇಳ್ಬೇಕು, ಥ್ಯಾಂಕ್ಸ್ ಹೇಳಿದಾದ್ಮೇಲೆ ಹಣನ ಪ್ರೀತಿಸಕ್ಕೆ ಶುರು ಮಾಡ್ಬೇಕು. ಹಣದ ಪಿಚಾಚಿ, ಹಣದ ದುರಾಸೆ, ಇವೆಲ್ಲ ನಮ್ಮ ನೆಗೆಟಿವ್ ವರ್ಡ್ಸ್ ಗಳು. ಹಣ ಅನ್ನೋದು ಒಬ್ರು ಸ್ನೇಹಿತ, ಅವ್ರನ್ನ ಪ್ರೀತಿಸೋದು ಕೂಡ ನಮಗೆ ಏನು ಅವಶ್ಯಕತೆ ಇದೆ, ನಾವು ಅವ್ರನ್ನ ಪ್ರೀತಿಸಲೇಬೇಕು. ಸೊ ಹಾಗಾಗಿ ಹಣವನ್ನ ನಾನು ಪ್ರೀತಿಸಕ್ಕೆ ಶುರು ಮಾಡ್ಬೇಕು. ನೀವು ಇಲ್ಲಿ ಪಿಕ್ಚರ್ ನೋಡ್ಬೋದು, ಮೊದಲನೇ ಪಿಕ್ಚರ್ ಅಲ್ಲಿ ಹೇಗಿದೆ, ಇವಾಗ ಹೇಗಿದೆ. ಹೇಗೆ ಪ್ರೀತಿಸೋದು ಅಂದ್ರೆ ಸ್ಟಾರ್ಟ್ ಲವಿಂಗ್ ಮನಿ ಅಂದ್ರೆ ಯಾವ ತರ ಪದಗಳಲ್ಲಿ ಭಾವನೆಗಳಲ್ಲೂ ಕೂಡ ನಾನು ಪ್ರೀತಿಸೋದು. ಫಾರ್ ಎಕ್ಸಾಂಪಲ್ ದಿನನಿತ್ಯದ ಚಟುವಟಿಕೆಯಲ್ಲಿ ಬಳಸುವಂತ ಪದಗಳು, ಮತ್ತೆ ಬಿಲ್ ಕಟ್ಟುವಾಗ ಹೆಂಗೆ ದಿನನಿತ್ಯ ಚಟುವಟಿಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾರಿಗೋ ಒಬ್ಬರಿಗೆ ಫೋನ್ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ತೀನಿ, ಕಟ್ ಆಗುತ್ತೆ, ಅಮೌಂಟ್ ಕಟ್ ಆಗ್ತಿದ್ದಂಗೆ ಥ್ಯಾಂಕ್ ಯು ಸೋ ಮಚ್, ನೀನು ಅವ್ರ ಹತ್ರ ಹೋಗ್ತಾ ಇದೆಯಾ, ನೀನು ಅವ್ರ ಹತ್ರನೂ ಖುಷಿಯಾಗಿರುವಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ನಮಗೆ ಯಾರಾದ್ರೂ ಪೇರೆಂಟ್ಸ್ ಅಥವಾ ಯಾರೋ ನಮ್ಮ ಹಸ್ಬೆಂಡ್ ನಮ್ಮ ವೈಫ್ ಎಲ್ಲಾದ್ರೂ ನಾವು ಟ್ರಿಪ್ ಹೋಗ್ಬೇಕಾದ್ರೆ ನೀನ್ ಎಂಜಾಯ್ ಮಾಡ್ಕೊಂಡ್ ಬಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ನನ್ನ ಅವ್ರು ಡಿಸ್ಟರ್ಬ್ ಮಾಡ್ಲಿಲ್ಲ ಅಂದ್ರೆ ನನಗೆ ಎಷ್ಟು ಖುಷಿ ಆಗುತ್ತಲ್ವಾ, ನನಗೆ ಸಪೋರ್ಟ್ ಮಾಡಿದ್ರೆ. ಅದೇ ನಾನು ಹೋದಾಗ ನಿನ್ನ ಯಾಕೆ ಕಳ್ಸಿದ್ನೋ ಅಂತ ಅನ್ಕೊಳ್ಳೋದು, ಪದೇ ಅವ್ರನ್ನ ಡಿಸ್ಟರ್ಬ್ ಮಾಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ, ಫ್ರೀಡಮ್ ಇಲ್ಲ ಅನ್ಸುತ್ತೆ, ಕರೆಕ್ಟಾ? ಹಾಗೆ ಹಣವನ್ನು ಕೂಡ ನಾವು ಅದೇ ತರನೇ ಪ್ರೀತಿಸಬೇಕು. ಅಂದ್ರೆ ಇನ್ನೊಬ್ರಿಗೆ ಕಳಿಸ್ಬೇಕಾದ್ರೂ ಕೂಡ ಒಳ್ಳೆ ಆಲೋಚನೆಯಲ್ಲಿ ಅವ್ರ ಹತ್ರನೂ ಕೂಡ ನೀನು ಚೆನ್ನಾಗಿರು, ಅಂಡ್ ಅವ್ರಿಗೂ ನಿನ್ನ ಅವಶ್ಯಕತೆ ಇದೆ ಅಂಡ್ ನನಗೂ ನಿನ್ನ ಅವಶ್ಯಕತೆ ಇದೆ, ಥ್ಯಾಂಕ್ ಯು ಅಂತ ಹೇಳಿ ನಾನು ಬಿಲ್ಗಳನ್ನ ಕಟ್ಟೋದು. ತರಕಾರಿ ಹಣ್ಣು ಏನೇ ತಂದ್ರು ಕೂಡ ಇದು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ, ಲೈಕ್ ನಮ್ ಬಿಸಿ ಶೆಡ್ಯೂಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮರ್ತೋಗ್ಬಿಟ್ಟಿರ್ತೀವಿ, ನಾವು ಥ್ಯಾಂಕ್ಸ್ ಹೇಳೋದೇ ಮರ್ತೋಗ್ಬಿಡ್ತೀವಿ. ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ತಾ ಇರ್ತೀವಿ. ಆದ್ರೆ ಅದನ್ನ ನೆನ್ಪಿಟ್ಕೊಂಡು ಯಾವಾಗ ನೆನಪಾಗುತ್ತೆ ಅವಾಗಾದ್ರೂ ಮಾಡಿ. ಅದ್ರಲ್ಲೂ 21 ದಿನ, ಸ್ಪೆಷಲಿ 21 ಡೇಸ್ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ನಾನು ಹೇಳ್ತೀನಿ ಆಮೇಲೆ ಏನೇನೇನ್ ಮ್ಯಾಜಿಕ್ ಆಗಿದೆ ಕೆಲವು ಲೈಫ್ ಗಳಲ್ಲಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಪ್ರೀತಿಸಕ್ಕೆ ಶುರು ಮಾಡಿ. ದಿನನಿತ್ಯದ ರೊಟೀನ್ ಗಳಲ್ಲಿ ಏನಾದ್ರು ಫ್ರೀ ಬಂದ್ರೆ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು, ಈ ತರ. ಆಮೇಲೆ ಬಳಸೋ ಪದಗಳಲ್ಲಿ ಇನ್ನು ಮುಂದೆ ಯಾವ ತರ ಬಳಸಬೇಕು. ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದಾಗ ಒಬ್ರಿಗೆ ಹಣ ಕಳಿಸ್ಬೇಕಾ, ನೀನ್ ಅವ್ರ ಹತ್ರನೂ ಇರು ಅಂತ ಹೇಳೋದು. ಮತ್ ನನಗೇನಾದ್ರು ಸಿಕ್ಕಾಗ ಓ ನೀನ್ ನನ್ನ ಹತ್ರ ಬರ್ತಾ ಇದೀನಿ ಅಂತ ತೋರಿಸ್ತಾ ಇದೆಯಾ, ಥ್ಯಾಂಕ್ ಯು ಅಂತ ಹೇಳೋದು. ಆ ತರ ಅದು ಹಣದ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ಬೇಕು, ಮಾತಾಡ್ಬೇಕು. ಸೊ ನೀನು ಹುಷಾರಾಗಿ ನನ್ನ ಜೊತೆ ಇರು, ಏನು ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅನ್ನೋದಾಗಿರ್ಬೋದು. ಅಂಡ್ ಯಾವ್ದಾದ್ರು ಕೊಡ್ಬೇಕಾದ್ರೆ ಒಬ್ಬರ ಹತ್ರ ಇಸ್ಕೋಬೇಕಾದ್ರೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದು. ಅಂಡ್ ಥಾಟ್ ನ ನೀವು ಸಬ್ ಕಾನ್ಶಿಯಸ್ ನ ನೋಡೋದಾದ್ರೆ, ನೀವು ಸಬ್ ಕಾನ್ಶಿಯಸ್ ನೀವು ನೋಡಿರೋದ್ರಿಂದ ಒಂದು ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾವ್ ಯಾರಿಗಾದ್ರೂ ಸಾಲ ಕೊಡೋದಿರುತ್ತೆ ಅಂತ ಅನ್ಕೊಳ್ಳಿ. ಹೇಗೆ ಹೇಳ್ಬೇಕು ಅಂದ್ರೆ ನಾನು ಇವ್ರಿಗೆ ಹಣ ಕೊಡ್ಬೇಕು, ಅವರಿಗೆ ಹಣ ಕೊಟ್ಟು ಅವರು ಖುಷಿಯಾಗಿರ್ಲಿ, ಅವರಿಂದ ನನಗೆ ಆಶೀರ್ವಾದ ಸಿಗ್ಲಿ, ಅಷ್ಟು ಹಣ ಬೇಕು ಲಾಭದ ಮೂಲಕ ಅಂತ ಕೇಳ್ಬೇಕು. ಹಣ ಬೇಕು ಅಂತ ಕೇಳ್ಬಾರ್ದು, ಹಣ ನನಗೆ ಲಾಭದ ಮೂಲಕ ಬೇಕು ಅಂತ ಕೇಳ್ಬೇಕು. ಹಣ ಬೇಕು ಅಂದ್ರೆ ಹೆಂಗಾದ್ರೂ ಬರ್ಬೋದು. ಸ್ವಾಮಿ ಸರ್ ಸ್ಟಾಪ್ ಆಗಿದೆ ವಿಡಿಯೋ. ಸೇವೆಗೆ ಅಂತಾನೆ ಫಿಕ್ಸ್ಡ್ ಆಗಿ ಇಟ್ಕೊಳ್ಳೋದು. ತುಂಬಾ ಹಣ ಇದೆ ಅಂಡ್ ಅಫ್ಕೋರ್ಸ್ ನಿಮಗೆ ಸರ್ವಿಸ್ ಮಾಡಕ್ಕೆ ನಿಮ್ಮ ಹತ್ರ ತುಂಬಾ ಹಣ ಬರ್ತಾ ಇದೆ ಅಂದ್ರೆ ನೀವು ಸರ್ವಿಸ್ ಮಾಡಕ್ಕೂ ಒಂದು ಫಿಕ್ಸ್ಡ್ ಆಗಿ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೋಬಹುದು. ಅಥವಾ ಏನಾದ್ರೂ ಓಕೆ, ಒಟ್ನಲ್ಲಿ ಗಿವ್ ಮೋರ್. ಯಾರಿಗೆ ಅವರಿಗೆ ಖುಷಿ ಆಗುವಂತದ್ದು, ಅವರಿಗೆ ಸಹಾಯ ಆಗುವಂತದನ್ನ ನಾನು ಕೊಡ್ಬೇಕು, ಅವ್ರಿಗೆ ಹೆಲ್ಪ್ ಆಗುವಂತದನ್ನ ಕೊಡ್ಬೇಕಾಗುತ್ತೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಹಣಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಗೇನ್ ನೀವೇ ಆ ಜಾಗದಲ್ಲಿ ನಿಂತ್ಕೊಂಡ್ರೆ, ನಿಮ್ಮಿಂದ ಇಷ್ಟೆಲ್ಲ ಸೇವೆ ಆಗ್ತಾ ಇದೆ ಅಂಡ್ ನೀನ್ ಅವ್ರಿಗೂ ನಿಮ್ಮನ್ನ ಹೊಗಳಿದ್ರೆ ಓಕೆ, ನಿಮ್ಗೆ ಏನ್ ಅನ್ಸುತ್ತೆ, ಖುಷಿ ಆಗುತ್ತೆ ಅಲ್ವಾ? ಸೊ ಅದೇ ರೀತಿ ನಿಮ್ಮಿಂದ ಒಳ್ಳೆ ಕಾರ್ಯಗಳಾದಾಗ ಅದನ್ನ ಇನ್ನೊಬ್ರು ಯಾರಾದ್ರೂ ನಿಮ್ಮ ಹತ್ರ ಒಳ್ಳೆ ಕಾರ್ಯಗಳು ಮಾಡಿಸಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಖುಷಿ ಆಗುತ್ತೆ ಅಲ್ವಾ? ಅದೇ ತರನೇ ಹಣ ಅನ್ನೋದು ಒಬ್ರು ವ್ಯಕ್ತಿ ಅಲ್ವಾ, ಅವರಿಂದ ನಾನು ಒಳ್ಳೆ ಕಾರ್ಯಗಳನ್ನ ಮಾಡಿಸ್ತೀನಿ ಅಂದಾಗ
ಜನಕ್ಕೆ ಬೇಕಾಗಿರೋದನ್ನ ಕೊಡ್ತೀನಿ ಅಂದಾಗ ಹಣಕ್ಕೆ ಫೀಲ್ ಆಗುತ್ತೆ. ಬೇರೆಯವ್ರಿಗೆ ಕೊಡ್ಬೇಕಾದ್ರೇನೆ ಇವ್ರು ಇಷ್ಟು ಚೆನ್ನಾಗಿ ನನ್ನನ್ನ ಕಳಿಸ್ಬೇಕಾದ್ರೆ ಇನ್ನ ನಾನು ಇವ್ರ ಹತ್ರ ಹೆಚ್ಚು ಹೆಚ್ಚು ಇದ್ದಷ್ಟು ಇನ್ನೆಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು, ಇನ್ನೆಷ್ಟು ಇವ್ರು ನನ್ನನ್ನ ಒಳ್ಳೇದಕ್ಕೆ ಬಳಸ್ಕೋಬಹುದು ಅಂತ ಅನ್ಸಿ ಆ ಎನರ್ಜಿ ನನ್ನ ಹತ್ರ ಡಬಲ್ ಆಗ್ತಾ ಬರುತ್ತೆ. ಆಗ ಹಣ ವಾಪಸ್ ನನ್ನ ಹತ್ರಕ್ಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಕೂಡ ಒಬ್ಬ ವ್ಯಕ್ತಿ ಜೊತೆಗೆ ನಾವ್ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಆ ತರ ಕಮ್ಯುನಿಕೇಟ್ ಮಾಡ್ಬೇಕು. ಸೊ ಉದಾಹರಣೆ ಊಟ, ಬಟ್ಟೆ, ಹಣ ಅಂಡ್ ತುಂಬಾ ಇಂಪಾರ್ಟೆಂಟ್. ಕೊಡುವಾಗ ಭಾವನೆ ಮತ್ತೆ ಉದ್ದೇಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಕೊಡ್ಬೇಕಾದ್ರೆ ಅಯ್ಯೋ ಇಷ್ಟು ಕೊಟ್ಬಿಟ್ನಲ್ಲ ಅಂತ ಅನ್ನಿಸ್ಬಾರ್ದು. ಅಂಡ್ ಏನು ಇದನ್ನ ಇಟ್ಕೊಂಡಿರ್ಬೋದಿತ್ತು, ಮುಂದಿನ ತಿಂಗಳು ಕೊಡ್ಬೋದಿತ್ತು, ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಂದಾಗ ಕೊಡ್ಬೋದಿತ್ತು, ಬೇಡ. ನನ್ ಕೆಪಾಸಿಟಿ 10 ರೂಪೀಸ್ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ತುಂಬಾ ಒಳ್ಳೆ ಭಾವನೆಯಿಂದ ಕೊಡುವುದು. ಆಮೇಲೆ ಇನ್ನೊಂದು, ಭಿಕ್ಷುಕರು ಬರ್ತಾರೆ ಫಾರ್ ಎಕ್ಸಾಂಪಲ್, ನಿಮ್ ಕೈ ಕೊಡಕ್ಕಾದ್ರೆ ಕೊಡು, ಆಯ್ತಾ? ಇಲ್ವಾ, ಕೊಡಕ್ ಆಗ್ತಾ ಇಲ್ಲ ಅಥವಾ ಮುಂಚೆ ಕೊಟ್ಟಿದ್ದೀರಾ, ಏನಾದ್ರೂ ಆಗಿರ್ಲಿ, ಬೇಡ ಪರವಾಗಿಲ್ಲ. ಹಾಗಂತ ಕಾಲು ಕೈ ಚೆನ್ನಾಗಿದೆ ಇವ್ರು ದುಡಿಯೋಕೇನು ಅನ್ನೋದು ಈ ತರ ಮಾತಾಡೋದು ಕೂಡ ಬೇಡ. ಬಿಕಾಸ್ ನನ್ ಕೈಲಾದ್ರೆ ನಾನ್ ಮಾಡೋಣ, ಇಲ್ಲ ನಾನೇನು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದನ್ನು ಕೂಡ ನಾವು ಹಣದ ಒಂದು ಫೀಲಿಂಗ್ಸ್ ಅಲ್ಲಿ ಮತ್ತೆ ಇಂಟೆನ್ಷನ್ ಅಲ್ಲಿ ನೋಡ್ಬೇಕು. ನಾನು ದುಡ್ಡು ಕೊಡ್ಬೇಕಾದ್ರೆ ಎಲ್ಲರೂ ನನ್ನ ನೋಡ್ಲಿ ಅಂತಾನೋ ಅಥವಾ ನನ್ನ ಹೆಸರು ಹೇಳ್ಕೊಳ್ಳೋದ್ರಿಂದಾನೋ ಅಥವಾ ಏನಾದ್ರು ಕೊಟ್ಟಾಗ ಹೆಸರು ಬರೆಯೋದಾಗಿರ್ಬೋದು. ಇವತ್ತು ನಾನು ಈ ಒಂದು ಸೆಷನ್ಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಾದ್ಮೇಲೆ ಎಕ್ಸಾಕ್ಟ್ಲಿ 2020 ಇಂದ ಯಾರಿಗೆ ಗಿಫ್ಟ್ ಕೊಟ್ರು ಕೂಡ ಅದರಲ್ಲಿ ಹೆಸರು ಬರೀತಾ ಇಲ್ಲ ಮೇಜರ್ ಆಗಿ. ಇನ್ನೊಂದು ಉದ್ದೇಶ ಅಂತ ಬಂದಾಗ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ, ನನ್ನಿಂದ ಜನ ಇನ್ಸ್ಪೈರ್ ಆಗಿ ಅವರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ಲಿ ಅನ್ನೋದಿದ್ರೆ ನೀವು ಖಂಡಿತ ಈ ತರ ನಾನು ಮಾಡ್ತಾ ಇದ್ದೀನಿ ನೀವು ಮಾಡಿ ಅಂತ ಹೇಳ್ಬೋದು. ಬಟ್ ಬರೀ ತೋರಿಕೆಗೆ ಆಗ್ಬಾರ್ದು ಅಂತ. ಸೊ ಆದ್ರೆ ತೋರಿಕೆಗೆ ಆಗ್ಬಾರ್ದು ಅಂದ್ರೆ ನಾನ್ ಕೊಡ್ತಾ ಇದ್ದೀನಿ ನೋಡಿ ಅನ್ನೋದು, ನಾನ್ ಕೊಟ್ಟೆ ನೋಡಿ ಅನ್ನೋದು, ಆಮೇಲೆ ಸುಮ್ನೆ ಅದನ್ನ ಹಾಕೊಳ್ತಾ ಇರೋದು ನಾನ್ ಕೊಟ್ಟಿದ್ದೀನಿ ಅಂತ, ಇದು ನಾವು ಮಾಡಂಗಿಲ್ಲ. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಒಳ್ಳೆ ಕೆಲಸ ಮಾಡ್ಸಿ ನಾನ್ ಮಾಡಿಸ್ದೆ ಅಂತ ಅಂದ್ರೆ ನಿಮ್ಗೆ ಹೆಂಗೆ ಬೇಜಾರಾಗುತ್ತಲ್ವಾ? ಹಂಗೆ ಹಣಕ್ಕೂ ಕೂಡ ಅವ್ರ ಹತ್ರ ಒಳ್ಳೆ ಕೆಲಸ ಮಾಡ್ಸಿ ನಾನ್ ಮಾಡಿಸ್ದೆ ಅಂತ ನನ್ನ ಹೆಸರು ಹಾಕೊಂಡ್ರೆ ಕರೆಕ್ಟ್, ಅವ್ರು ನನ್ನ ಜೊತೆ ಇರೋದಕ್ಕೆ ಆ ಕೆಲಸ ಆಗ್ತಾ ಇದೆ. ಹಾಗಾಗಿ ತೋರಿಕೆ ಮಾಡ್ಬಾರ್ದು. ಅಂಡ್ ನಿಮ್ಗೆ ಎಲ್ಲಾದ್ರೂ ಭಿಕ್ಷುಕರಿಗೆ ಆದ್ರೂ ಕೊಡ್ಬೇಕನ್ಸುತ್ತೆ ಟಕ್ಕಂತ ಕೊಡಿ, ಯಾರು ನನ್ನ ನೋಡ್ತಾ ಇದ್ದಾರೆ, ಇದ್ಯಾವುದು ನನ್ನ ಥಾಟ್ ಅಲ್ಲಿ ಬರ್ಬಾರ್ದು. ಅಂಡ್ ನಾನು ಈ ಸೆಷನ್ಸ್ ಆದ್ಮೇಲೆ ಸೀರಿಯಸ್ಲಿ ನನಗೆ ಅನ್ಸಿದೆ, ನನ್ಗೆ ಎಷ್ಟು ಸಾಧ್ಯ ಅಷ್ಟು ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವ್ರು ಇವಾಗ ಕೊಟ್ಟಿದ್ದೀನಲ್ಲ ಹಿಂದೆ ನಾನು ಹಂಗ್ ಮಾಡಲ್ಲ. ಲೈಕ್ ರೋಡಲ್ಲಿ ಹೋಗ್ತಾ ಇದ್ರೆ ನನ್ನ ಹತ್ರ ಅಮೌಂಟ್ ಇದೆ ಅಲ್ಲಿ ಕೊಡೋಕೆ ಅಂದ್ರೆ ಕರೆದು ಬಿಟ್ಟು ಕೊಡ್ತಾ ಇದ್ದೀನಿ. ಅಂಡ್ ಅವ್ರಿಗೆ ಕೊಡ್ಬೇಕಾದ್ರೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರು ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ನನಗೆ ಬೇಡ, ಆದ್ರೆ ಅವ್ರಿಗೆ ನೀನು ಒಳ್ಳೇದಕ್ಕೆ ಯೂಸ್ ಆಗು, ಅವ್ರಿಗೆ ನೀನು ಅವಶ್ಯಕತೆ ಇದೆಯಾ, ಅವ್ರಿಗೆ ನೀನು ಖುಷಿ ಕೊಡು ಅಂತ ಹೇಳಿ ಹಣಕ್ಕೆ ಹೇಳಿ ನಾನು ಕೊಡ್ತೀನಿ. ಅವ್ರು ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಬಟ್ ನನ್ನ ಉದ್ದೇಶ ನಾನ್ ಕ್ಲಿಯರ್ ಆಗಿರ್ಬೇಕು. ಇದು ನಾವು ಪ್ರಾಕ್ಟೀಸ್ ಮಾಡ್ಕೊಬೇಕು ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ. ಓಕೆ, ಸೊ ಅಂಡ್ ಕೆಲವೊಂದು ಸಲಹೆಗಳನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಏನು ಸಲಹೆ ಅಂದ್ರೆ, ನಮ್ಮ ಬ್ಯಾಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹಳೆಯ ಬಿಲ್ಗಳು ಅವಶ್ಯಕತೆ ಇರೋದಿಲ್ಲ, ಕಟ್ ಆಗೋಗ್ಬಿಟ್ಟಿರುತ್ತೆ, ಮೆಡಿಕಲ್ ಬಿಲ್ಸ್ ಗಳು, ಈ ತರದ್ದು ಹಳೆಯ ಬಿಲ್ಗಳನ್ನ ನಾವು ಇಟ್ಕೋಬಾರ್ದು. ಯಾಕೆ ಅಂತ ಅಂದ್ರೆ ಈಗ ನಿಮ್ ಮನೆಗೆ ನೆಂಟರು ಬರ್ತಾರೆ, ಓಕೆ, ಇರೋದೆಲ್ಲಾನು ನೋಡ್ಕೊಳ್ಳಿ ನೀವು. ಕೊನೆಗೆ ಹೇಳ್ತೀನಿ ಎಕ್ಸಾಂಪಲ್ ನ, ಹಳೆ ಬಿಲ್ ಇಟ್ಕೊಳ್ಳೋದಾಗಿರ್ಬೋದು, ಅದನ್ನ ನಾವು ಯಾವ್ದಾದ್ರು ಇದ್ರೆ ಆಚೆ ಹಾಕ್ಬೋದು. ಸೊ ನೀವು ರೂಮ್ ನೋಡ್ಬೋದು, ಬರೋದು ಶೂ ಒಂದ್ ಕಡೆ, ಲೈಕ್ ಎಷ್ಟು ಜನ ಮನೆ ಹೆಂಗಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇನೆ. ಅಂಡ್ ಎಲ್ ಬೇಕಲ್ಲಿ ಎಸಿಯೋದು, ಹೆಂಗ್ ಬೇಕಂಗಿರೋದು, ಈ ತರ ನಾವು ಇಟ್ಟಿರೋದಾಗಿರ್ಬೋದು, ಇದನ್ನ ನಾವು ಸ್ಟಾಪ್ ಮಾಡ್ಬೇಕು. ಆಮೇಲೆ ದುಡ್ಡನ್ನ ಹೇಗ್ ಬೇಕು ಹಾಗೆ ಪರ್ಸಲ್ಲಿ ಹಾಗಾಗಿ ಇಟ್ಬಿಡೋದು, ಅಂದ್ರೆ ಹಂಗಂಗೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿರುತ್ತೆ, ಆ ತರ ಇರೋದಾಗಿರ್ಬೋದು, ಇದನ್ನೆಲ್ಲ ನಾನು ಸ್ಟಾಪ್ ಮಾಡ್ಬೇಕು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್, ಕೆಲ್ಸದ ಜಾಗದಲ್ಲಿ ನೀವೇನಾದ್ರೂ ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ತುಂಬಾ ಸ್ಟಫ್ಸ್ ಲೈಕ್ ಟೂಲ್ಸ್ ಗಳು ಅದು ಯೂಸ್ ಆಗದೆ ಆಗಿರ್ಬೋದು, ಹೆಂಗ್ ಬೇಕಂಗೆ ಚೆಲ್ಲಿರೋದು, ಎಲ್ ಬೇಕಲ್ಲಿ ಬಿದ್ದಿರೋದು, ಡಸ್ಟ್ ಬಿನ್ಸ್ ಗಳು, ಇವ್ ಯಾವ್ದನ್ನು ಅಲ್ಲಿ ಗಲೀಜ್ ತುಂಬಿರುವಂತ ಜಾಗನ ಇಟ್ಕೋಬಾರ್ದು ನಾವಿರುವಂತ ಜಾಗದಲ್ಲಿ. ಯಾಕೆಂತ ನಾನು ಎಕ್ಸಾಂಪಲ್ ಕೊಡ್ತೀನಿ. ಸೊ ನೋಡಿ, ದುಡ್ಡನ್ನ ಹೆಂಗೋ ಮುದ್ರಿ ಇಟ್ಬಿಡೋದು, ಮಂಚದ ಕೆಳಗಡೆ ಇಟ್ಬಿಡೋದು, ಆಮೇಲೆ ಎಲ್ ಬೇಕಲ್ಲಿ ಹಾಕ್ಬಿಡೋದು, ಹೇಗ್ ಬೇಕು ಹಾಗೆ. ಅಂದ್ರೆ ಈಗ ಇವ್ರು ನಿಮ್ ಫ್ರೆಂಡ್ ಅನ್ಕೊಳ್ಳಿ, ಇವ್ರನ್ನ ಈ ಲೆವೆಲ್ಗೆ ನಾವು ಹಿಂಸೆ ಕೊಟ್ರೆ ನಮ್ ಜೊತೆ ಹೆಂಗಿರ್ತಾರೆ ಅಂತ. ಅಂದ್ರೆ ಈ ತರ ನಾವು ಉಸಿರು ಕಟ್ಸಿದ್ರೆ, ಈ ತರ ಹಿಂಡಾಕ್ಬಿಟ್ರೆ ಅವ್ರು ನಮ್ ಜೊತೆ ಹೇಗಿರ್ತಾರೆ, ಜಸ್ಟ್ ಆ ಥಾಟ್ ಅಲ್ಲಿ ನೋಡಿ. ಡೆಫಿನೆಟ್ಲಿ ಇದು ಸಡನ್ ಆಗಿ ಹೇಳಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಸಬ್ ಕಾನ್ಶಿಯಸ್ ಆಗಿದ್ರೆ ಮಾತ್ರ ಅರ್ಥ ಆಗುತ್ತೆ. ಓಕೆ, ಸೊ ಬಿಲೀವ್ ಇನ್ ಇನ್ವಿಸಿಬಲ್ ಎನರ್ಜಿ ಅಂತಂದ್ರೆ ಕಾಣ್ತಾ ಇರುವಂತ ಕೆಲವು ಶಕ್ತಿಗಳಿದೆ, ಅದನ್ನ ನಾವು ನಂಬಬೇಕು. ಈಗ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಯಾಕೆ ಆತರ ಇಟ್ಕೋಬಾರ್ದು ಅಂತ. ನೀಟಾಗಿರ್ಬೇಕು ಅಥವಾ ಆತರ ಅಲ್ಲ, ಯಾವಾಗ ನನ್ನ ಮೈಂಡ್ ಆರ್ಡರ್ ಅಲ್ಲಿ ಇರುತ್ತೆ ಆಗ ನನ್ನ ಎನರ್ಜಿನೂ ಆರ್ಡರ್ ಇರುತ್ತೆ, ನಮ್ ಕೆಲಸಗಳು ಬೇಗ ಆಗುತ್ತೆ. ಅದು ಒಂದು. ಇನ್ನೊಂದು, ಈಗ ನೀವ್ ಯಾವ್ದೋ ನೆಂಟ್ರು ಮನೆಗೆ ಹೋಗ್ತೀರಾ, ಅವ್ರ ಮನೆಯಲ್ಲಿ ಬೇಡವಾಗಿರೋದು ಧೂಳು ಏನೇನೋ ಮನೇಲಿ ಎಲ್ಲಿ ಬೇಕಲ್ಲಿ ವಸ್ತುಗಳನ್ನ ಎಸ್ತಿದ್ರೆ ನೀವು ಹೋಗಿ ಮಲ್ಕೊಳಕ್ ಹೋಗ್ತೀರಾ, ನೀವು ಅಲ್ಲೇ ಸ್ಟೇ ಆಗ್ತೀರಾ ಅಂತ ಬಂದಾಗ ಮಲ್ಕೊಳಕ್ ಹೋಗ್ತೀರಾ ಅನ್ಕೊಳ್ಳಿ, ಅಥವಾ ಕೂತ್ಕೊಳಕ್ ಹೋಗ್ತೀರಾ, ಅಲ್ಲೆಲ್ಲ ಗಲೀಜಿದ್ರೆ ನಿಮ್ಗೆ ಹಿಂಸೆ ಆಗತ್ತಾ ಆಗಲ್ವಾ? ಅಯ್ಯೋ ಏನಪ್ಪಾ ಎಲ್ಲಿ ಕೂತ್ಕೊಳ್ಳಿ ನಾನು ಅನ್ಸುತ್ತೆ ಅಲ್ವಾ? ಅದೇ ತರನೇ ನಿಮ್ಮನೆಗೆ ಯಾರಾದ್ರೂ ನೆಂಟ್ರು ಬಂದಾಗ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಏನ್ ಇಷ್ಟು ಗಲೀಜಿದೆ, ಹೆಂಗ್ ಕೂತ್ಕೊಳ್ಳಪ್ಪ ಅನ್ಸುತ್ತೆ ಅಲ್ವಾ? ಯಾರೇ ಆಗಿರ್ಬೋದು, ನಾವು ಬೇರೆಯವ್ರ ಮನೆಗೆ ಹೋದ್ರು ನಮಗೂ ಮುಜುಗರ ಆಗುತ್ತೆ, ಬೇರೆಯವ್ರ ನಮ್ಮ ಮನೆಗೆ ಬಂದ್ರು ಕೂಡ. ಸೊ ಹಾಗಾಗಿ ಒಬ್ಬ ವ್ಯಕ್ತಿಗೆ ಯಾವ ತರ ಫೀಲ್ ಆಗುತ್ತೆ ಅದೇ ರೀತಿ ವಸ್ತುಗಳಿಗೂ ಕೂಡ ಎನರ್ಜಿ ಇದೆ, ಅದರಲ್ಲೂ ಸ್ಪೆಷಲಿ ಹಣಕ್ಕೆ. ಯಾಕೆ ಅಂದ್ರೆ ನಮ್ಮ ಇಡೀ ಪ್ರಪಂಚದಲ್ಲಿ ಇವತ್ತು ನಾನಿವತ್ತು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಬ್ಯಾಕ್ ಬೋನ್ ಕೂಡ ಅದೇ ಆಗಿದೆ. ಬಿಕಾಸ್ ಇಲ್ಲಿ ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ಒಂದ್ ಮನೆ ಇದೆ, ಅದು ಹಣದಿಂದನೇ ನನಗೆ ಬಂದಿರೋದು. ಅಂಡ್ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲವೂ ಕೂಡ ಹಣದಿಂದ ಬಂದಿದೆ. ಅಂದ್ರೆ ಆ ಒಬ್ಬ ವ್ಯಕ್ತಿಯಿಂದ ನನಗೆ ಇದೆಲ್ಲ ಸಿಕ್ಕಿದೆ. ಆ ವ್ಯಕ್ತಿ ನನ್ನ ಮನೇಲಿ ಇರ್ಬೇಕು ಅಂದ್ರೆ
ನಾನ್ ಎಷ್ಟು ನೀಟಾಗಿ ಅವ್ರನ್ನ ಎಷ್ಟು ಚೆನ್ನಾಗಿ ನಾನು ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಮಾಡ್ಬೇಕಲ್ವಾ, ಗಲೀಜ್ ಇಲ್ಲೇ ಉಳ್ಕೊ ಅಂದ್ರೆ ನಮ್ಗೆ ಹಿಂಸೆ ಆಗಲ್ವಾ, ಹಂಗಾಗುತ್ತೆ. ಸೊ ಅದಕ್ಕೋಸ್ಕರನೇ ಈವನ್ ಸದ್ಗುರು ಅವರು ಕೂಡ ಲೈಕ್ ಆರ್ಡರ್ಡ್ ಅಂತ ಹೇಳಿ, ಅಂದ್ರೆ ಆರ್ಡರ್ ಲೈಫ್ ಅಂತ ಹೇಳ್ತಾರೆ. ಬಟ್ಟೆಗಳನ್ನ ಹೇಗೆ ನಾವು ಬೀರುವಲ್ಲಿ ಜೋಡಿಸಿಟ್ಕೋಬೇಕು, ಮತ್ತೆ ಡಸ್ಟ್ಬಿನ್ ಹೇಗೆ ಎವ್ರಿಡೇ ತೆಗಿಬೇಕು, ಮತ್ತೆ ಹಳೆಯ ಪೇಪರ್ಸ್ ಗಳನ್ನ ತೆಗೆದು ಹಾಕ್ಬಿಟ್ಟು ಹೇಗೆ ನಾವು ಬೇಕಾಗಿರುವಂತದನ್ನ ಒಂದ್ ಕಡೆ ಇಡಬೇಕು, ಇದನ್ನ ಸದ್ಗುರು ಅವರು ಹೇಳ್ಕೊಡ್ತಾರೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ನೀವು ಚೆಕ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅಂಡ್ ಇವತ್ತಿಗೂ ಕೂಡ ಇದನ್ನ ಹೇಗೆ ಫಾಲೋ, ಮುಂಚೆ ಲೈಕ್ ನನಗೆ ನೀಟಾಗಿ ಇರ್ಬೇಕು ಅಂತ ಮಾಡ್ತಾ ಇದ್ದೆ, ಆದ್ರೆ ಅದ್ರ ಹಿಂದೆ ಇದೆಲ್ಲ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೇ ಬಿ ಅದಕ್ಕೆ ಅನ್ಸುತ್ತೆ ಹಬ್ಬಕ್ಕೊಂದ್ಸಲ, ಯುಗಾದಿ ಹಬ್ಬಕ್ಕೆ ಈ ತರ ಹಬ್ಬ ಬಂದಾಗೆಲ್ಲ ಮನೆ ಕ್ಲೀನ್ ಮಾಡಿ ಅಂತ ದೊಡ್ಡವ್ರು ಹೇಳ್ತಾ ಇದ್ದಿದ್ದು ಇದಕ್ಕೆ ಇರ್ಬೇಕು. ಬೇಡವಾಗಿರೋದನ್ನ ಆಚೆ ಹಾಕ್ಬಿಟ್ಟು ಮನೆ ಕ್ಲೀನ್ ಆಗಿ ಇಟ್ಕೊಳ್ಳಿ, ಬೇಕಾಗಿರೋದನ್ನ ಒಳಗಡೆ ಇಟ್ಕೊಳ್ಳಕ್ಕೆ ಜಾಗ ಸಿಗ್ಲಿ ಅಂತ ಮೋಸ್ಟ್ಲಿ ಅವೆಲ್ಲ ಮಾಡಿರ್ಬೋದು. ನಾವು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ಮಾಡಿರ್ತೀವಿ. ಬಟ್ ಅದ್ರ ಹಿಂದೆ ಮೇ ಬಿ ಈ ತರದ್ದು ಇರ್ಬೋದು. ಅಂಡ್ ಸೈಂಟಿಫಿಕಲಿ ಹೌದಲ್ವಾ, ನಮ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ನೋಡ್ತಾ ಹೋದ್ಮೇಲೆ ಇವತ್ತು ನಿಜವಾಗ್ಲೂ ಈವನ್ ಬೀರುವಲ್ಲಿ ಬಟ್ಟೆ ಜೋಡಿಸೋದ್ರಿಂದ ಹಿಡಿದು ಈಚ್ ಅಂಡ್ ಎವ್ರಿಥಿಂಗ್ ಅಲ್ಲಿ ಏನಾದ್ರು ಗಲೀಜ್ ಇದ್ರು ಕೂಡ ಮಂತ್ಲಿ ಒನ್ಸ್ ಇವತ್ತು ನಾನು ಬೀರುನ ಎಕ್ಸಾಕ್ಟ್ಲಿ ಎಲ್ಲಿ ಕೈ ಹಾಕಿದ್ರೆ ನನಗೆ ಏನ್ ಸಿಗ್ಬೇಕು ಅದೇ ತರ ತುಂಬಾ ಜನ ಮುಂಚೆ ಹೇಳ್ತಾ ಇದ್ರು, ಏನು ಇಷ್ಟೊಂದು ನೀಟಾಗಿ ಇಟ್ಕೊಂಡು ಹೇಳಿದ್ರೆ ಬಿದ್ದೋಗುತ್ತೆ ಅಂತ. ಖಂಡಿತ ಹುಷಾರಾಗಿ ತೆಗಿಬೇಕು. ಅಂಡ್ ಅದಕ್ಕೆ ಒಂದ್ಸಲ ನಾವು ಆರ್ಡರ್ ಮಾಡ್ಕೊಂಡ್ಬಿಟ್ರೆ ಅದೇ ಪ್ಲೇಸ್ ಅಲ್ಲಿ ಅದನ್ನೇ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಬಿಟ್ರೆ ಟೈಮ್ ಎಷ್ಟೊಂದು ಉಳಿಯುತ್ತೆ, ಪದೇ ಪದೇ ಗಲೀಜ್ ಮಾಡೋದಿರೋದಿಲ್ಲ. ಸೊ ಇವೆಲ್ಲ ನನ್ನ ಮೈಂಡ್ ನ ಪ್ರೆಸೆಂಟ್ ಅಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ, ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಡನ್ ಆಗಿ ನನ್ಗೆಲ್ಲ ಕೈಗೆ ಸಿಗ್ತಾ ಇದೆ, ನನಗೆ ಬೇಕಾಗಿರೋದು, ನನ್ನ ಕೆಲಸಗಳು ಬೇಗ ಆಗುತ್ತೆ, ನನಗೆ ಖುಷಿ ಸಿಗುತ್ತೆ. ಸೊ ಇವೆಲ್ಲ ಕೂಡ ಒಂದ್ ರೀತಿ ಎನರ್ಜಿನೇ, ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲದನ್ನು ಕೂಡ ಯಾವಾಗ ಕ್ಲೀನ್ ಇರುತ್ತೆ ಅವಾಗ ನನ್ನ ಮೈಂಡ್ ಹೆಂಗೆ ಖುಷಿ ಅನ್ಸುತ್ತೋ ಹಾಗೇನೆ ಹಣನೂ ಕೂಡ ನನ್ನ ಜೊತೆಲಿ ಇದ್ದಾಗ ಆ ಖುಷಿನ ನಾನು ಕೊಡ್ಬೇಕು. ಸೊ ನಮಗ್ ಕಾಣಿಸ್ದೇ ಇರೋ ಇವೆಲ್ಲ ಕೂಡ ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕರೆಕ್ಟಾ? ಆದ್ರೆ ಕಾಣಿಸ್ದೇ ಇರುವಂತ ಈ ಎನರ್ಜಿಯನ್ನ ನಾನು ನಂಬಲೇಬೇಕಾಗಿದೆ. ಇಲ್ಲ ಅಂತ ಅಂದ್ರೆ ನಾನು ಹಿಂಗೆ ಇರ್ತೀನಿ ಅಂದ್ರೆ ಇರ್ಬೋದು, ಬಟ್ ಎಗೇನ್ ಅದರಿಂದ ನಾನು ಏನ್ ಫೇಸ್ ಮಾಡ್ತಾ ಇದೀನಿ, ಸಿ ಇದುವರೆಗೂ ನಾನು ಏನೆಲ್ಲ ಮಾಡಿದೀನಿ, ನನಗೇನು ಅಂತ ದೊಡ್ಡ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋದಾದ್ರೆ ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಅಂತ ಪ್ರಯತ್ನ ಮಾಡ್ಬೋದಲ್ವಾ, ಕೆಟ್ಟದೇನು ಅಲ್ಲ ಅಲ್ಲ. ಸೊ ಪ್ರಯತ್ನ ಮಾಡ್ಬೋದಲ್ವಾ ಅನ್ನೋದು. ಸೊ ನಾನು ಇದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಮೇಜರ್ ಬ್ರೇಕ್ ಥ್ರೂ ನನ್ನ ಲೈಫ್ ಅಲ್ಲಿ ಅಂತ ಬಂದಾಗ ಎಗೇನ್ ನಿಮ್ಗೆ ನಾನು ತುಂಬಾ ಸಲ ಸ್ವರ್ಗ ಸೃಷ್ಟಿ ಶೇರಿಂಗ್ಸ್ ಅಲ್ಲಿ ಮಾಡಿದೀನಿ. ನನ್ನ ಮನೆ ಏನ್ ಪ್ರಾಬ್ಲಮ್ ಇತ್ತು, ನನ್ನ ತಾಯಿ ಮನೆದ ಏನ್ ಪ್ರಾಬ್ಲಮ್ ಇತ್ತು, 1 CR ತನಕ ಆಗಿದ್ದ ಸಾಲ ಏನಿತ್ತು, ಎವ್ರಿ ಡೇ ನಾನು ಇದನ್ನೇ ಮಾಡಿದ್ದು. ಅಂಡ್ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ಏನೇ ಆದ್ರೂ ಹಣನ ನಾನು ತುಂಬಾ ಪ್ರೀತಿಸ್ತೀನಿ, ಹಣನ ನಾನು ಗೌರವಿಸ್ತೀನಿ. ಎಷ್ಟೇ ದುಡ್ಡು ಬಂದ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹತ್ರ ಬಂದಿದ್ದಕ್ಕೆ ಅಂತ ಹೇಳ್ತೀನಿ. ಕೊಟ್ಟಿರೋರಿಗೆ, ನಾನ್ ಕೊಡ್ಬೇಕಾಗಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಎವ್ರಿ ಡೇ ಕಮ್ಯುನಿಕೇಟ್ ಮಾಡ್ತಾ ಇರ್ತೀನಿ ದುಡ್ಡಿನ ಜೊತೆ. ತುಂಬಾ ಹೆಲ್ಪ್ ಅಂದ್ರೆ ಲೈಕ್ ನನಗೆ ಹೆಂಗಾಗಿದೆ ಅಂದ್ರೆ ಅವ್ರು ನನ್ನ ಫ್ರೆಂಡ್, ಎನಿ ಟೈಮ್ ನನ್ನ ಜೊತೆಲಿ ಇರ್ತಾರೆ ಅನ್ನೋ ಅಷ್ಟು ಭರವಸೆ ಬಂದಿದೆ. ಅಂಡ್ ಆ ಕ್ಷಣದಿಂದ ದಿನದಿಂದ ದಿನಕ್ಕೆ ನನ್ನ ಆರ್ಥಿಕ ಸ್ಥಿತಿ ತುಂಬಾನೇ ಡೆವಲಪ್ ಆಗಿದೆ. ಲೈಕ್ ಮುಂಚೆ ನಂಗೆ ಏನಾದ್ರು ತಗೋಬೇಕು ಅಂದ್ರೆ ಯೋಚನೆ ಆಗ್ತಿತ್ತು, ಬಟ್ ಇವತ್ತು ಏನಾದ್ರು ತಗೋಬೇಕು ಅಂದ್ರೆ ಆರಾಮ್ಸೆ ತಗೋಬಹುದು. ಅಷ್ಟು ಫ್ರೆಂಡ್ ನನ್ನ ಹತ್ರ ಬರ್ತಾ ಇದ್ದಾರೆ, ಅಷ್ಟು ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಗೌರವಿಸ್ತಾ ಇದ್ದೀನಿ. ಎವ್ರಿ ಡೇ ನಾನು ಅದನ್ನ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಅಂಡ್ ಅದೇ ತರ ನಮ್ಮ ಟೀಮ್ ಅಲ್ಲಿ ಕೆಲವರು ಇದನ್ನ ಫಾಲೋ ಮಾಡ್ಬಿಟ್ಟು ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ಕೆಲವೊಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡೇ ಒಂದು ಸಬ್ ಕಾನ್ಶಿಯಸ್, ಇನ್ನೊಂದು ಏನು ಎವ್ರಿ ಡೇ ಥಾಟ್ ಪಾಸ್ ಮಾಡೋದು, ನಿಮ್ಗೆ ವಿಜುವಲೈಸೇಷನ್, ಮೆಡಿಟೇಷನ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ಮಾಡೋದ್ರ ಜೊತೆಗೆ ಮನಿ ಮ್ಯಾಜಿಕ್ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಅವರು ಯಾರಿಗೂ ದುಡ್ಡು ಕೊಡ್ತಾ ಇರ್ಲಿಲ್ವಂತೆ. ಸ್ವಂತ ತಂಗಿ, ನನ್ನ ಹೆಸರೇಳಲ್ಲ, ಒಬ್ರು ಸ್ವಂತ ತಂಗಿ ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರು ನನ್ನ ಹತ್ರ ದುಡ್ಡಿಲ್ಲ ಹಿಂಗೆ ಹೇಳ್ತಾ ಇದ್ರಂತೆ. ಸೊ ಇವತ್ತು ನನ್ಗೆ ಯಾರಾದ್ರೂ ಕೇಳಿದ್ರೆ ಮೇ ಬಿ ನನ್ನ ಹತ್ರ ನನಗೆ ಓಕೆ ನಾನು ಕೊಟ್ರು ಏನು ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಕೊಡ್ತೀನಿ. ಇಲ್ಲ ಅಂತ ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಸುಳ್ಳು ಹೇಳಲ್ಲ, ನಾನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಏನಂದ್ರೆ ನನ್ನ ಹತ್ರ ದುಡ್ಡಿದೆ, ಆದ್ರೆ ಈಗ ನಾನು ನಿನಗೆ ಕೊಡಕ್ಕಾಗಲ್ಲ, ಖಂಡಿತ ಕೊಡ್ತೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಹತ್ರ ಇಲ್ಲ ಅಂತ ಅವಾಗ ಫ್ರೆಂಡ್ಗೆ ಅನ್ಸುತ್ತೆ ನಾನು ಇಲ್ಲೇ ಇದ್ದೀನಿ, ಸುಳ್ಳು ಹೇಳ್ತಾಳೆ ಅನ್ಸುತ್ತಲ್ವಾ. ಸೊ ಆ ತರ ಎವ್ರಿ ಸೆಕೆಂಡ್ ನಾನು ಗಮನಿಸ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡಿಗೆ ಎಲ್ಲಿ ಅವಮಾನ ಮಾಡ್ತಾ ಇದ್ದೀನಿ, ಎಲ್ಲಿ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ. ಅಂಡ್ ಅದೇ ರೀತಿ ಒಬ್ರು ತಂಗಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಯಾವುದೇ ಕಾರಣಕ್ಕೂ ಅವ್ರ ಹತ್ರ ತುಂಬಾ ದುಡ್ಡಿದೆ, ಅವ್ರ ಫ್ಯಾಮಿಲಿ ತುಂಬಾ ಸ್ಟೆಬಲ್ ಇದೆ, ತುಂಬಾ ರಿಚ್ ಇದ್ದಾರೆ, ಬಟ್ ಅವ್ರ ತಂಗಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಜಸ್ಟ್ ಒಂದ್ ಸ್ವಲ್ಪ, ನನ್ನ ಪ್ರಕಾರ ಸ್ವಲ್ಪ, 1-2 ಲಕ್ಷ ಅಷ್ಟೇ. ಆ ಪ್ರಾಬ್ಲಮ್ಗೆ ಅವ್ರು ಕೇಳ್ತಾ ಇದ್ರು ಜಸ್ಟ್ 50,000 ಕೇಳಿದ್ರು ಕೂಡ ಅವ್ರು ಕೊಡ್ತಾ ಇರ್ಲಿಲ್ಲ. ಲೈಕ್ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದು. ಬಟ್ ಈ ಸೆಷನ್ ಮುಗಿದ ಮೇಲೆ ಅವರು ಮೆಡಿಟೇಷನ್ ಮಾಡ್ತಾ, ವಿಜುವಲೈಸೇಷನ್ ಅಂಡ್ ಮನಿ ಮ್ಯಾಜಿಕ್ ನ ವರ್ಕ್ ಮಾಡ್ತಾ ಅವರ ತಂಗಿಗೆ ಅವರು ಸಪೋರ್ಟ್ ಮಾಡಕ್ ನಿಂತ್ಕೊಂಡ್ರು. ಲೈಕ್ ಅವರ ಹಸ್ಬೆಂಡ್ ಹೇಳೋದು ಮೂಲಕ ಕೊಡ್ಬೇಕು ಅಂತ ಅಲ್ಲ, ಅವ್ರ ಹತ್ರ ಇದೆ ಅದನ್ನ ಅವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅವ್ರು ಆತರ ಕೊಡಕ್ ಸ್ಟಾರ್ಟ್ ಮಾಡಿದ್ದು ಒಂದು. ಎರಡನೇದು, ಅವರು ಹಣನ ಹಿಂಸೆಯಿಂದ, ಅಂದ್ರೆ ಹೆವಿ ಪ್ರೀತಿ, ಹಣದ ಪಿಚಾಚಿ ಅಂದ್ರೆ ಅದು ನೆಗೆಟಿವ್. ಹೆಂಗ್ ಗೊತ್ತಾ, ಲೈಕ್ ಯಾರ ಹತ್ರನೂ ಹಣ ಇರಬಾರ್ದು, ನನ್ನ ಹತ್ರ ಮಾತ್ರ ಇರ್ಬೇಕು, ಮತ್ ನಾನು ಯಾರಿಗೂ ಕೊಡಲ್ಲ, ನಾನು ಬಚ್ಚಿಟ್ಕೋತೀನಿ. ಹಳೆ ಕಾಲದಲ್ಲಿ ಒಂದ್ ಹಾಡೇ ಇದೆ, ಕರೆಕ್ಟಾ? ಲೈಕ್ ಏನು ಮುಚ್ಚಿಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಏನೋ ಇದೆಲ್ಲ. ಅಂದ್ರೆ ನಾವು ಎಷ್ಟೇ ಕೂಡಿಕಕ್ ಹೋದ್ರು ಅದ್ ನಾವು ಕಳ್ಕೊಳ್ತಾ ಇರ್ತೀವಿ, ಅದ್ರ ನಮಗೆ ಗೊತ್ತಾಗ್ತಾ ಇರಲ್ಲ ಅದು ಎಲ್ಲಿ ಹೋಗ್ತಿದೆ ಅಂತ. ಹಾಗಾಗಿ ಅವ್ರಿಗೆ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ನಾನು ಅವ್ರಿಗೆ ಅಷ್ಟೇ ಹೇಳಿದ್ದು. ನನ್ಗೊಂದ್ಸಲ ಕಾಲ್ ಮಾಡಿದ್ರು, ಮೇಡಮ್ ನಾನು ಇಷ್ಟ ಅಮೌಂಟ್ ನ ಇಂತ ಕಡೆ ಡೊನೇಟ್ ಮಾಡ್ಬೇಕಂತ ಇದೀನಿ ಅಂತ. ನಾನು ಅವಾಗ ಓಪನ್ ಆಗಿ ಹೇಳಿದೆ, ನಿಮ್ಗೆ ಏನು ಬೇಜಾರಿಲ್ಲ ಅಂದ್ರೆ ಇದು ನಿಮ್ ತಂಗಿಗೆ ಕೊಡ್ಬೋದಾ ಅಂತ. ಅವ್ರು 1 ನಿಮಿಷ ಸೈಲೆಂಟ್ ಆದ್ರು. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಮೇಡಮ್ ಅವ್ರಿಗೂ ಅವಶ್ಯಕತೆ ಇದೆ, ಇದು ಕೂಡ ಒಂದ್ ರೀತಿ ಕಾಂಟ್ರಿಬ್ಯೂಷನ್. ಒಂದ್ ಒಳ್ಳೆ ಮನ್ಸಲ್ಲಿ ಕೊಡೋದಿದ್ರೆ ಕೊಡಿ, ಬರುತ್ತೆ ಅಂತ ಕೊಡ್ಬೇಡಿ ಅಂತ. ಸೊ ಅವರು ಅದ್ ಹೇಗ್ ಬಿಲೀವ್ ಮಾಡಿದ್ರೋ ಗೊತ್ತಿಲ್ಲ, ಅದನ್ನ ತುಂಬಾ ಪ್ರೀತಿಯಿಂದ ಅವರು ಅಮೌಂಟ್ ನ ಕೊಟ್ಟಿದ್ದಾರೆ. ಅಂಡ್ ಕೊಡೋದ್ರ ಜೊತೆಗೆ ಅವ್ರದ್ದು 10 ವರ್ಷದಿಂದ ಒಂದು ಕೇಸ್ ಸಾಲ್ವ್ ಆಗಿರ್ಲಿಲ್ಲ, 2 ಕೋಟಿ ರೂಪಾಯಿ ಆಸ್ತಿ
ಅದು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಅದಾಗಿ ವಿತಿನ್ 1 ಮಂತ್ ಅಲ್ಲಿ 2 crore rupees ಅವರ ಆಸ್ತಿ ಏನಿದೆ ಅದು ಸೊಲ್ಯೂಷನ್ ಸಿಕ್ಕಿ ಅವ್ರಿಗೆ 2 ಕೋಟಿ ರೂಪಾಯಿ ಆಸ್ತಿ ಬಂತು. ಅವ್ರ ಹೆಸರಿಗೆ ಆಯ್ತು, ಅವರೇ ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ ಬಂದ್ರು. ಅದನ್ನ ಅವ್ರು ಶೇರ್ ಮಾಡ್ಬೇಕಾದ್ರೆ ನನಗೆ ಮೈ ಜುಮ್ ಅಂತು. ಅಂದ್ರೆ ಎಷ್ಟು ಫೀಲಿಂಗ್ಸ್ ಅಂತ. ಅದೇ ತರ ಯಾರಾದ್ರೂ ಲೀಡರ್ಸ್ ಡೆಮೋಗೆಲ್ಲ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ದುಡ್ಡು ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಈಗ ಡೌನ್ ಲೈನ್ ಎಲ್ಲಾದ್ರೂ ಹೋಗ್ತಾ ಇರ್ತಾರೆ, ಪಾಪ ಅವ್ರ ಹತ್ರ ಅಮೌಂಟ್ ಇರಲ್ಲ, ಇವ್ರು ಹಾಕ್ತಾ ಇರ್ಲಿಲ್ಲ, ಬೇಕಾದ್ರೆ ಹಾಕೊಂಡು ಕರ್ಕೊಂಡು ಹೋಗು, ಈ ತರ ಎಲ್ಲ ಥಾಟ್ ಅಲ್ಲಿ ಇದ್ದಿದ್ದು. 500 ರೂಪಾಯಿ ಖರ್ಚಾಗೋ ಕಡೆ ಅವ್ರ ಹತ್ರ ಇದೆ, ಅದ್ 1000 ರೂಪಾಯಿ 2000 ರೂಪಾಯಿ ಖರ್ಚು ಮಾಡಕ್ ಶುರು ಮಾಡಿದ್ಮೇಲೆ ಅವ್ರ ಇನ್ಕಮ್ ಕೂಡ ಲೈಕ್ 20,000 25,000 30 40 ಆ ತರ ರೈಸ್ ಆಗ್ತಾ ಬಂತು. ಈ ತರ ಸುಮಾರು ಇನ್ಸಿಡೆಂಟ್ ಗಳು ನಡೆದಿದೆ. ಆಮೇಲೆ ಕಾರ್ ತಗೊಂಡ್ಮೇಲೆ ಅಯ್ಯೋ ಕಾರ್ ತಗೊಂಡೆ, ಪೆಟ್ರೋಲ್ ಹಾಕ್ಸೋದು ಯಾವನು, ಈ ತರ ಬೈದು ಪ್ರಾಬ್ಲಮ್ ಆಗ್ತಾ ಇರೋರು ಕೂಡ ತುಂಬಾ ಜನ ಇವತ್ತು ಟೀಮ್ ಅಲ್ಲಿ ಕಾರ್ ಅಚೀವರ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಕೂಡ ಮನಿ ಮ್ಯಾಜಿಕ್ ಅಂತ ಏನ್ ಹೇಳ್ತಾ ಇದೀನಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಮನಿ ಬಗ್ಗೆ ನನಗಿರುವಂತಹ ನೆಗೆಟಿವ್ ಒಪಿನಿಯನ್ಸ್, ನೆಗೆಟಿವ್ ಮಾತುಗಳನ್ನ ಸೈಡಿಗಿಟ್ಟು, ಗೊತ್ತಿರಲ್ಲ ನಮ್ಗೆ ಇವೆಲ್ಲ ನಾನು ಮಾಡ್ತಾ ಇದ್ದೀನ ಅಂತ, ಬಟ್ ಅವರು ನನ್ನ ಸ್ನೇಹಿತ ಅಂತ ಫೀಲ್ ಮಾಡಿ ನಾವು ಕ್ಷಮೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಮೂಲದಿಂದ ಹೇಗೆ ನಮ್ಗೆ ಸಪೋರ್ಟ್ ಆಗುತ್ತೆ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡ್ ಯಾವತ್ತೂ ನನ್ಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನಾನ್ ನಿನ್ ಜೊತೆ ಇದ್ದೀನಿ ಅಂತ ಇರ್ತಾನೆ. ಸೊ ಅಷ್ಟು ಸಪೋರ್ಟ್ ಮಾಡೋ ಫ್ರೆಂಡ್ ನ ನಾವು ಕ್ಷಮೆ ಕೇಳೋಣ ಅಂಡ್ ಪ್ರತಿ ಕ್ಷಣ ಅವನ್ಗೆ ಥ್ಯಾಂಕ್ಸ್ ಹೇಳೋಣ ಅಂಡ್ ಅದ್ರ ಜೊತೆಗೆ ಅವ್ರನ್ನ ನಾವು ಪ್ರತಿ ಕ್ಷಣ ಪ್ರೀತಿಸೋಣ ಅಂಡ್ ಬೇರೆಯವ್ರಿಗೆ ಕೊಡ್ಬೇಕಾದ್ರೂ ಅದೇ ಪ್ರೀತಿಯಿಂದ ಅವ್ರನ್ನ ಕಲಿಸ್ಕೊಡೋಣ ಅಂಡ್ ಅದರಿಂದ ವಾಪಸ್ ನಮ್ಮ ಹತ್ರಕ್ಕೆ ಬರ್ತಾರೆ. ಸೊ ಇದು ಆಕ್ಚುಲಿ ಮನಿ ಮ್ಯಾಜಿಕ್. ಇದನ್ನ ಮಾಡಕ್ ಶುರು ಮಾಡಿದ್ಮೇಲೆ ನನ್ನ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ನಂತರ ಸುಮಾರು ಜನರ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ನನ್ನ ನಂಬಿಕೆ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಇವತ್ತಿಗೂ ಕೂಡ ಇದೇ ಫೀಲಿಂಗ್ ಅಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಈವನ್ ನನ್ನ ಅಣ್ಣನ ಒಂದು ಜಾಬ್ ಆಗಿರ್ಬೋದು, ಅಕ್ಕೆಗೆ ಪ್ರಮೋಷನ್ ಸಿಕ್ಕಿದ್ದಾಗಿರ್ಬೋದು, ಈ ತರ ಏನೇನೋ ಡಿಫ್ರೆಂಟ್ ಮನೇಲಿ ನಡೆಯಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ್ಲೇ ಗೊತ್ತಾಗಿದ್ದು, ನಾನು ನನ್ನ ಫ್ರೆಂಡ್ ನ ಪ್ರೀತಿಸಿದ್ರೆ, ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತ್ಕೊಳ್ಳೋ ಒಬ್ಬ ವ್ಯಕ್ತಿನ ನಾನು ಪ್ರೀತಿಸಿ ಗೌರವಿಸಿದ್ರೆ ಆ ವ್ಯಕ್ತಿ ನನ್ನ ಜೊತೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಸ್ವರ್ಗ ಸೃಷ್ಟಿ ಇವೆಲ್ಲ ಮಿಕ್ಸ್ ಆಗಿ ಮನಿ ಮ್ಯಾಜಿಕ್ ನಾನು ಅರ್ಥ ಮಾಡ್ಕೊಂಡಾಗ. ಸೊ ಇದು ಅರ್ಥ ಆದ್ಮೇಲೆ ನನಗೆ ಸಿಕ್ಕಿದ್ದು ಪ್ರತಿ ನನ್ನ ಟೀಮ್ಗೂ ಸಿಗ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಬಂದಂತ ರಿಸಲ್ಟ್ ನ ಇವತ್ತು ನಾನು ಇಲ್ಲಿ ಶೇರ್ ಮಾಡಿದೆ. ಸೊ ನೀವು ಕೂಡ ನಿಮ್ಮ ಲೈಫ್ ಡೈಲಿ ರೊಟೀನ್ ಅಲ್ಲಿ ಚೆಕ್ ಮಾಡ್ತಾ ಬನ್ನಿ, ಎಲ್ಲೆಲ್ಲಿ ನೀವೇನೇನ್ ಮಾಡಿದೀರಾ ಅಂತ ಅದ್ರ ಮೇಲೆ ವರ್ಕ್ ಮಾಡ್ತಾ ಬನ್ನಿ ಅಂಡ್ ತುಂಬಾ ಹಣ ದಿನದಿಂದ ದಿನಕ್ಕೆ ಲಾಭದ ಮೂಲಕ ನಿಮ್ಮೆಲ್ಲರ ಅಕೌಂಟ್ಗೂ ಕೂಡ ಡೇ ಬೈ ಡೇ ಆಡ್ ಆಗ್ಲಿ. ಅದರಿಂದ ನಿಮ್ಮ ಪ್ರೀತಿ ಜಾಸ್ತಿ ಆಗ್ಲಿ ಅಂಡ್ ಕೊಡೋದು ಕೂಡ ಜಾಸ್ತಿ ಆಗ್ಲಿ ಅಂಡ್ ನೀವ್ ಯಾರ್ಯಾರಿಗೆಲ್ಲ ಕೊಡ್ಬೇಕು ಎಲ್ರಿಗೂ ಕೊಟ್ಟು ನಿಮ್ಮ ಹತ್ರ ಕೂಡ ತುಂಬಾ ಹಣ ಉಳಿಯುತ್ತೆ. ಆ ಫ್ರೆಂಡ್ ನ ಜೋಪಾನವಾಗಿ ಪ್ರೀತಿಸಿ ಅಂಡ್ ಹುಷಾರಾಗಿ ನೀವು ಇಟ್ಕೊಳ್ಳಿ, ಪ್ರತಿ ಕ್ಷಣ ಗ್ರಾಟಿಟ್ಯೂಡ್ ಹೇಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂಡ್ ನಿಮ್ಮೆಲ್ಲರ ಹತ್ರ ಮುಗಿತಾ ಮೇಡಮ್ ಅದು ವಿಡಿಯೋ? ಎಸ್, ಕಂಪ್ಲೀಟೆಡ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೋಡಿದ್ರೆ ಫ್ರೆಂಡ್ಸ್, ನಾವು ಒಬ್ಬ ಒಳ್ಳೆ ಫ್ರೆಂಡ್ ಜೊತೆಲಿ ಇಟ್ಕೊಂಡು ಅವನ್ನ ಹೇಗೆ ಮಾತಾಡ್ತಾ ಇರ್ತೀವಿ ಅಂತ, ನೀವು ನಿಮ್ ಫ್ರೆಂಡ್ ಅನ್ನ ಯಾವತ್ತು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಎಲ್ಲಾರ್ಗು ಸಹಾಯ ಮಾಡ್ತಾನೆ, ನಿಮ್ಗೂ ಸಹಾಯ ಮಾಡ್ತಾನೆ. ನೀವು ಪ್ರತಿ ದಿನ ಹ್ಯಾಪಿಯಾಗಿ ಸಂತೋಷವಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ರಲ್ಲ, ಎಲ್ಲಾರ್ಗು ತುಂಬಾ ಒಳ್ಳೇದ್ ಮಾಡುವಂತದ್ದು. ನನ್ಗಂತೂ ನಿಜವಾಗ್ಲೂ ಮೇಡಮ್ ಹೇಳ್ದಂಗೆ ಇದನ್ನ ಈ ಕ್ಲಾಸ್ ತಗೊಂಡ್ಮೇಲೆ ನಾನು ಅದಕ್ ಮೊದ್ಲು ಅದ್ರ ಬಗ್ಗೆ ಅಷ್ಟೇನ್ ನನ್ಗೆ ಇದು ಇರ್ಲಿಲ್ಲ, ಅವಗಾಹನ ಇರ್ಲಿಲ್ಲ. ಈ ಕ್ಲಾಸ್ ತಗೊಂಡ್ಮೇಲೆ ನನ್ಗೂನು ಸಹ ಈ ಒಂದು ಎಸ್ ಅನಿಸ್ತು ನಿಜವಾಗ್ಲೂ. ಥ್ಯಾಂಕ್ ಯು. ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ ಮೇಡಮ್? ಆಕ್ಚುಲಿ 15th Thursday, ಓಕೆ, ನೆಕ್ಸ್ಟ್ ಥರ್ಸ್ಡೇ ಯಲಹಂಕ ಆಫೀಸ್ ಅಲ್ಲಿ BMI ಕ್ಯಾಂಪ್ ನಡೀತಾ ಇದೆ. ಸೊ ನಿಮ್ಮೆಲ್ಲರಿಗೂ ಮತ್ತೆ ಇಲ್ಲಿ ಜಯನಗರ ಆಫೀಸ್ ಕಡೆ ಇದ್ದವ್ರಿಗೆ ಅದು ಆಗಿದೆ. ಈಗ ನೆಕ್ಸ್ಟ್ ಯಲಹಂಕ ಆಫೀಸ್ ಕಡೆ ಇರೋರಿಗೆ 15th Thursday ಬರುತ್ತೆ. ಖಂಡಿತ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂಡ್ ಆ BMI ಟೆಸ್ಟ್ ನ ಉಪಯೋಗ ಮಾಡ್ಕೊಳ್ಳಿ. BMI ಅಂದ್ರೆ ನಮ್ಮ ದೇಹದ ಇದು ಕನ್ಸಿಸ್ಟೆಂಟ್ ಬೋನ್ ಡೆನ್ಸಿಟಿ ಟೆಸ್ಟ್ ಇರ್ಬೋದು, ಅದೆಲ್ಲಾನು ಅದಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಅಂಡ್ ಇವತ್ತು ಸಂಜೆ 7:25ಗೆ ನಮ್ಮ ಆನ್ಲೈನ್ ಸೆಷನ್ ಸೇಮ್ ಲಿಂಕ್ ಅಲ್ಲಿ ಪ್ರಾಡಕ್ಟ್ ಇಂದು ಡೆಮಾನ್ಸ್ಟ್ರೇಷನ್ಸ್ ಇರುತ್ತೆ, ಪ್ರಾಡಕ್ಟ್ ಸೆಷನ್ ಇರುತ್ತೆ, 1/2 hour. ಖಂಡಿತ ಅಟೆಂಡ್ ಮಾಡ್ಬೋದು. ಓಕೆ, ಈ ಕಾರ್ಯಕ್ರಮನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಅನುಕೂಲ ಇದೆಯೋ ಯಲಹಂಕ ಇದು ಉಪಯೋಗ ಮಾಡ್ಕೊಳ್ಳಿ. ಇಲ್ಲಾಂದ್ರೂ ಬಾಡಿ ಮಾಸ್ ಇಂಡೆಕ್ಸ್ ತುಂಬಾ ಚೆನ್ನಾಗಿ ನಮ್ಗೆ ಫ್ರೀ ಆಗಿ, ಅಂದ್ರೆ ಜಸ್ಟ್ 100 rupees ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ಇರುತ್ತೆ. ತುಂಬಾ ಜನಕ್ಕಿರಲ್ಲ, 100-150 ಜನಕ್ಕೇನೋ ಅಷ್ಟೇ ಇರುತ್ತೆ. ಅಷ್ಟರೊಳಗಡೆ ನೀವು ಮಾಡ್ಕೊಂಡ್ರೆ ನಿಮ್ಗೂ ಆ ಅವಕಾಶ ಸಿಗ್ಬೋದು. ನಾನು ಇಷ್ಟೊತ್ತು ನಾವು ಈ ಮನಿ ಮ್ಯಾಜಿಕ್ ಬಗ್ಗೆ ಕೇಳ್ಕೊಂಡ್ವಿ. ಇದನ್ನ ಶೇರಿಂಗ್ ಮಾಡಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ರೆ ಅವರ ಏನ್ ಅನಿಸ್ತು ನಿಮ್ಗೆ ಅನ್ನೋ ಒಂದು 2
ನುಡಿಮುತ್ತುಗಳಿಂದ ಕೇಳೋದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. ಪ್ಲೀಸ್ ಗಣೇಶ್ ಅವ್ರ ನಿಜವಾಗ್ಲೂ ಗ್ರೇಟ್, ಫಾಸ್ಟ್ ಆಗಿ ಬಂದಿದ್ದೀರಾ. ಈ ತರ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಕರೆಯೋದಕ್ಕೆ ನನಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್ ಆನ್ ದ ಸ್ಕ್ರೀನ್ ಗಣೇಶ್ ಸರ್. ಚಪ್ಪಾಳೆ ಮೂಲಕ ಗಣೇಶ್ ಸರ್ ವೆಲ್ಕಮ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಾರೆ, ನಮ್ಗೆ ಒಳ್ಳೆ ಟಿಪ್ಸ್ ನ ಕೊಡ್ತಾರೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಹೆಸರು ಗಣೇಶ್. ಗುಡ್ ಮಾರ್ನಿಂಗ್. ಹೆಸರು ಗಣೇಶ್. ಬ್ಯಾಕ್ಗ್ರೌಂಡ್ ಸೈಕಲ್ ಮೆಕ್ಯಾನಿಕ್. ಇವತ್ತು ನಡೆದಂತ ಒಂದು ಸೆಷನ್ ತುಂಬಾನೇ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ನಾನು ಹೊರಗಡೆ ದುಡ್ಡಿಗೂ ಜನಕ್ಕೂ ಏನಾರ ಈ ರೀತಿ ಎಲ್ಲ ಮಾಡ್ತಿದ್ದೆ. ಅವ್ರು ಕೆಲವೊಂದೆಲ್ಲ ಮಾಡಬಾರ್ದು ಅಂದ್ರೆ ಮಾಡ್ತಿದ್ದೆ. ಈ ಸ್ಟೇಷನ್ ನೋಡಿದ್ರೆ ನನ್ಗೆ ಅರ್ಥ ಆಗಿದ್ದು, ನಾನು ಎಷ್ಟೊಂದು ತಪ್ಪು ಮಾಡಿದೀನಲ್ಲ, ಇವತ್ತು ತಿದ್ದುಕೊಂಡ್ರೆ ಲೈಫಲ್ಲಿ ನಾನು ಒಂದು ಒಳ್ಳೆ ಮನುಷ್ಯ ಆಗ್ತೀನಿ ಅಂತ ನನ್ಗೆ ಅರ್ಥ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಣೇಶ್ ಸರ್. ನಾನು ಎರಡನೇವರಾಗಿ ಸುದೇಶ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸ್ಕ್ರೀನ್ ಇಸ್ ಯುವರ್ಸ್. ಸುದೇಶ್ ಸರ್, ವೆಲ್ಕಮ್ ಆನ್ ದ ಸ್ಕ್ರೀನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಸರ್, ನನ್ನ ಹೆಸರು ಸುದೀಶ್ ಅಂತ ಹೇಳಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಆಗಿ ಮೋದಿಕೇರಲ್ಲಿ ಇದ್ದೇನೆ. ಬಟ್ ಇವತ್ತು ಮನಿ ಇದು ಹಣದ ಬಗ್ಗೆ ನಿಜವಾಗ್ಲೂ ಮೇಡಮ್ ಒಳ್ಳೆ ಇದು ಕೊಟ್ಟು ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ. ನಾವು ಎಲ್ಲೆಲ್ಲೋ ಬೈತಾ ಇದೀವಿ, ಕರೆಕ್ಟ್, ಅವ್ರು ಕೊಟ್ವಿ ಇವ್ರು ಕೊಟ್ವಿ ಅಂತ ಖರ್ಚಾಯ್ತು ಅಂತ. ಬಟ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳೋದು ಮೇಡಮ್. ಅದೇ ಎಲ್ಲೆಲ್ಲಿ ನೀವು ತಪ್ಪು ಮಾಡ್ತೀರಾ ಅಂತ ಅವ್ರು ಒಂದೊಂದು ಪಾಯಿಂಟ್ ಹೇಳ್ತಾ ಹೋದ್ರು. ಅವಾಗ ನಾವು ಕೆಲವೊಂದು ಪಾಯಿಂಟ್ ಅಲ್ಲಿ ತಪ್ಪು ಮಾಡಿದ್ವಿ, ಅನಲೈಸ್ ಮಾಡ್ಕೊಂಡ್ವಿ. ಬಟ್ ಇಂಪಾರ್ಟೆಂಟ್ ಸರ್, ಹಣ ಹೌದು, ನಮ್ಗೆ ಫ್ಯಾಮಿಲಿ ಮೆಂಬರ್, ವೈಫ್ ಇರ್ಬೋದು, ಫ್ಯಾಮಿಲಿ ಬ್ರದರ್, ಫ್ರೆಂಡ್ಸ್ ಯಾರೋ ಇರ್ಬೋದು, ಅಷ್ಟೇ ಇಂಪಾರ್ಟೆಂಟ್ ಹಣ ಕೂಡ ಇರುತ್ತೆ, ಮನಿ ಕೂಡ ಇಂಪಾರ್ಟೆಂಟ್. ಓಕೆ, ಇನ್ ಮುಂದೆ ನಾವು ಕೂಡ ಈ ಕ್ಲಾಸ್ ತಿದ್ಕೊಂತೀವಿ ಅಂತ ಹೇಳ್ತಾ, ಇಂಪಾರ್ಟೆಂಟ್ ಕ್ಲಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಸುದೀಶ್. ಥ್ಯಾಂಕ್ ಯು. ನಾವೆಲ್ಲರೂ ಚೇಂಜ್ ಆಗೋಣ ಇವತ್ತಿಂದ. ನಾನು ಭಾರತಿ ಮೇಡಮ್ ನಮ್ಮ ಬ್ಯೂಟಿಷಿಯನ್ ಗುರು, ಬ್ಯೂಟಿಷಿಯನ್ ಕ್ವೀನ್ ಅಂತಾನೆ ಕರೀಬಹುದು. ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇರುವಂತವರು. ನಾನು ಭಾರತಿ ಮೇಡಮ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಇಸ್ ಯುವರ್ಸ್ ಮೇಡಮ್. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ಭಾರತಿ ಅಜಯ್ ಆದಿತ್ಯ, ಬೇಸಿಕಲಿ ಬ್ಯೂಟಿಷಿಯನ್. ಸೊ ಈ ಒಂದು ವಂಡರ್ಫುಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮೋದಿಕೇರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸೊ ನನ್ಗೆ ಇದು ಮನಿ ಮ್ಯಾಜಿಕ್ ತುಂಬಾನೇ ನನ್ನ ಲೈಫ್ ಅಲ್ಲಿ ತುಂಬಾನೇ ಉಪಯೋಗ ಆಗಿದೆ. ಯಾಕೆಂತಂದ್ರೆ ಮುಂಚೆ ನಾನು ಸಾಮಾನುಗಳನ್ನ ಹೆಂಗೋ ಇಡೋದು, ಎಲ್ಲೆಲ್ಲೋ ಇಡೋದು, ಅದೊಂದು. ಜೊತೆಗೆ ಬ್ಯಾಗ್ ಅಲ್ಲಿ ನಮ್ದು ವ್ಯಾನಿಟಿ ಬ್ಯಾಗ್ ಇರುತ್ತೆ, ಅದ್ರಲ್ಲಿ ಎಷ್ಟಿರುತ್ತೆ, ದೇವಸ್ಥಾನದ ಹೂವಿಂದ ಹಿಡಿದು ಪ್ರತಿಯೊಂದೂನು ಚೀಟಿಗಳು ಪ್ರತಿಯೊಂದೂನು ಅದ್ರಲ್ಲೇ ತುಂಬ್ಕೊಂಡಿರ್ತೀವಿ. ದುಡ್ಡು ಹುಡುಕುವಾಗ ಅದೆಲ್ಲ ಕಲ್ಸಿ ನಾವು ಕೊಡುವಾಗ ಅದೆಷ್ಟು ಎಷ್ಟೊಂದ್ಸತಿ ಗಲೀಜ್ ಕೂಡ ಆಗಿರುತ್ತೆ ದುಡ್ಡು. ಸೊ ಇದು ಮಾಡ್ತಾ ಇದ್ದೆ ಮುಂಚೆ, ನನ್ಗೆ ಇದು ಅರ್ಥ ಆಗಿರ್ಲಿಲ್ಲ, ಎಲ್ಲ ಅದ್ರಲ್ಲೇ ತುಂಬ್ಕೊಂತಾ ಇದ್ದೆ. ಮತ್ತೆ ನಮ್ದು ಬ್ಯೂಟಿ ಪ್ರಾಡಕ್ಟ್ಸ್ ಇರುತ್ತಲ್ಲ, ನಮ್ದು ಹೆಂಗಸರನ್ ಮೇಲೆ ಅವೆಲ್ಲಾನು ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೆ. ಸೊ ಅದರಿಂದ ತುಂಬಾ ನೆಗೆಟಿವ್ ಎನರ್ಜಿ ಅಂದ್ರೆ ನನ್ಗೆ ದುಡ್ಡು ಅಟ್ರಾಕ್ಷನ್ ಆಗ್ತಾ ಇರ್ಲಿಲ್ಲ. ಇತ್ತು, ಎಲ್ಲ ಜಾಸ್ತಿ, ಎಲ್ಲ ಪ್ರತಿಯೊಂದು ಮನೇಲಿ ಇತ್ತು, ಆದ್ರೆ ನನ್ಗೆ ಅಂತ ಏನು ಬರ್ತಾನೆ ಇರ್ಲಿಲ್ಲ. ಅವಾಗ ಯೋಚನೆ ಮಾಡಿ ಇದನ್ನ ನಾನು ಈ ಎಜುಕೇಶನ್ ತಾರಾ ಮೇಡಮ್ ಕೇಳಿದ್ಮೇಲೆ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ದುಡ್ಡಿಗೆ ಅಂತ ಒಂದು ಪರ್ಸ್ ಸಪ್ರೇಟ್ ಇಟ್ಕೊಂತೀನಿ. ಮತ್ತೆ ಮನೆ ಕ್ಲೀನಿಂಗ್ ಬಗ್ಗೆನೂ ತುಂಬಾನೇ ಕಾಳಜಿ ವಹಿಸ್ತೀನಿ. ಅಂದ್ರೆ ಬಟ್ಟೆ ನಾವೆಲ್ಲಿಂದ್ರಲ್ಲಿ ಬಿಚ್ಚಿ ಹಾಕೋದು, ತಂದು ಹಾಕೋದು, ಒಗ್ದಿದ್ದು ಎತ್ತಿ ಇಡಲ್ಲ, ಇದೊಂದು ನೀಟಾಗಿ ಮಾಡ್ಕೊಂತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಇದರಿಂದ ತುಂಬಾ ಉಪಯೋಗ ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವಂಡರ್ಫುಲ್ ಸ್ಕ್ರೀನ್. ನಾನು ಇನ್ನೊಬ್ಬರನ್ನ ಗ್ರೇಟ್ ಲೀಡರ್ನ ನಮ್ಮ ಯೋಗ ಗುರುನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶಿವಪ್ರಕಾಶ್ ಸರ್, ವೆಲ್ಕಮ್. ಸ್ಕ್ರೀನ್ ಇಸ್ ಯುವರ್ಸ್. ಥ್ಯಾಂಕ್ ಯು. ನಿಮ್ಮ ಒಂದು ಟಿಪ್ಸ್ ನ ನಮಗೆ ಕೊಡ್ಬೋದು. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಸೊ ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಈ ಒಂದು ಅವಕಾಶವನ್ನು ತೆಗೆದುಕೊಂಡೆ, ಸೊ ಮೋದಿಕೇರ್ ಅವಕಾಶವನ್ನು. ಸೊ ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಸೊ ಈ ಮನಿ ಮ್ಯಾಜಿಕ್ ತುಂಬಾ ವಂಡರ್ಫುಲ್ ಈ ಒಂದು ಟಾಪಿಕ್ ನನಗೆ ಗೊತ್ತಿರಲಿಲ್ಲ. ಬಟ್ ಈ ಸೆಷನ್ ನಾನು ಕೇಳಿದ ಮೇಲೆ, ಅಂದ್ರೆ ನಾವು ಇದನ್ನ ದುಡ್ಡನ್ನು ತರ ಫ್ರೆಂಡ್ ತರ ಟ್ರೀಟ್ ಮಾಡ್ಬೇಕು ಅಲ್ವಾ? ಈಗ ಫ್ರೆಂಡ್ ನಾವ್ ಹೇಗ್ ಟ್ರೀಟ್ ಮಾಡ್ತೀವಿ ಅದೇ ತರ ನಮ್ಮ ಫ್ರೆಂಡ್ಸ್ ನಮಗೆ ಜೊತೆಲಿ ಇರ್ತಾರೆ. ಸೊ ಅದೇ ತರ ನಾವು ದುಡ್ಡು ಕೂಡ ಯಾವ್ದೇ ದುಡ್ಡು ಖರ್ಚು ಮಾಡ್ಬೇಕಾದ್ರು, ಯಾರಿಗೆ ಕೊಡ್ಬೇಕಾದ್ರು ಒಂಥರ ಪ್ರೀತಿಯಿಂದ ಕೊಡೋದು, ಪ್ರೀತಿಯಿಂದ ತಗೊಳೋದು ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ದುಡ್ಡು ನಮ್ಮಲ್ಲಿ ವೃದ್ಧಿ ಆಗುತ್ತೆ. ಸೊ ಡೆಫಿನೆಟ್ ಅದು ನಾನು ನೋಡಿದ್ದೀನಿ, ಅದು ಆಗ್ತಾ ಇದೆ ಈಗ. ಸೊ ನನ್ನ ಬಿಸ್ನೆಸ್ ಕೂಡ ಬೆಳೀತಾ ಇದೆ. ಮುಂಚೆಗೆ ಒಂದು ಈ ಭಾವನೆ ಇರ್ಲಿಲ್ಲ ನನ್ನ ದುಡ್ಡು ಬಗ್ಗೆ. ಇವಾಗ ಆ ಭಾವನೆ ಇರೋದ್ರಿಂದ ಎಲ್ಲ ನನ್ನ ಇನ್ಕಮ್ ಕೂಡ ಹೆಚ್ಚಿಗೆ ಆಗ್ತಿದೆ. ಸೊ ಡೆಫಿನೆಟ್ಲಿ ಇದು ನಾವು ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಖಂಡಿತ ಇದಾಗುತ್ತೆ.
ನೋಡಿ ಎಲ್ಲಕ್ಕೂ ನಾವು ಒಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ. ನೋಡಿ ಇವಾಗ ನಾವು ಈ ಏನ್ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ, ಇದೆಲ್ಲ ಹೇಗೆ ಮೊಬೈಲ್ ಬಂದು ದುಡ್ಡಿಂದನೇ ಬಂದಿರೋದು. ಆಮೇಲೆ ಇಂಟರ್ನೆಟ್ ಯೂಸ್ ಮಾಡ್ತಾ ಅದು ಕೂಡ ದುಡ್ಡು ಕೊಡ್ತಾ ಇದ್ವಿ. ಸೊ ಎಲ್ಲ ದುಡ್ಡಿಂದನೇ, ಮತ್ತೆ ದುಡ್ಡೇ ದೊಡ್ಡಪ್ಪ ಅಂತ ಮತ್ತೆ ಅದು ನೆಗೆಟಿವ್ ಭಾವನೆ ಇರಬಾರ್ದು. ಬಟ್ ಆ ದುಡ್ಡು ಇರೋದ್ರಿಂದ ನಮ್ಗೆಲ್ಲ ಏನೆಲ್ಲ ಅನುಕೂಲಗಳಾಗಿದೆ, ಏನೇನು ಸಿಗ್ತಾ ಇದೆ, ಅದರಿಂದ ಒಂದು ಕೃತಜ್ಞ ಭಾವನೆಯಿಂದ ನಾವು ಮಾಡಿದ್ರೆ ಡೆಫಿನೆಟ್ ಆಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮಗೆ ದುಡ್ಡು ಬರುತ್ತೆ. ಅದು ಕೂಡ ನಾನು ಐ ಎಕ್ಸ್ಪೀರಿಯನ್ಸ್ ಇಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಕೃಷ್ಣ ಪ್ರಸಾದ್. ಥ್ಯಾಂಕ್ ಯು. ನಾನು ತುಂಬಾ ಚೆನ್ನಾಗಿ ಈ ಮನಿ ಬಗ್ಗೆ ಹೇಳ್ಕೊಟ್ರಿ. ಯಾಕೆ ತಾರಾ ಮೇಡಮ್ ಹೇಳ್ದಾದ್ಮೇಲೆ ಎಲ್ಲಾರ್ಗುನು ಈ ಒಂದು ಇದ್ರಲ್ಲಿ ಚೆನ್ನಾಗಿ ಬಂದಿದೆ. ತುಂಬಾ ಎಲ್ಲಾರ್ಗುನು ಗ್ರೇಟ್ ಸರ್. ಥ್ಯಾಂಕ್ ಯು. ನಾನು ಇನ್ನೊಬ್ಬರನ್ನ ಲೀಡರ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಹೇಶ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಈಸ್ ಯುವರ್ಸ್ ಮಹೇಶ್. ನೀವು ಹೇಳ್ಬೋದು ನಿಮ್ಮ ಒಂದು ಅನುಭವ. ಥ್ಯಾಂಕ್ ಯು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಹಣವು ಇತರರಿಗೆ ನೀಡಲಾದ ಸೇವೆಯ ಪ್ರಮಾಣ ಮತ್ತು ಗುಣಮಟ್ಟವನ್ನ ಅಳತೆ ಮಾಡುವುದಾಗಿದೆ ಅಂತ. ಸೊ ನಾವು ಹಣವನ್ನ ಹೇಗೆ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಾರಾ ಮೇಡಮ್ ತುಂಬಾ ಚೆನ್ನಾಗಿ ಎಷ್ಟು ಅರ್ಥ ಗರ್ಭಿತವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನನ್ನ ಹೆಸರು ಮಹೇಶ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಅಂಡ್ ಪ್ಲಂಬಿಂಗ್ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಒಂದು ವಂಡರ್ಫುಲ್ ಅವಕಾಶದಲ್ಲಿ ಇದ್ದೀನಿ. ಸೊ ನಾನು ಸೊ ಈ ಕ್ಲಾಸ್ ಅನ್ನ ಅಥವಾ ಈ ಟ್ರೈನಿಂಗ್ ಅನ್ನ ಹಣದ ಬಗ್ಗೆ ನನಗೂ ನಿಜವಾಗ್ಲೂ ಅದ್ರ ಏನೂ ಗೊತ್ತಿಲ್ಲ. ಅಂದ್ರೆ ನಾವು ಹಣ ಮಾಡ್ತಾ ಇದೀವಿ, ಹಣ ನನ್ನ ಕೈಯಲ್ಲಿ ಇರಲ್ಲ ಇತ್ತು, ಅಥವಾ ಬೇರೆ ಬೇರೆ ಪ್ರಾಬ್ಲಮ್ ಗಳನ್ನ ನಾವು ಫೇಸ್ ಮಾಡ್ತಾ ಇದೀವಿ. ಸೊ ಯಾವಾಗ ಈ ವಿಡಿಯೋ ಅಥವಾ ಈ ಆಡಿಯೋವನ್ನ ನಾವು ಕೇಳಿದ್ವಿ, ಸೊ ಅಂದಿನಿಂದ ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ದುಡ್ಡಿಗೆ ನಾನು ಎಷ್ಟು ಮರ್ಯಾದೆ ಅಥವಾ ಎಷ್ಟು ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇದ್ದೀನಿ ಅನ್ನೋದು ತಿಳ್ಕೊಳ್ತಾ ಬಂದೆ. ಸೊ ಬರ್ತಾ ಬರ್ತಾ ನನ್ನ ಲೈಫಲ್ಲೂ ಕೂಡ ಈಗ ದುಡ್ಡು ಹೇಗೆ ನಾನು ಇಟ್ಕೊಳ್ಬೇಕು, ಅಥವಾ ನಾನು ಹೇಗೆ ಅದನ್ನ ಕೊಡುವಾಗ ಅಥವಾ ತಗೊಳ್ಳುವಾಗ ಸೊ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದು, ಅಥವಾ ದುಡ್ಡನ್ನ ಸರಿಯಾಗಿ ನೀಟಾಗಿ ಇಟ್ಟುಕೊಂಡಿರುವುದು, ಅಥವಾ ದುಡ್ಡಿನಲ್ಲಿ ನಾನು ಅಂದ್ರೆ ಬೇರೆ ಬೇರೆ ಎಷ್ಟು ಪಾಯಿಂಟ್ ಗಳನ್ನ ಹೇಳಿದ್ದಾರೆ ಮೇಡಮ್. ಸೊ ಅದನ್ನಲ್ಲೂ ಕೂಡ ನೀವು ಅನುಸರಿಸಿದ್ರೆ ಸೊ ನಿಮ್ಮ ಲೈಫಲ್ಲಿ ಅಥವಾ ಎಲ್ಲರ ಲೈಫಲ್ಲೂ ಕೂಡ ದುಡ್ಡು ನಮ್ ಜೊತೆನೆ ಇರುತ್ತೆ. ಸೊ ನಾವು ಯಾಕೆ ನಮ್ ಜೊತೆಗೆ ಜಾಸ್ತಿ ಟೈಮ್ ಇರಲ್ಲ, ಈಗ ದುಡ್ಡು ತುಂಬಾ ಬರುತ್ತೆ ಮತ್ತೆ ಪಟ್ಟಂತ ಹೋಗುತ್ತೆ, ಸೊ ಯಾಕೆ ನನ್ ಜೊತೆಗೆ ಇರಲ್ಲ ಅನ್ನೋದಕ್ಕೆ ಸೊ ಎಕ್ಸಾಂಪಲ್ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಫ್ರೆಂಡ್ ಅನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಅಮೌಂಟ್ ಅಥವಾ ದುಡ್ಡು ನಮ್ ಕೈಲಿ ಎಷ್ಟೊತ್ತು ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಇದನ್ನ ಎಷ್ಟು ನೀವು ತಿಳ್ಕೊಂಡು ಮಾಡ್ತೀರಾ ಸೊ ನಿಮ್ಮ ಲೈಫಲ್ಲೂ ಕೂಡ ನೀವು ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ಬೋದು. ಯಾಕಂದ್ರೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದ ತಕ್ಷಣ ದುಡ್ಡು ನಮ್ ಕೈಲಿ ಬರಲ್ಲ. ಸೊ ಅದನ್ನ ನೀವು ಇಟ್ಕೊಳ್ಳುವ ರೀತಿ ಹೇಗಿರುತ್ತೆ, ಅದನ್ನ ಹೇಗೆ ನೀವು ನಿರ್ವಹಣೆ ಮಾಡ್ತೀರಾ ಅನ್ನೋದ್ರ ಮೇಲೆ ಸೊ ನಮ್ಗಿದು ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ಗೂ ಕೂಡ ನನ್ನ ಲೈಫಲ್ಲಿ ನನ್ಗೆ ತುಂಬಾ ಬದಲಾವಣೆಯನ್ನ ಪಡ್ಕೊಂಡಿದ್ದೀನಿ. ಸೊ ಇಷ್ಟೊತ್ತಿನವರೆಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಶ್ ಸರ್. ನಾನು ಇನ್ನೊಬ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ರಂಗನಾಥ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರ ಒಂದು ಅನುಭವನ ಹಂಚ್ಕೋಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್, ಸ್ಕ್ರೀನ್ ಈಸ್ ಯುವರ್ಸ್ ರಂಗನಾಥ್ ಸರ್. ನೀವು ಗುಡ್ ಮಾರ್ನಿಂಗ್. ಹಂಚ್ಕೋಬಹುದು. ಥ್ಯಾಂಕ್ ಯು ಸರ್. ಸೊ ನನ್ನ ಹೆಸರು ರಂಗನಾಥ್ ಅಂತ. ಗುಡ್ ಮಾರ್ನಿಂಗ್ ರಂಗನಾಥ್ ಸರ್. ಸೊ ನಾನು ಒಂದು ಪಾರ್ಟ್ ಟೈಮ್ ಕಂಪನಿನಲ್ಲಿ ವರ್ಕ್ ಮಾಡ್ತಾ ನಾನು ಮೋದಿ ಕೇರ್ನ ಬಿಸ್ನೆಸ್ ಆಗಿ ತಗೊಂಡಿದ್ದೀನಿ. ಸೊ ಮನಿ ಮೈಂಡೆಡ್. ಸೊ ಲಾಸ್ಟ್ 2 days ಇಂದನು ಸಬ್ ಕಾನ್ಶಿಯಸ್ ಬಗ್ಗೆ ಒಳ್ಳೆ ಕ್ಲಾಸ್ ಕೊಡ್ತಿದ್ರೆ. ಸೊ ಮನಿ ಬಂದು ಕೈಗೆ ಬಂದಾಗ ಎಷ್ಟು ಖುಷಿ ಪಡ್ತಿರೋ, ಸೊ ನಾವು ಖರ್ಚು ಮಾಡಕ್ಕಾರು ಅಷ್ಟೇ ಖುಷಿಯಾಗಿ ಖರ್ಚು ಮಾಡ್ಬೇಕು. ಸೊ ಅದು ನಾವು ದುಡಿಯೋದಕ್ಕಿಂತ ಖರ್ಚು ಮಾಡಿದಾಗೆ ಸಂತೋಷ ಜಾಸ್ತಿ ಬರುತ್ತೆ ಅನ್ನೋ ಮನಿ ಮೈಂಡೆಡ್ ಇಂದ ಖರ್ಚು ಮಾಡಿದಾಗ ಸೊ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋ ಒಂದು ಜಾಸ್ತಿ ಆಗುತ್ತೆ ಅನ್ನೋದನ್ನ ಒಳ್ಳೆ ಕ್ಲಾಸ್ ಅಲ್ಲಿ ಹೇಳ್ಕೊಂಡ್ರು ಸರ್. ಸೊ ಅದೇ ತರ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡು ಖಂಡಿತವಾಗ್ಲೂ ಚೇಂಜಸ್ ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್ ಬಂದಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಂಗನಾಥ್ ಸರ್. ಥ್ಯಾಂಕ್ ಯು. ಇನ್ನು ಯಾರಾದ್ರೂ ಶೇರ್ ಮಾಡೋರಿದ್ರೆ ಬೇಗ ಪ್ಲೀಸ್ ಬರ್ಬೋದು. ಲೇಟ್ ಮಾಡೋದು ಬೇಡ. ಯಾಕಂದ್ರೆ ನಾವಿನ್ನು ತಿಳ್ಕೊಳ್ಳೋದು ತುಂಬಾ ಇರುತ್ತೆ. ಥ್ಯಾಂಕ್ ಯು. ವೆಲ್ಕಮ್. ಯಾಕಂದ್ರೆ ಹ್ಯಾಂಡ್ ರೈಸ್ ಮಾಡಕ್ ಬರ್ತಾ ಇಲ್ಲ, ಇಲ್ಲಿ ಯಾಕೋ ಏನೋ ಆಗ್ತಿದೆ ಗೊತ್ತಿಲ್ಲ, ನೋಡ್ಬೇಕು. ಅದಕ್ಕೋಸ್ಕರ ಹ್ಯಾಂಡ್ ರೈಸ್ ಮಾಡಿಲ್ಲ ನಾನು. ಹೌದು, ಹಣ ಅಂದ ತಕ್ಷಣ ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್. ಜೀವನದಲ್ಲಿ ಹಣ ಇಲ್ಲ ಅಂದ್ರೆ ಏನೂ ಇಲ್ಲ ಅಲ್ವಾ. ಹಣ ಇರ್ಬೇಕು. ಹಣನ ಹೇಗೆ ಸಂಪಾದನೆ ಮಾಡೋದು ಅಂತ ತಿಳ್ಕೊಂಡ್ರು ಕೂಡ ಹಣನ ಉಳಿಸ್ಕೊಳಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂತ ಒಂದು ವಿಷಯದಲ್ಲಿ ಇವರು ನಮ್ಗೆ ತುಂಬಾ ಚೆನ್ನಾಗಿ ಮನಿ ಮ್ಯಾಜಿಕ್ ಬಗ್ಗೆ ಹೇಳ್ಕೊಟ್ಟಿದ್ರು. ದುಡ್ಡಂದ್ರೆ ಹೇಗೆ ಇಟ್ಕೋಬೇಕು, ಮನೆ ಹೇಗೆ ಇಟ್ಕೋಬೇಕು, ಎಲ್ಲದನ್ನ ಹೇಗೆ ಇಟ್ಕೊಂಡ್ರೆ ನಮ್ಗೆ ದುಡ್ಡು ಬರುತ್ತೆ, ನಾವ್ ಯಾರಿಗೆ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ಬೇಕು, ಅವ್ರಿಗೆ ಏನು ನಾವು ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದನ್ನ ಹೇಳಿದ್ರು. ನಿಜವಾಗ್ಲು
ಇದನ್ನ ನಾನು ಇವಾಗ ಅವರು ಏನ್ ಕ್ಲಾಸ್ ತಗೊಂಡು ನಾವು ಮೊದ್ಲು ಗೊತ್ತಿಲ್ಲ, ಮೇಡಮ್ ಹೇಳ್ದಂಗೆ ಹಣನ ಎಲ್ಲೆಲ್ಲೋ ಪರ್ಸಲ್ಲಿ ಹೆಂಗೆಂಗೋ ಇಟ್ಕೊಂತ ಇದ್ವಿ, ಎಲ್ಲ ಒಟ್ಟಿಗೆ ಕಸದ ಬುಟ್ಟಿ ತರ ಎಲ್ಲದನ್ನು ಒಟ್ಟಿಗೆ ಹಾಕ್ತಿದ್ವಿ. ಈಗ ಕಸನ ಕೂಡ ಡಿವೈಡ್ ಮಾಡಿ ಕೊಡ್ಬೇಕು ಅಂತ ಬಂದಿದೆ. ಅದೇ ತರ ಇಲ್ಲಿ ಇವಾಗ ನಾವು ಹಣನ ಪ್ರತಿಯೊಂದು ರೀತಿಲಿ ಕ್ಲೀನ್ ಆಗಿ ಇಟ್ಕೊಂಡಾಗ, ಮನೇನ ಇಟ್ಕೊಂಡಾಗ ಹಣ ನಮಗ್ ಬರುತ್ತೆ ಅನ್ನೋದು ನನಗೆ ಕೆಲವೊಂದು ವಿಷಯದಲ್ಲಿ ನನಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಒಂದು ಕ್ಲಾಸ್ ತಗೊಂಡಿದ್ರಿಂದ ಹಣ ಬರ್ತಾ ಇದೆ ಅನ್ನೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವೇನ್ ಕೆಲಸ ಮಾಡ್ತೀವಿ ಅದರಿಂದ ಹಣ ಬರುತ್ತೆ. ಹಾಗೆ ಯಾರಿಗಾರು ಕೊಟ್ರು ಕೂಡ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಕಸ್ಮಾತ್ ನಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಾಯಿಂದ ಹೇಳಕ್ಕಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಒಂದ್ಸಲ ಅದಕ್ಕೆ ಥ್ಯಾಂಕ್ಸ್ ಹೇಳಿದಾಗ ನಮ್ಗೆ ನಾವು ಗೌರವ ಕೊಟ್ಟಂಗ ಆಗುತ್ತೆ, ಫ್ರೆಂಡ್ ತರ ನೋಡ್ದಂಗ ಆಗುತ್ತೆ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಒಳ್ಳೆ ವಂಡರ್ಫುಲ್ ಶೇರಿಂಗು. ಅದೇ ತರ ನಾನು ಟೈಮ್ ವೇಸ್ಟ್ ಮಾಡ್ದಿರಾ, ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಗೆ ಈ ನಮ್ಮ ಒಬ್ಬ ಫ್ರೆಂಡು ನಮ್ ಎಲ್ಲದಕ್ಕಿಂತ ಜೊತೆನಲ್ಲೇ ಇರುವಂತವ್ರು, ನಮ್ಮ ಎಲ್ಲಾ ಕೆಲ್ಸಗಳಿಗೆ, ಎಲ್ಲಾ ಅನುಕೂಲಗಳಿಗೆ, ನಮ್ಮ ಎಲ್ಲಾ ಆಸೆಗಳ ಈಡೇರಿಕೆಗೆ ಹಣ ಅನ್ನೋ ಒಬ್ಬ ಫ್ರೆಂಡು ನಮ್ಗೆ ಎಷ್ಟು ಪ್ರಾಮುಖ್ಯತೆ. ಯಾರಿಗಾದ್ರೂ ಸಹಾಯ ಮಾಡ್ಬೇಕಾದ್ರೂ ನಮ್ಮ ಸಹಾಯ ಪಡ್ಕೊಂಡಂತವ್ರು ನಮ್ಗೆ ಥ್ಯಾಂಕ್ಸ್ ಹೇಳಿದ್ರು. ಪ್ರತಿಯೊಂದಕ್ಕೂ ಈ ಹಣ ಅನ್ನೊಬ್ಬ ಫ್ರೆಂಡು ನಾವ್ ಯಾವ ತರ ನೋಡ್ಕೊಂತೀವಿ ನಿಮ್ ಫ್ರೆಂಡ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ತರ ಇನ್ನೊಬ್ಬನ ನಾನು ಗ್ರೇಟ್ ನಮ್ಮ ವೆಲ್ ಕಮಿಟೆಡ್ ಸರ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ದೀಪಕ್ ಸರ್, ಸ್ಕ್ರೀನ್ ಇಸ್ ಯುವರ್ಸ್, ಯು ಕ್ಯಾನ್ ಶೇರ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು, ವೆಲ್ಕಮ್ ಆನ್ ದ ಸ್ಕ್ರೀನ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ. ಸೊ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದನ್ನ ಪಾರ್ಟ್ ಟೈಮ್ ಆಗಿ ಮೋದಿಕೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಣ ನಾವು ಆಕ್ಚುಲಿ ನನಗೂ ಇದನ್ನ ಕೇಳೋಕೆ ಮೊದ್ಲು ನಾನು ತುಂಬಾ ಅದೇ ದೊಡ್ಡಪ್ಪ ಹಣ ಇದ್ರೆ ಹೆಣಾನು ಬಾಯ್ ಬಿಡುತ್ತೆ, ಏನೇನೋ ತುಂಬಾ ಡೈಲಾಗ್ಸ್ ಹೊಡಿತಾ ಅಡ್ಡಾಡ್ತಾ ಇದ್ವಿ ನಾವು. ಇದನ್ನ ಕೇಳ್ದಾಗಿಂದ ಸರ್ ನಾವು ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಡಿಸಿಪ್ಲಿನರಿ ಹಣದ ಜೊತೆ ಹೇಗೆ ಈಗ ಹಣದಗೋಸ್ಕರ ಜೀವ ಕೊಡಕ್ಕೂ ರೆಡಿ ಇರ್ತಾರೆ, ಅಂದ್ರೆ ಅಷ್ಟು ಅದು ಮುಖ್ಯ ಇದು ಇರೋದನ್ನ ನಾವು ಒಂಥರ ಕೇಳುವಾಗಿ ನೋಡ್ತಾ ಇದ್ವಿ. ಅದು ಇದರಿಂದ ನಾವು ಲಾಸ್ಟ್ ಟೈಮ್ ನನಗೆ ಇದನ್ನ ವಿಡಿಯೋ ತೋರಿಸಿದಾಗ ನಾನು ಅದನ್ನ ಕಲ್ತಿರೋದೇನು ಅಂದ್ರೆ, ಫಸ್ಟ್ ಹಣನ ಎಷ್ಟು ಪ್ರೀತಿಸ್ಬೇಕು ಅಂದ್ರೆ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ಬೇಕು, ಅದನ್ನ ಅಷ್ಟು ಗೌರವವಾಗಿ ಇಟ್ಕೋಬೇಕು. ಅಂದ್ರೆ ಫಸ್ಟ್ ಪರ್ಸಲ್ಲಿ ಇಡೋ ದುಡ್ಡು ಉಲ್ಟಾ ಪುಲ್ಟಾ ಇಡ್ತಾ ಇದ್ವಿ, ಹೆಂಗೋ ಫೋಲ್ಡ್ ಮಾಡಿ ಇಡ್ತಾ ಇದ್ವಿ. ಚಿಲ್ಲರೆಗಳನ್ನ ನಾನಂತೂ ಟೇಬಲ್ ಮೇಲೆ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ದೆ. ಅದನ್ನೆಲ್ಲ ನೀಟಾಗಿ ಇವಾಗ ಒಂದ್ ಕಡೆ ಇಡೋದನ್ನ ಸ್ಟಾರ್ಟ್ ಮಾಡಿದೀವಿ. ಸೊ ಅದರಿಂದ ಫ್ಲೋ ಬರ್ತಾ ಇರುತ್ತೆ, ದುಡ್ಡು ಫ್ಲೋ ಬರುತ್ತೆ, ಖುಷಿಯಾಗಿ ಕೊಡೋದು. ಇವಾಗ ನೀವು ಯಾವ್ದೋ ಡೊನೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತಲ್ಲ, ಅದು ಆ ಎಕ್ಸ್ಪೀರಿಯನ್ಸ್ ಖರ್ಚಾದಾಗೂ ಆಗ್ಬೇಕು. ಸೊ ಆ ತರ ಆಗ್ಬೇಕಾದ್ರೆ ನಮ್ಗೆ ಅದು ಹಣದ್ದು ಒಂದು ಇದು ಸಿಗುತ್ತೆ, ಏನೋ ಆ ಒಂದು ಫ್ರೆಂಡ್ಶಿಪ್ ಯಾವಾಗ್ಲೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಸೊ ಅದು ಬೇಕು, ಅದನ್ನ ನಾವು ಇಟ್ಕೊಂಡು ಹೋಗ್ಬೇಕು ಅನ್ನೋದು ಅರ್ಥ ಆಯ್ತು ಸರ್. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿ. ನಮ್ಗೆ ನಿಜವಾಗ್ಲೂ ಇಲ್ಲಿ ಜ್ಞಾನೋದಯ. ಅದಕ್ಕೋಸ್ಕರನೇ ಈ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ನಾವೇನ್ ಕಲಿತೀವೋ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಒಬ್ಬ ಗ್ರೇಟ್ ವ್ಯಕ್ತಿ ಆಗ್ತೀವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಾನು ಇನ್ನೊಬ್ರು ಗ್ರೇಟ್ ಬಂದಿದ್ದಾರೆ, ಹ್ಯಾಂಡ್ ರೈಸ್ ಮಾಡಿದ್ದಾರೆ, NT ಮಹೇಶ್ ಪಟ್ಟಗಾರ್, ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ಸ್ಕ್ರೀನ್. ಸ್ಕ್ರೀನ್ ಇಸ್ ಯುವರ್ಸ್. ಥ್ಯಾಂಕ್ ಯು ಯಾ ಸರ್. ಸೊ 1 ಸೆಕೆಂಡ್, ಥ್ಯಾಂಕ್ ಯು. ಲಾಸ್ಟ್ ಅದೇ ಈಗ ಏನ್ ಮನಿ ಮೆಡಿಟೇಷನ್ ಅಥವಾ ಮನಿ ಬಗ್ಗೆ ನಮ್ಗೆ ಹೇಳಿದಲ್ವಾ, ಸೊ ಇದರಲ್ಲಿ ಒಂದು ನಾನು ಆಡ್ ಮಾಡ್ಲಿಕ್ಕೆ ಹೋಗ್ತೀನಿ. ಸೊ ಮನಿ ಮೆಡಿಟೇಷನ್ ಅಂತ. ಸೊ ಯಾರಿಗೆಲ್ಲ ಹೊಸದಾಗಿ ಬಂದಿದ್ದೀರಲ್ಲ, ಸೊ ಇದಕ್ಕೆ ಒಂದು ಅಂದ್ರೆ ಧ್ಯಾನ ಅಂತೀವಿ ನಾವು, ನಮ್ಮ ಖುಷಿಗೋಸ್ಕರ ಧ್ಯಾನ ಮಾಡ್ತೀವಿ. ಅದೇ ತರ ನಾವು ದುಡ್ಡಿಗೆ ಯಾವ ತರ ಧ್ಯಾನ ಮಾಡೋದಂತ. ಸೊ ಇದಕ್ಕೊಂದು 4 ಸ್ಟೆಪ್ ಇದೆ. ಇದನ್ನ ನೀವು ಫಾಲೋ ಮಾಡಿದ್ರೆ ಸೊ ಇದು ನಿಮ್ಗೆ ಇನ್ನೂ ಅಡಿಷನಲ್ ಆಗಿ ಕೊಡುತ್ತೆ. ನೀವು ಯಾರಾದ್ರೂ ನಿಮ್ ಕೈಲಿ ಅಮೌಂಟ್ ಅಥವಾ ದುಡ್ಡನ್ನ ಇಟ್ಕೊಂಡು, ಸೊ ಇದಕ್ಕೆ ನೀವು ಗ್ರಾಟಿಟ್ಯೂಡ್ ಅಂದ್ರೆ ಯಾವ ಟೈಪ್ ಕೊಡೋದು ಅನ್ನೋದಕ್ಕೆ. ಸೊ ನೀವು ಈ ತರ ಹಿಡ್ಕೊಂಡಾಗ, ಸೊ ಡಿಯರ್ ಮನಿ, ಸೊ ಐ ಆಮ್ ಸಾರಿ, ಮೊದಲ ಸ್ಟೆಪ್ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಲವ್ ಯು ಅಂಡ್ ಥ್ಯಾಂಕ್ ಯು. ಈ ತರ ನೀವು ಒಂದು 12 ಬಾರಿ ಅಥವಾ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಹೇಳ್ಬೋದು, ಮಿನಿಮಮ್ 12 ಸಲ ನೀವು ಹೇಳ್ಕೊಂಡು, ಸೊ ಇದಾದ್ಮೇಲೆ ಸೊ ನನಗೆ ಐ ಆಮ್ ಸಾರಿ ಮೈ ಡಿಯರ್ ಸೋಲ್ ಅಂದ್ರೆ ನನಗೂ ಇದು 12 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಸೊ ಈ ತರ ನೀವು ಧ್ಯಾನ ಮಾಡಿದ್ರೆ ಖಂಡಿತ ನಿಮ್ಗೆ ಅಂದ್ರೆ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದು ಕ್ಷಮಿಸುತ್ತೆ. ಸೊ ನಾವ್ ಯಾರಿಗಾದ್ರೂ ತಪ್ಪು ಮಾಡಿದ್ರೆ ಸಾರಿ ಕೇಳ್ತೀವಲ್ಲ, ಅದೇ ತರ ದುಡ್ಡಿಗೆ ಏನಾದ್ರು ನೀವು ಸಾರಿ ಕೇಳಲಿಕ್ಕೆ ಈ ತರ ಒಂದು ಮೆಡಿಟೇಷನ್ ಇದೆ. ಸೊ ಇದು ಮಾಡಿದ್ರೆ ಖಂಡಿತ ನಿಮ್ ಲೈಫ್ ಅಲ್ಲಿ ಇನ್ನೂ ಹೆಚ್ಚಿನದಾಗಿ ನೀವು ಅಂದ್ರೆ ನಿಮ್ಮ ಹಣವನ್ನ ನಿಮ್ ಜೊತೆನೆ ಇಟ್ಕೊಳ್ಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಮಹೇಶ್ ಸರ್, ಒಳ್ಳೆ ಟಿಪ್ಸ್ ನ ನೀವು ಕೊಟ್ಟಿದ್ರೆ ಎಲ್ಲರಿಗೂ ಅದನ್ನ ಅನುಸರಿಸಿದ್ರೆ ಒಳ್ಳೇದು. ನಾನು ಮತ್ತೆ ಈ ಲಾಸ್ಟ್ ನಾವ್ ಎಂಡಿಂಗ್ ಸೀಸನ್ ಬಂದಿದೀವಿ. ಶಾರದಮ್ಮ ಮೇಡಮ್ ಕಡೆಯಿಂದ ನಾವ್ ಏನಾದ್ರು ಟಿಪ್ಸ್ ಕೇಳಂಗಿದ್ರೆ ತಿಳ್ಕೊಳ್ಳೋಣ, ಇಲ್ಲ ಅಂದ್ರೆ ನಾವು ಲಾಸ್ಟ್ ಗೆ ಅಫರ್ಮೇಶನ್ ಗೆ ಹೋಗೋಣ. ಆಕ್ಚುಲಿ ನಾನು BMIದು ಡೇಟ್ ಮಿಸ್ ಮಾಡಿದೆ. ಇಟ್ ಇಸ್ 18th 18ನೇ ತಾರೀಕು, 15 ಅಲ್ಲ, ಥರ್ಸ್ಡೇ ಅಂತ ಹೇಳ್ದೆ, ಬಟ್ ಡೇಟ್ ಬಂದು 18th. ಕ್ಯಾಲೆಂಡರ್ ನೋಡಿದಾಗ ನನ್ಗೆ ಇದಾಯ್ತು. ಇಟ್ಸ್ 18th ಥರ್ಸ್ಡೇ. ಯಲಹಂಕ ಆಫೀಸ್. ಮೇಡಮ್, ಮನಿ ಅಫರ್ಮೇಶನ್ ಒಂದ್ಸರಿ ಮಾಡೋಣ, ಎಲ್ಲರಿಗೂ ಅದೊಂದು ಇದು ಆಗ್ಬಿಡ್ಲಿ ಅಂತ. ಈಗ ಎಲ್ಲಾರು ನಿಮ್ಮ ಕೈಯಲ್ಲಿ ಅಮೌಂಟ್ ನ ಇಟ್ಕೊಳ್ಳಿ, ಯಾವ್ದಾದ್ರು ಇರ್ಲಿ, ಎಷ್ಟಾದ್ರೂ ಇರ್ಲಿ. ಓಕೆ, 10 ರೂಪಾಯೋ 20 ರೂಪಾಯಿನೋ 100 ರೂಪಾಯಿನೋ, ಇಲ್ಲ ಇವನ್ 1 ರೂಪಾಯಿ ಕೈಯಲ್ಲಿ ಕಾಯಿನ್ ಇದ್ರೇನು ಪರವಾಗಿಲ್ಲ, ಇಟ್ಕೊಳ್ಳಿ. ಇವತ್ತು ಒಂದ್ ದಿವಸ ಏನು ಅಂತ ಹೇಳ್ಕೊಡ್ತೀವಿ, ಅದನ್ನ ನೀವೇ ನಿಮ್ಮ ಇದರಲ್ಲಿ ಡೈಲಿ ಮಾಡ್ಕೊಳ್ಬಹುದು. ಯಾವ ಟೈಮ್ ಸಿಗುತ್ತೋ ಆ ಟೈಮ್ಗೆ ಮಾಡಿ. ಈ ಸೆಷನ್ ಅಲ್ಲಿ ಇವತ್ತಿಗೆ ನಾವು ಹೇಳ್ಕೊಡ್ತೀವಿ ಅಷ್ಟೇ. ಎಸ್ ಮೇಡಮ್. Yes. My dear friend. My dear friend. I am sorry. Please forgive me. Please forgive me. I love you. I love. Thank you. Thank you. Yeah. So ನೀವು ಕನ್ನಡದಲ್ಲಿ ಹೇಳೋದಾದ್ರೆ, my dear friend. ನನ್ನನ್ನ ಕ್ಷಮಿಸಿ. ನಾನು ನಿನ್ನನ್ನ ಪ್ರೀತಿಸ್ತೀನಿ. ಧನ್ಯವಾದಗಳು. ಅದ್ ಹೇಳ ಆದ್ಮೇಲೆ ನಿಮ್ಮ ಎದೆ ಭಾಗದಲ್ಲಿ ಕೈ ಇಟ್ಟು ನಿಮ್ಮ ಆನ್ಮಾಗೆ ನೀವು ಸಾರಿ ಇದೇ ಸ್ಟೇಟ್ಮೆಂಟ್ ನ ನಿಮ್ಗೂ ಹೇಳ್ಕೊಳ್ಬೇಕು. ಓಕೆ, ಐ ಆಮ್ ಸಾರಿ ಮೈ ಡಿಯರ್ ಸೋಲ್. ಸೋಲ್ ಅಂದ್ರೆ ಆನ್ಮ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. I love you. Thank you. ಎಸ್. ಸೊ ಈಗ ನಿಮ್ಮ ಫ್ರೆಂಡ್ ನ ನೀವು ಸಾರಿ ಕೇಳಿದ್ದೀರಾ, ಮತ್ತೆ ಅವ್ರನ್ನ ನಿಮ್ ಕಡೆ ಎಳ್ದಿದ್ದೀರಾ. ಓಕೆ, ಅಂಡ್ ಅದೇ ರೀತಿ ನಮ್ಮ ಆನ್ಮಾಗೂ ಅದನ್ನ ನಾವು ಹೇಳ್ಕೊಳ್ಬೇಕು. ಈ ತರ ಇದು ಒಂದನ್ನ ನೀವು 12 times ಹೇಳ್ಬಹುದು ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಸತಿ ಬೇಕಾದ್ರೆ ಹೇಳ್ಕೊಳ್ಬಹುದು. 12 ಸತಿ ಹೇಳ್ಬಿಟ್ಟು 1 ಸತಿ ನಿಮಗೆ ಸಾರಿ ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ದೀಪಕ್ ಸರ್, ಓಕೆನಾ? ನೆಕ್ಸ್ಟ್ ನೀವೇ ಸ್ವಂತವಾಗಿ ಮಾಡ್ತಾ ಇರಿ. ಥ್ಯಾಂಕ್ ಯು. ಇದು ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ನೀವು ಮನೆಯಲ್ಲಿ ಮಾಡ್ಕೊಳ್ಬಹುದು. ಬೆಳಿಗ್ಗೆ ಎದ್ದಾಗ್ಲೂ ಏನೋ ಮಾಡ್ಬೋದು. ಓಕೆ, ನಾವು ಇವತ್ತು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ 5M ಕ್ಲಬ್ ನ ಎಲ್ಲಾರು ಮೆಂಬರ್ಸ್ಗೂ ಮತ್ತೊಂದ್ಸಲ ಗಣೇಶ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್, ನಿನ್ನೆ ಆಫೀಸಲ್ ಟ್ರೈನಿಂಗ್ ಇತ್ತು ಕಾಶ್ಮೀರ್ ಕವಾದು. ನಾನು ನನ್ನ ಜೊತೆ ಒಂದ್ 3 ಜನ ಎಲ್ಲಾರು ಹೋಗಿದ್ವಿ, ನನ್ನ ಆನ್ಲೈನ್ ಸೇರಿ. ಕಾಶ್ಮೀರ್ ಕಬಾಬ್ ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು. ಮತ್ತೆ ಅದನ್ನ ಕೊಟ್ಟು ಯೂಸ್ ಮಾಡಿದ್ವಿ. ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ರು. ನಮ್ ಫ್ರೆಂಡ್ಸ್ಗಳು ನನಗೂ ತುಂಬಾ ಖುಷಿ ಆಯ್ತು. ಜೊತೆಯಲ್ಲಿ ಶಿಲಾಜಿತ ಅಂತ ಒಂದು ಪ್ರಾಡಕ್ಟ್ ಹೇಳಿದ್ರು, ಮೊದಲ ಗೇನ್ ಮಾಡತ್ತೇನೆ. ಇದು ಅಲ್ಲಿ ನಾನು ತಗೊಂಡಂತ ಇನ್ಫಾರ್ಮೇಶನ್ ಮೇಡಮ್. ನಾನು ಹೋಗಿದ್ವಿ. ಖಂಡಿತ ನೀವು ಏನು ಇವತ್ತು ಕಲ್ತಿದ್ದೀರೋ ಅದನ್ನ ನಮ್ಮ ಸಾಯಂಕಾಲ ಇರುವಂತ ಪ್ರಾಡಕ್ಟ್ ಸೆಷನ್ ಅಲ್ಲಿ ಹೇಳ್ಬೋದು. ಸೊ ಎಲ್ಲರೂ 7:25ಗೆ ಲಾಗಿನ್ ಆಗಿ ಸಾಯಂಕಾಲ ಎಲ್ಲ ವಿಧವಾದ ಪ್ರಾಡಕ್ಟ್ಸ್, ಯಾಕಂದ್ರೆ ನಮ್ಮಲ್ಲಿ ಸುಮಾರು 800+ ಪ್ರಾಡಕ್ಟ್ಸ್ ಗಳಿದೆ. ಸೊ ಎಲ್ಲ ಒಂದೇ ದಿವಸದಲ್ಲಿ ಮಾಡಕ್ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಗುರುವಾರ ಸಂಜೆ ನಿಮಗೆ ಆ ಸೆಷನ್ ಸಿಗುತ್ತೆ. ವಿಧವಾದ ಪ್ರಾಡಕ್ಟ್ಸ್ ಬಗ್ಗೆ ಅವರವರ ನಾಲೆಜ್ ಮತ್ತೆ ಅದರ ಬೆನಿಫಿಟ್ಸ್ ಏನಿದೆ ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗಣೇಶ್ ಸರ್. ಇವತ್ತು ನಾವು ಲಾಸ್ಟ್ ಈ ಒಂದು ಪ್ರೋಗ್ರಾಮ್ ನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ನಾವು ಅಫರ್ಮೇಶನ್ ಹೇಳೋಣ. ಐ ಆಮ್ ದ ಬೆಸ್ಟ್. ಐ ಆಮ್ ದ ಬೆಸ್ಟ್. ಐ
I am the winner. I am the winner. I can do it. I can do it. Today is my day. Today is my day. God is there with me always. God is there God with is me always. Thank you. Thank you. Thank you. Thank Thank you. ನಾನು ಉತ್ತಮ. ನಾನು ಉತ್ತಮ. ಉತ್ತಮ. ನಾನು ಜಯಶಾಲಿ. ನಾನು ಜಯಶಾಲಿ. ನಾನು ಜಯಶಾಲಿ. ನಾನು ನಾನು ಮಾಡಬಲ್ಲೆ. ಮಾಡಬಲ್ಲೆ. ನಾನು ಮಾಡಬಲ್ಲೆ. ಮಾಡಬಲ್ಲೆ. ಇಂದು ನನ್ನ ಇಂದು ದಿನ. ನನ್ನ ನನ್ನ ದಿನ. ಇಂದು ನನ್ನ ದಿನ. ನನ್ನ ದೇವರು ದೇವರು ಸದಾ ಸದಾ ನನ್ನೊಂದಿಗೆ ನನ್ನೊಂದಿಗೆ ಇದ್ದಾರೆ. ಇದ್ದಾರೆ. ದೇವರು ಸದಾ Thank you. ನನ್ನೊಂದಿಗಿದ್ದಾರೆ. ಸೊ ಕಲಾವತಿ ಮೇಡಮ್ ಅವ್ರನ್ನ ಇನ್ವೈಟ್ ಮಾಡ್ಲಾ? ಅವ್ರ ಪಾಪ ವಿಡಿಯೋದಲ್ಲಿ ಇದ್ದಾರೆ ಸುಮಾರು ಹೊತ್ತು. ನಿಮಗೆ ಏನ್ ಅನ್ಸಿದೆ ಅನ್ನೋದನ್ನ ಖಂಡಿತ ಶೇರ್ ಮಾಡಿ ಕಲಾವತಿ ಮೇಡಮ್. ಅನ್ಮ್ಯೂಟ್ ಮಾಡಕ್ ಗೊತ್ತಿದ್ರೆ